ಎಲ್ರಿಗೂ ಹಾಯ್. ಎಲ್ಲರೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸ್ಲೈಡ್ ನೋಡ್ತಾ ಇದ್ದೀವಿ. ಸಮಯ ವೇಸ್ಟ್ ಮಾಡೋದು ಬೇಡ. ಈಗಾಗಲೇ TET ಎಕ್ಸಾಮ್ ಹತ್ತಿರ ಬರ್ತಾ ಇದೆ. ಹೀಗಾಗಿ ನಾವು ಈ ಕಳೆದ 10-12 ದಿನಗಳಿಂದ ಈ TETಗೆ ಸಂಬಂಧಿಸಿದ ಹಾಗೆ ಹಳೆಯ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆ ಮಾಡ್ತಾ ಬರ್ತಾ ಇದ್ದೀವಿ. ಹೀಗಾಗಿ ಈಗಾಗಲೇ ನಾವು ಒಂದು 6 ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿದ್ದೀನಿ. ಇವತ್ತು 7ನೇ ಪ್ರಶ್ನೆ ಪತ್ರಿಕೆ ಇದು. 2014ರಿಂದ ಹಿಡಿದು 2021ರವರೆಗೆ ಕಂಪ್ಲೀಟ್ ಆಗಿದ್ದಾವೆ. ಇವತ್ತಿನ ಸ್ಲೈಡಲ್ಲಿ ನಾವು ಈ 2022ಗೆ ಸಾಲಿನ ಸಂಬಂಧಿಸಿದ ಹಾಗೆ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಕ್ವೆಶ್ಚನ್ ಪೇಪರ್ ಇದೆ. ಎಕ್ಸಾಮ್ದಲ್ಲಿ ಕಂಡಕ್ಟ್ ಆಗಿರುವಂಥ ಪೇಪರೇ. ನೋಡೋಣ ಇದರಲ್ಲಿ ಎಂತೆಂಥ ಕ್ವೆಶನ್ಸ್ ಅದಾವೆ, ಏನೇನದ ಅಂತೇಳಿ. ಈಗಾಗಲೇ ನೀವೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಎಲ್ರಿಗೂ ಶೇರ್ ಮಾಡ್ತಾ ಇದ್ದೀರಾ, ತುಂಬ ಲೈಕ್ಸ್ ಬರ್ತಾ ಇದ್ದಾವೆ, ಕಮೆಂಟ್ಸ್ ಮಾಡ್ತಾ ಇದ್ದೀರಿ. ಎಲ್ಲರೂ ಕಮೆಂಟ್ ಒಂದೇ, ಸರ್ ಬೇಗ ಮುಗಿಸ್ಕೊಡಿ. ನಂದು ಅದೇ ಇದೆ, ಯಾಕಂದರೆ ಎಕ್ಸಾಮ್ ಮುಗಿದ ನಂತರ ಇದಕ್ಕೆ ಯಾವುದೇ ರೀತಿ ಬೆಲೆ ಇರಲ್ಲ. ಎಕ್ಸಾಮ್ ಇರುವಾಗಲೇ ಸ್ವಲ್ಪ ಆದರೂ ನನ್ನ ಕಡೆಯಿಂದ ನಿಮಗೆ ಏನಾದರೂ ಹೆಲ್ಪ್ ಆಗ್ಬೋದು ಅನ್ನೋ ಉದ್ದೇಶದಿಂದ ಈ ವಿಡಿಯೋಗಳನ್ನು ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಹಾಗಾಗಿ ಇವತ್ತಿನ ಈ ತರಗತಿಯಲ್ಲಿ ನಾವು ಈ 2022 TETಗೆ ಸಂಬಂಧಿಸಿದ ಹಾಗೆ ಒಂದು ಐ ಥಿಂಕ್ ಒಂದು 20-22 ಕ್ವೆಶನ್ಸ್ ಅದಾವೆ. ಅವೆಲ್ಲ ಕ್ವೆಶನ್ಸನ್ನು ನನ್ನದೇ ಆದ ವೇದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡೋಂಥ ಪ್ರಯತ್ನವನ್ನು ಮಾಡ್ತೀನಿ. ನೀವು ರೆಡಿಯಾಗಿ. ನನ್ನ ಕ್ಲಾಸ್ ಕೇಳಬೇಕಾದ್ರೆ ಸ್ವಲ್ಪ ಪೇಷನ್ಸ್ ಬೇಕು. ಬೇಗ ಮುಗಿಸ್ಕೊಡೋಕ್ಕಾಗಲ್ಲ. ಇನ್ ಡೆಪ್ತ್ ಆಗಿರ್ತದೆ. 360 ಡಿಗ್ರಿ ಆ್ಯಂಗಲಲ್ಲಿ ನಿಮಗೆ ಮುಗಿಸ್ಕೊಡೋಂಥ ಪ್ರಯತ್ನ ಮಾಡ್ತಿದ್ದೆ. ಹಾಗಾಗಿ ಎಲ್ಲರೂ ದಯವಿಟ್ಟು ಪೆನ್ನು ಪೇಪರ್ ಮುಂದೆ ಇಟ್ಕೊಂಡು ಕ್ವೆಶ್ಚನ್ ಜೊತೆಗೆ ನೀವು ನನ್ನ ಜೊತೆ ಆನ್ಸರ್ ಮಾಡ್ತಾ ಈ ಎಲ್ಲ ವಿಚಾರಗಳನ್ನು ತಿಳಿದುಕೊಳ್ಳುವಂಥ ಪ್ರಯತ್ನವನ್ನು ಮಾಡಿ, ಒಳ್ಳೆಯದಾಗ್ತದೆ. ಹಂಗಾಗಿ ಡೈರೆಕ್ಟಾಗಿ ಫಸ್ಟ್ ಕ್ವೆಶ್ಚನ್ ಸ್ಟಾರ್ಟ್ ಆಗ್ತೀನಿ. ಇವತ್ತಿನ ಈ ತರಗತಿ 2022ನ TET ಬಗ್ಗೆ ನಾವು ನೋಡ್ತಾ ಇದ್ದೀವಿ. ನೋಡೋಣ. ಕ್ವೆಶ್ಚನ್ ನಂಬರ್ 1 ಈ ರೀತಿ ಇದೆ. ನಿಮ್ಗೆ ಗೊತ್ತು TET ಅಂದ ತಕ್ಷಣ 150 ಕ್ವೆಶನ್ಸ್ ಇರ್ತವೆ. ಅಲ್ಲಿ ಯಾವಾಗಲೂ 120ವರೆಗೆ ಬೇರೆಲ್ಲ ಕ್ವೆಶನ್ ಸ್ಟಾರ್ಟ್ ಆಗಿಬಿಟ್ಟು ಲಾಸ್ಟ್ ಪೇಪರ್ ನಮಗೆ ಸೈನ್ಸ್ ಇರ್ತದೆ. ಹಾಗಾಗಿ 121 ಪೇಪರ್ಲಿಂದ ಶುರುವಾಗ್ತದೆ. ಹಾಗಾಗಿ ನಾನು ಅಲ್ಲಿಂದ ನಿಮಗೆ ಒಂದು ರಿಯಲಿಸ್ಟಿಕ್ ಆಗಿ ಫೀಲಿಂಗ್ ಇರಲಿ ಅನ್ನೋ ಒಂದು ಅನುಭವ ಬರಲಿ ಅನ್ನೋ ಉದ್ದೇಶದಿಂದ ನಾನು ಎಕ್ಸಾಮ್ದಲ್ಲಿ ಏನು ಕ್ವೆಶನ್ ಕೇಳಿದ್ರೆ ಅದನ್ನೇ ನಾನು ಕಾಪಿ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಇಲ್ಲಿ ಯಾರೋ ಬೇರೆಯವರು ಸ್ಟೂಡೆಂಟ್ಸ್ ಆನ್ಸರ್ ಮಾಡೋದು, ಹಾಗಾಗಿ ಆನ್ಸರು ಸರಿಯಾದ ಉತ್ತರ ನೀವು ಅಲ್ಲಿ ನೋಡಬೇಡಿ. ನಾನು ಹೇಳಿದವರೆಗೆ ನೀವು ಅಲ್ಲಿ ಮಾರ್ಕ್ ಮಾಡುವಂಥ ಆನ್ಸರ್ ನೀವು ದಯವಿಟ್ಟು ನೋಡೋಕೆ ಹೋಗಬೇಡಿ. ನೋಡೋಣ. ವಿದ್ಯುತ್ ಪ್ರವಾಹದ SI ಯೂನಿಟ್ ಏನಾಗಿದೆ ಅಂತ ಕೊಡ್ತಾನೆ. ಈಗಾಗಲೇ ನಿಮ್ಗೆ ಹೇಳಿದ್ದೀನಿ ನಾನು, SI ಮಾನಗಳ ಬಗ್ಗೆ ಒಂದಲ್ಲ ಒಂದು ರೀತಿಯಿಂದ ನಮ್ಮ ಕ್ವೆಶನ್ ಬಂದೇ ಬರ್ತವೆ ಅಂತ ನೋಡಿದ್ವಿ. ಏಕಮಾನಗಳು, ಅಂತಾರಾಷ್ಟ್ರೀಯ ಏಕಮಾನಗಳು ಅಂತ ಕರಿತೀವಿ. ಸಿಸ್ಟಮ್ ಆಫ್ ಇಂಟರ್ನ್ಯಾಷನಲ್ ಅಥವಾ ಸ್ಟ್ಯಾಂಡರ್ಡ್ ಯೂನಿಟ್ ಅಂತ ಕರಿತೀವಿ. ಈ ಫಿಸಿಕ್ಸು, ಕೆಮಿಸ್ಟ್ರಿ, ಬಯೋ ಎಲ್ಲ ರೀತಿಯಲ್ಲಿ ನಮಗೆ ಕೆಲವೊಂದು ಈ ಸ್ಟ್ಯಾಂಡರ್ಡ್ ಯೂನಿಟ್ಗಳು ಅಂತ ಬರ್ತವೆ. ಫೋರ್ಸು, ಹೀಟು, ಸೌಂಡು, ಲೈಟು, ಈ ರೀತಿ ಫಿಸಿಕ್ಸ್ ಸಂಬಂಧಿಸಿದ ಹಾಗೆ, ಮತ್ತು ಕೆಲವೊಂದು ನಾವು ಬಯಾಲಜಿ ಸಂಬಂಧಪಟ್ಟ ಹಾಗೆ ಸಹಿತ ನಮಗೆ ಈ ಬ್ಲಡ್ ಪ್ರೆಷರ್ ಹೆಂಗೆ ಮೆಜರ್ಮೆಂಟ್ ಮಾಡ್ತೀರಿ, ಕೆಲವೊಂದು ಕ್ವಶನ್ಸ್ ನಾವು ನೋಡ್ತೀವಿ. ಇನ್ನು ಕೆಮಿಸ್ಟ್ರಿ ಬಂದಾಗ ಮೋಲ್ ಅಂದರೆ ಏನು, 1 ಮೋಲ್ ಅಂದರೆ ಎಷ್ಟು, ಯಾವ ರೀತಿ ಮೆಜರ್ಮೆಂಟ್ ಮಾಡ್ತೀರಿ, ಮೋಲ್ ಕಾನ್ಸೆಪ್ಟ್ ಮೇಲೆ ಸಹಿತ ಕ್ವಶನ್ ಬರ್ತವೆ. ಇನ್ನು ಇರಲಿ, ಕರೆಂಟ್ ಹೆಂಗೆ ಹರಿತದೆ ಅನ್ನೋದು ನಮ್ಗೆ ಗೊತ್ತು. ಎಲೆಕ್ಟ್ರಾನ್ಗಳ ಪ್ರವಾಹವನ್ನು ನಾವು ಕರೆಂಟ್ ಅಂತ ಕರಿತೀವಿ. ದ ಫ್ಲೋ ಆಫ್ ರೇಟ್ ಆಫ್ ಎಲೆಕ್ಟ್ರಾನ್ಸ್ ಇಸ್ ಕಾಲ್ಡ್ ಎಲೆಕ್ಟ್ರಿಕ್ ಕರೆಂಟ್ ಅಂತ ನೋಡ್ತೀವಿ. ಬಟ್ ಇಲ್ಲಿ ಈ ಎಲೆಕ್ಟ್ರಾನ್ಗಳ ಫ್ಲೋವನ್ನು ನಾವು ಎಲೆಕ್ಟ್ರಿಸಿಟಿ ಅಥವಾ ಎಲೆಕ್ಟ್ರಿಕ್ ಕರೆಂಟ್ ಅಂತ ಕರೆದಾಗ ಅದು ಎಷ್ಟು ವೇಗವಾಗಿ ಹೋಗ್ತಾ ಇದೆ, ಎಷ್ಟು ಎಲೆಕ್ಟ್ರಾನ್ಸನ್ನು ತೊಗೊಂಡು ಕರೆಂಟ್ ಫ್ಲೋ ಆಗ್ತಾ ಇದೆ ಅನ್ನೋದನ್ನು ಅದು ಯಾವ ಯೂನಿಟಲ್ಲಿ ಕೊಡ್ತೀವಿ ಅಂತ ಕೇಳ್ತಾನೆ. ಇಲ್ಲಿ ಆಪ್ಷನ್ ನೋಡಿ, ಆಂಪಿಯರ್, ವೋಲ್ಟ್, ಓಮ್ ಮತ್ತು ಓಮ್ ಮೀಟರ್. ಫಸ್ಟ್ ಆಫ್ ಆಲ್ ಓಮ್ ಮೀಟರ್ ಅಂತೂ ಆಗಲ್ಲ, ಯಾಕಂದರೆ ಇದು SI ಯೂನಿಟ್ ಅಲ್ಲ, ಇದೊಂದು ಇನ್ಸ್ಟ್ರೂಮೆಂಟ್ ಮೇಲೆ ಕ್ವಶನ್ ಕೇಳಿಲ್ಲ. ನಮಗೆ ಆಂಪಿಯರ್, ವೋಲ್ಟ್ ಮತ್ತು ಓಮ್ ಅಂತಿದೆ. ವೋಲ್ಟ್ ಗೊತ್ತು, ಇದನ್ನು ವೋಲ್ಟ್ ಅನ್ನೋ ವರ್ಡ್ ಗೊತ್ತಾಗ್ತದೆ. ಇದು ಇಟ್ ಇಸ್ ಅ ಯೂನಿಟ್ ಆಫ್ ವೋಲ್ಟೇಜ್ ಅಂತ ನೋಡ್ತೀವಿ. ಇನ್ನು ಓಮ್ ಅಂತ ಬಂದಾಗ ಇಟ್ ಇಸ್ ಅ ಯೂನಿಟ್ ಆಫ್ ರೆಸಿಸ್ಟೆನ್ಸ್ ಅಂತ ಇದೆ. ಹಾಗಾಗಿ ಓಮ್ ಅನ್ನೋದು ರೆಸಿಸ್ಟೆನ್ಸ್ ಇದೆ, ವೋಲ್ಟೇಜ್ ವೋಲ್ಟ್ ಇದೆ. ಇನ್ನು ಓಮ್ ಮೀಟರ್ ಅನ್ನೋದು ಯೂನಿಟೇ ಅಲ್ಲ. ಹಾಗಾಗಿ ನಮಗೆ ಸರಿಯಾದ ಉತ್ತರ ನೋಡ್ತೀವಿ ನಾವು ಆಂಪಿಯರ್. ನೋಡಿ, ಎಕ್ಸಾಮ್ದಲ್ಲಿ ಈ ರೀತಿ ಕೆಲವೊಮ್ಮೆ ಆನ್ಸರ್ಗಳು ಗೊತ್ತಿಲ್ಲ ಅಂದರೂ ಸಹಿತ ನಾವು ಯಾವುದೋ ಒಂದು ವಿಧಾನದಿಂದ ಆನ್ಸರನ್ನು ಸರ್ಚ್ ಮಾಡಿಕೊಂಡು ಆನ್ಸರ್ ಮಾಡಬೇಕಾಗ್ತದೆ. ಹಾಗಾಗಿ ನಿಮ್ಗೆ ಇನ್ನೂ ಸ್ವಲ್ಪ ಈಸಿ ಆಗಲಿ ಅನ್ನೋ ಉದ್ದೇಶದಿಂದ ನಾನೊಂದು ಟೇಬಲ್ ರೆಡಿ ಮಾಡ್ಕೊಂಡು ಬಂದಿದ್ದೀನಿ. ಇಲ್ಲಿ ನಿಮಗೆಲ್ಲ ಗೊತ್ತಾಗ್ತದೆ. ಇವುಗಳನ್ನು ಫಿಸಿಕಲ್ ಕ್ವಾಂಟಿಟಿ ಅಂತ ಕರಿತೀವಿ. ಅದರ ಸಿಂಬಾಲ್ ಏನು, ಅದರ ಯೂನಿಟ್ ಏನು, ಮತ್ತು ಸಿಂಬಾಲ್ ಏನು, ಅದರ ಮೇಜರಿಂಗ್ ಡಿವೈಸ್ ಯಾವುದಂತ ನೋಡ್ತೀವಿ. ಈಗ ನೋಡಿದ್ವಿ ಕರೆಂಟ್ ಅನ್ನೋದನ್ನು ನಾವು ಆಂಪಿಯರಲ್ಲಿ ಮೆಜರ್ಮೆಂಟ್ ಮಾಡ್ತೀವಿ. ಮೆಥಮೆಟಿಕಲಿ ನಾವು ಕರೆಂಟನ್ನು ಐಲಿಂದ ಇಂಡಿಕೇಟ್ ಮಾಡ್ತೀವಿ. ಯಾವ್ದಾದ್ರು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ 2 ಆಂಪಿಯರ್ ಅಂತಂದ್ರೆ ದಟ್ ಈಸ್ A = 2 ಅಂತ ಕೊಡೋಂಗಿಲ್ಲ, ಆವಾಗ I = 2 ಅಂತ ತೊಗೋತೀವಿ. ಕರೆಂಟನ್ನು ನಾವು ಮೆಥಮೆಟಿಕಲಿ ಐಲಿಂದ ಇಂಡಿಕೇಟ್ ಮಾಡ್ತೀವಿ. ಇನ್ನು ಕರೆಂಟ್ ಎಷ್ಟು ಹರಿತಾ ಇದೆ ಅನ್ನೋದನ್ನು ನಾವು ಆಂಪಿಯರ್ ಮೀಟರ್ ಅನ್ನೋ ಇನ್ಸ್ಟ್ರೂಮೆಂಟಿಂದ ನಾವು ಮೆಜರ್ಮೆಂಟ್ ಮಾಡ್ತೀವಿ. ಈ ರೀತಿ ಈ ಸ್ಲೈಡ್ ಇದೆ, ಚೆನ್ನಾಗಿ ಓದ್ಕೊಳ್ಳಿ, ನಿಮ್ಗೆ ಅರ್ಥ ಆಗ್ತದೆ. ವೋಲ್ಟ್ ಅನ್ನೋದು ಒಂದು ಫಿಸಿಕಲ್ ಕ್ವಾಂಟಿಟಿ, ವೋಲ್ಟೇಜ್ ಅನ್ನೋದು. ಇದನ್ನು ವೋಲ್ಟ್ ಎಂಬ ಯೂನಿಟಿಂದ ಮೆಜರ್ಮೆಂಟ್ ಮಾಡ್ತೀವಿ. ವೋಲ್ಟ್ ಮೀಟರ್ ಇಂದ ಸಾಧನದಿಂದ ನಾವು ಅಳಿತೀವಿ. ಪವರ್, ಸಾಮರ್ಥ್ಯ ಅಂತ ಕರಿತೀವಿ. ಒಂದು ಪವರು, ಯಾವುದೋ ಒಂದು ಎಲೆಕ್ಟ್ರಾನಿಕ್ ಡಿವೈಸು
ಇಷ್ಟು ಕರೆಂಟನ್ನು ಪಡೆದುಕೊಂಡ್ಬಿಟ್ಟು ಇಷ್ಟು ಸಮಯದಲ್ಲಿ ಒಂದು ಕೆಲಸ ಮಾಡಿಕೊಡ್ತಾ ಇತ್ತಂದ್ರೆ ಅದರ ಸಾಮರ್ಥ್ಯ ಎಷ್ಟಿದೆ, ಅದರ ವಾಟ್ ಇಸ್ ದ ಪವರ್ ಅಂತ ಕೇಳ್ತೀವಿ. ದಟ್ ಈಸ್ ರೇಟ್ ಆಫ್ ಡೂಯಿಂಗ್ ವರ್ಕ್ ಅಂತ ಕರಿತೀವಿ. ಅದೆಷ್ಟು ಸಮಯದಲ್ಲಿ ಎಷ್ಟು ವರ್ಕ್ ಮಾಡ್ತಾ ಇದೆ ಅನ್ನೋದನ್ನು ಪವರ್ ಅಂತ ಕರಿತೀವಿ. ಪವರನ್ನು ನಾವು ವ್ಯಾಟ್ ರೂಪದಲ್ಲಿ ಮೆಜರ್ಮೆಂಟ್ ಮಾಡ್ತೀವಿ. ಮನೆಯಲ್ಲಿ ನೋಡಿ ಎಲ್ಲ ಎಲೆಕ್ಟ್ರಾನಿಕ್ ಡಿವೈಸ್ಗಳು ವ್ಯಾಟಲ್ಲಿ ಇರ್ತವೆ. ಒಂದು ಎಲೆಕ್ಟ್ರಾನಿಕ್ ಒಂದು ಬಲ್ಬ್ ಕೊಡ್ರಿ ಅಂದ್ರೆ ಸಡನ್ ಆಗಿ ಅಂತೀವಿ, ಸರ್ ಎಷ್ಟು ವ್ಯಾಟ್ ಬೇಕು ನಿಮ್ಗೆ ಅಂತ ಕೇಳ್ತಾನೆ. ಅಂದರೆ ಎಷ್ಟು ವರ್ಕ್ ಮಾಡೋದು ಬೇಕು, ಅದರ ಕೆಪಾಸಿಟಿ ಎಷ್ಟು ಬೇಕು ನಿಮಗೆ, ಅದರ ಎಫಿಷಿಯನ್ಸಿ ಎಷ್ಟು ಬೇಕು ನಿಮಗೆ ಅಂತ ಕೇಳ್ತಾನೆ. ಸೊ ಅದ್ರ ಪವರ್ ಅಂತ ಕರಿತೀವಿ. ಇದನ್ನು ನಾವು ಪವರ್ ಮೀಟರ್ಲಿಂದ ನಾವು ಮೆಜರ್ಮೆಂಟ್ ಮಾಡ್ತೀವಿ. ಸೊ ಈ ರೀತಿ ಹೇಳ್ತಾ ಹೋದರೆ ಸುಮಾರು ಯೂನಿಟ್ಗಳಿದಾವೆ. ನೀವು ವಿಡಿಯೋ ಪಾಸ್ ಮಾಡಿ ಇವೆಲ್ಲ ಯೂನಿಟ್ಗಳನ್ನು ಒಂದ್ಸಲ ಬರೆದಿಟ್ಕೊಳ್ಳಿ. ಭಾಳ ಕಷ್ಟಪಟ್ಟು ಬರೆದೈತಿ, ನೆನ್ಪಿಟ್ಕೊಳ್ಳೋ ಪ್ರಯತ್ನ ಮಾಡೋಣ. ಸೊ ಫಸ್ಟ್ ಕ್ವಶನ್ಗೆ ಸರಿಯಾದ ಉತ್ತರ ಏನು? ಆಂಪಿಯರ್. ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನವು ಈ ನಿಯಮವನ್ನು ಆಧರಿಸಿದೆ. ಫಸ್ಟ್ ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಕನ್ವರ್ಟ್ ಮಾಡುವಂಥ ಸಾಧನ ಯಾವುದು? ದಟ್ ಈಸ್ ದ ಡಿವೈಸ್ ವಿಚ್ ಕನ್ವರ್ಟ್ಸ್ ಎಲೆಕ್ಟ್ರಿಕಲ್ ಎನರ್ಜಿ ಇಂಟು ಮೆಕ್ಯಾನಿಕಲ್ ಎನರ್ಜಿ. ಯಾವುದು? ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯಾಗಿ ಕನ್ವರ್ಟ್ ಮಾಡುವಂಥ ಎಲೆಕ್ಟ್ರಾನಿಕ್ ಡಿವೈಸನ್ನು ನಾವು ಮೋಟಾರ್ಗಳು ಅಂತ ಕರಿತೀವಿ. ಏನು? ಮೋಟಾರ್. ಬಟ್ ಅದೇ ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಕನ್ವರ್ಟ್ ಮಾಡುವಂಥ ಸಾಧನವನ್ನು ನಾವು ಡೈನಾಮೋಗಳು ಅಂತ ಕರಿತೀವಿ. ಈ ಮೋಟಾರ್ಗಳು ಯಾರ ತತ್ವದ ಮೇಲೆ ಕೆಲಸ ಮಾಡ್ತವೆ ಅಂದರೆ ನಿಮಗೆ ಗೊತ್ತು, ಫ್ಲೆಮಿಂಗ್ನ ಒಂದು ತತ್ವದ ಮೇಲೆ ಕೆಲಸ ಮಾಡ್ತವೆ. ಅಲ್ಲಿ ಫ್ಲೆಮಿಂಗ್ ಅವರು ಫಸ್ಟ್ ಏನು ಲೆಫ್ಟ್ ಹ್ಯಾಂಡ್ ರೂಲು, ರೈಟ್ ಹ್ಯಾಂಡ್ ರೂಲ್ ಅಂತ ಓದ್ತೀವಿ ನಾವು. ಹೈಸ್ಕೂಲ್ ಲೆವೆಲಿಂದ ಇದುಗಳ ಬಗ್ಗೆ ಓದಿರ್ತೀವಿ. ಐ ಥಿಂಕ್ ನಿಮಗೆಲ್ಲ ಇದ್ರ ಬಗ್ಗೆ ಗೊತ್ತಿರ್ತದೆ. TET ಪ್ರಿಪೇರ್ ಮಾಡ್ತಾ ಇದ್ದೀರಿ. ಲೆಫ್ಟ್ ಹ್ಯಾಂಡ್ ರೂಲ್ ಅಂದರೆ ಏನು, ರೈಟ್ ಹ್ಯಾಂಡ್ ರೂಲ್ ಅಂದರೆ ಏನು, ಕರೆಂಟ್ ಯಾವ ಬೆರಳು ಇಂಡಿಕೇಟ್ ಮಾಡ್ತದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ಬೆರಳು ಇಂಡಿಕೇಟ್ ಮಾಡ್ತದೆ, ಇದ್ರ ಬಗ್ಗೆ ನೀವು ಅವೇರ್ ಆಗಿರ್ತೀರಿ. ಬಟ್ ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನು ಪರಿವರ್ತಿಸುವ ಸಾಧನ ಯಾವುದು? ಈ ಪ್ರಶ್ನೆ ಗೊತ್ತಿರಬೇಕು ನಿಮಗೆ. ಯಾವುದದು? ಮೋಟಾರ್. ಮೋಟಾರ್ಗಳು ಫ್ಲೆಮಿಂಗ್ನ ಎಷ್ಟನೇ ನಿಯಮದ ಮೇಲೆ ಕೆಲಸ ಮಾಡ್ತಾನೆ ಕೇಳ್ತಾನೆ. ಅನ್ ಎಲೆಕ್ಟ್ರಿಕ್ ಮೋಟಾರ್ ವರ್ಕ್ಸ್ ಆನ್ ಫ್ಲೆಮಿಂಗ್ ಲೆಫ್ಟ್ ಹ್ಯಾಂಡ್ ರೂಲ್. ಯಾವ ರೂಲು? ಲೆಫ್ಟ್ ಹ್ಯಾಂಡ್ ರೂಲ್. ಹಂಗಾಗಿ ಫ್ಲೆಮಿಂಗ್ನ ಎಡಗೈ ನಿಯಮ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ದಿಸ್ ರೂಲ್ ಈಸ್ ಯೂಸ್ಡ್ ಟು ಡಿಟರ್ಮೈನ್ ದ ಡೈರೆಕ್ಷನ್ ಆಫ್ ದ ಫೋರ್ಸ್ ಆಫ್ ಮೋಷನ್ ಎಕ್ಸ್ಪೀರಿಯನ್ಸ್ಡ್ ಬೈ ಎ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಪ್ಲೇಸ್ಡ್ ಇನ್ ಎ ಮ್ಯಾಗ್ನೆಟಿಕ್ ಫೀಲ್ಡ್. ಏನಿಲ್ಲ, ಒಂದು ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಬಂದಾಗ ಕರೆಂಟು ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ಡೈರೆಕ್ಷನ್ಗೆ ಹೋಗ್ತದೆ ಅನ್ನೋದನ್ನು ನಮಗೆ ತಿಳಿಸ್ಕೊಡ್ತದೆ. ಇಲ್ಲಿ ನೀವು ತಂಬು ಬಗ್ಗೆ ನೋಡಿರ್ತೀರಿ. ಸೊ ಇಲ್ಲಿ ಏನು ಹೆಬ್ಬೆರಳು ಅಂತ ಬಂದಾಗ, ದಟ್ ಈಸ್ ಥಂಬ್ ಅಂತ ಬಂದಾಗ ಇದು ಕರೆಂಟ್ ಮೋಷನ್ ತೋರಿಸ್ಕೊಡ್ತದೆ, ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ತೋರಿಸ್ಕೊಡ್ತದೆ, ಇದು ಕರೆಂಟನ್ನು ತೋರಿಸ್ಕೊಡ್ತದೆ ಅಂತ ನೋಡ್ತೀವಿ. ಸೊ ಫ್ಲೆಮಿಂಗ್ ನಿಯಮಗಳ ಮೇಲೆ ಎಕ್ಸಾಮ್ದಲ್ಲಿ ಕೆಲವೊಮ್ಮೆ ಕ್ವಶನ್ ಬರ್ತಿರ್ತವೆ, ನೋಡ್ಕೊಳ್ಳಿ ಕರೆಕ್ಟಾಗಿ. ಇಲ್ಲಿ ಈ ಮೋಟಾರ್ಗಳು ಫ್ಲೆಮಿಂಗ್ನ ಎಡಗೈ ನಿಯಮನ ಬಲಗೈ ನಿಯಮ ಅಂತ ಕೇಳ್ತಾನೆ. ಎಡಗೈ ನಿಯಮದ ಮೇಲೆ ಕೆಲಸ ಮಾಡ್ತವೆ ಅಂತ ಅರ್ಥ. ಸೊ ಸರಿಯಾದ ಉತ್ತರ 2. ಶೀಘ್ರ ಸೂರ್ಯೋದಯ ಮತ್ತು ವಿಳಂಬಿತ ಸೂರ್ಯಾಸ್ತಕ್ಕೆ ಕಾರಣ ಏನು ಅಂತ ಕೇಳ್ತಾನೆ. ನೀವು ನೋಡಿರ್ಬೋದು ವಾತಾವರಣದಲ್ಲಿ ಸೂರ್ಯೋದಯ ಆಗೋಕ್ಕಿಂತ ಮುಂಚೆನೆ ನಮಗೆ ಭೂಮಿ ಮೇಲೆ ಬೆಳಕು ಬರ್ತದೆ. ಸೂರ್ಯ ಮುಳುಗಿದ ನಂತರ ಸಹಿತ ಭೂಮಿ ಮೇಲೆ ಅಲ್ಪ ಸಮಯದವರೆಗೆ ನಮಗೆ ಬೆಳಕಿರೋದನ್ನು ಅಬ್ಸರ್ವ್ ಮಾಡ್ತೇವೆ. ಅಲ್ಪ ಸಮಯ ಅಂದರೆ ಫಿಸಿಕ್ಸ್ ಪ್ರಕಾರ 2 ಆರ್ ನಿಯರ್ ಬೈ 2 ಮಿನಿಟ್ಸ್ಗಿಂತ ಬಿಫೋರೇ, ಅಂದರೆ ಭೂಮಿಗೆ ಏನು ಬೆಳಕು ಬರುತ್ತಲ್ಲ ಅದು ಸೂರ್ಯ ಹುಟ್ಟಕ್ಕಿಂತ ಮೊದಲೇ 2 ನಿಮಿಷ ಬೆಳಕು ಬರ್ತದೆ ನಮಗೆ. ಮತ್ತು ಸೂರ್ಯ ಮುಳುಗಿದ ಮೇಲೆ, ಸೂರ್ಯ ಕಂಪ್ಲೀಟ್ ಆಗಿ ಮುಳುಗಿರ್ತಾನೆ, ಸೂರ್ಯ ನಮ್ಮ ಕಣ್ಣಿಗೆ ಕಾಣ್ತಿರಲ್ಲ, ಆದರೂ ಸಹಿತ ನಮಗೆ ಭೂಮಿ ಮೇಲೆ ಬೆಳಕು ಬರ್ತದೆ. ಇದೊಂದು ಫಿಸಿಕ್ಸ್ನ ಫಿನಾಮಿನ ಇದು. ಅಂದರೆ ಸೂರ್ಯ ನಮ್ಮ ಕಣ್ಣಿಗೆ ಕಾಣಲಿಲ್ಲ ಅಂದರೂ ಸಹಿತ ನಮಗೆ ಬೆಳಕು ಕಾಣೋದೇ ಒಂದು ಫಿಸಿಕ್ಸ್ನ ಫಿನಾಮಿನ. ಅದನ್ನು ನಾವು ಬೆಳಕಿನ ವಕ್ರೀಭವನ ಅಂತ ಕರಿತೀವಿ. ರಿಫ್ರಾಕ್ಷನ್ ಆಫ್ ಲೈಟ್. ಏನು ಸರ್ ವಕ್ರೀಭವನ ಅಂತಂದರೆ, ಬೆಳಕು ಒಂದು ಮಾಧ್ಯಮದಿಂದ ಮತ್ತೊಂದು ಮಾಧ್ಯಮಕ್ಕೆ ಸಾಗುವಾಗ, ಗೊತ್ತು ನಿಮಗೆ, ಫಿಸಿಕ್ಸ್ ಸ್ಟೂಡೆಂಟ್ಸ್ ಕಲ್ತಿರ್ತೀರಿ, ವಸ್ತುಗಳನ್ನು ನಾವು ವಿರಳ ಮಾಧ್ಯಮ ಮತ್ತು ಸಾಂದ್ರ ಮಾಧ್ಯಮ ಅಂತ ಡಿವೈಡ್ ಮಾಡ್ತೀವಿ. ಕಣಗಳು ಲೂಸ್ ಆಗಿದ್ದರೆ ವಿರಳ ಮಾಧ್ಯಮ, ಕಣಗಳು ಭಾಳ ಒತ್ತೊತ್ತಾಗಿದ್ದರೆ ಸಾಂದ್ರ ಮಾಧ್ಯಮ ಅಂತ ಕರಿತೀವಿ. ಹಿಂಗೆ ಬೆಳಕು ವಿರಳ ಮಾಧ್ಯಮದಿಂದ ಸಾಂದ್ರ ಮಾಧ್ಯಮಕ್ಕೆ ಬರ್ತಾ ಇರ್ಬೋದು, ಅಥವಾ ಸಾಂದ್ರ ಮಾಧ್ಯಮದಿಂದ ವಿರಳ ಮಾಧ್ಯಮಕ್ಕೆ ಬರ್ತಿರ್ಬೋದು. ಲೈಟ್ ಒಂದೇ ಡೈರೆಕ್ಷನಲ್ಲಿ ಇರಲ್ಲ. ಅವಾಗ ಮಾಧ್ಯಮಗಳು ಬದಲಾದಾಗ, ವಿರಳದಿಂದ ಸಾಂದ್ರಕ್ಕೆ ಮಾಧ್ಯಮಗಳು ಬದಲಾದಾಗ ಬೆಳಕು ತನ್ನ ದಿಕ್ಕನ್ನು ಬದಲಾಯಿಸಿಕೊಳ್ಳುತ್ತದೆ, ತನ್ನ ಬೆಳಕಿನ ವೇಗವನ್ನು ಬದಲಾಯಿಸಿಕೊಳ್ಳುತ್ತದೆ. ದಿಕ್ಕು ಮತ್ತು ಎರಡು ಬದಲಾವಣೆ ಆಗುವುದನ್ನು ನಾವು ವಕ್ರೀಭವನ ಅಂತ ಕರಿತೀವಿ. ಬೆಳಕು ಒಂದು ಮಾಧ್ಯಮದಿಂದ ಮತ್ತೊಂದು ಮಾಧ್ಯಮಕ್ಕೆ ನೇರವಾಗಿ ಹೋಗುವ ಬದಲಾಗಿ ವಕ್ರವಾಗಿ ಹೋಗುವುದನ್ನು ನಾವು ವಕ್ರೀಭವನ ಅಂತ ಕರಿತೀವಿ. ಸೊ ಈ ವಕ್ರೀಭವನದಕ್ಕೆ ಇದಕ್ಕೇನು ಸಂಬಂಧ ಸರ್ ಅಂತಂದರೆ, ನೋಡಿ ಬೆಳಕು ಹಿಂಗೆ ನೇರವಾಗಿ ಬಂತಂದರೆ ಸೂರ್ಯ ಬಂದಾಗ ನಮ್ಗೆ ಬೆಳಕು ಕಾಣ್ತಿತ್ತು. ಬಟ್ ಆದರೆ ಇಲ್ಲಿ ಬೆಳಕು ಬಂದಾಗ ಆ ಬೆಳಕು ನಮಗೆ ಸ್ವಲ್ಪ ಏನಾಗ್ತದ್ರೆ, ಒಂದು ಮಾಧ್ಯಮದಿಂದ ಮತ್ತೊಂದು ಮಾಧ್ಯಮಕ್ಕೆ, ಮತ್ತೊಂದು ಮಾಧ್ಯಮಕ್ಕೆ, ಮತ್ತೊಂದು ಮಾಧ್ಯಮಕ್ಕೆ ಈ ರೀತಿ ಮಾಧ್ಯಮಗಳು ಬದಲಾಗೋದರಿಂದ ಸ್ವಲ್ಪ ವಕ್ರವಾಗಿ ಬೆಳಕು ಟ್ರಾವೆಲ್ ಆಗೋದರಿಂದ ಆ ವಕ್ರೀಭವನದಿಂದನೇ ನಮಗೇನಾಗ್ತದೆ, ಬೆಳಕು
2 ನಿಮಿಷ ಮುಂಚೆ ಬರುವ ಹಾಗೆ, 2 ದಿನ ನಂತರ ಹೋಗುವ ಹಾಗೆ ನಮಗೆ ಬೆಳಕು ಕಾಣುತ್ತೆ. ವಾಸ್ತವವಾಗಿ ಟ್ರೂ ಪೊಸಿಷನ್ ಸೂರ್ಯ ಇಲ್ಲಿದೆ ನಮಗೆ. ನಾವು ಭೂಮಿ ಮೇಲೆ ಇಲ್ಲಿ ನಿಂತ್ಕೊಂಡಿದ್ದೀವಿ. ಬಟ್ ನಮಗೆ ಸೂರ್ಯ ಇಲ್ಲಿರುವ ಹಾಗೆ ಕಾಣುತ್ತದೆ. ಎಲ್ಲಿದ್ದಾನೆ ಸೂರ್ಯ? ಕೆಳಗದಾನೆ. ಬಟ್ ಆದ್ರೆ ನಮಗೆ ಸೂರ್ಯ ನಮಗೆ ಕಣ್ಣಿಗೆ ಕಾಣಲಿಲ್ಲ ಅಂದ್ರೂ ಸಹಿತ ಈ ವಕ್ರೀಭವನ ಫಿನಾಮಿನದಿಂದ ನಮ್ಗೆ ಏನಾಗ್ತದೆ? ಭೂಮಿ ಮೇಲೆ ಬೆಳಕು ಬರ್ತಾ ಇದೆ. ಇದೊಂದು ಫಿಸಿಕ್ಸ್ ಅಲ್ಲಿ ಬರುವಂತಹ ರಿಫ್ರಾಕ್ಷನ್ ಆಫ್ ಲೈಟ್ ಎಂದು ನೋಡ್ತೀವಿ. ಇದಕ್ಕೆ ಇನ್ನೂ ಎಕ್ಸಾಂಪಲ್ ನಾವು ನೋಡಬೇಕಾದ್ರೆ, ಒಂದು ನೀರಲ್ಲಿ ಬೆರಳಿಟ್ಟಾಗ ಬೆರಳು ದಪ್ಪಾಗಿ ಕಾಣುವಂತೆ ಕಾಣೋದು, ಒಂದು ಪೆನ್ಸಿಲ್ ಇಟ್ಟಾಗ ಪೆನ್ಸಿಲ್ ಮುರಿದಂಗೆ ಕಾಣೋದು, ಆಕಾಶದಲ್ಲಿ ನಕ್ಷತ್ರಗಳು ಹೊಳೆಯುವಂತೆ ಕಾಣೋದು, ಹ್ಮ್ ಆ ಒಂದು ವಾಟರ್ ಬಾಟ್ಲಲ್ಲಿ ಅಥವಾ ಒಂದು ಗ್ಲಾಸಲ್ಲಿ ಒಂದು ನೀರಲ್ಲಿ ಒಂದು ನಿಂಬೆ ಹಣ್ಣು ಹಾಕಿ ಆ ನಿಂಬೆಹಣ್ಣಿನ ಗಾತ್ರ ನೀವು ಅಬ್ಸರ್ವ್ ಮಾಡಿ, ಗಾತ್ರ ಸ್ವಲ್ಪ ದೊಡ್ಡದಾಗಿ ಕಾಣೋದು. ಈ ರೀತಿ ನಮ್ಗೆ ಏನಾಗ್ತದೆ ಅಂದ್ರೆ ಸ್ವಲ್ಪ ಗಾತ್ರದಲ್ಲಿ ಚಿಕ್ಕದು ದೊಡ್ಡದು ಕಾಣ್ತದೆ, ಮತ್ತೆ ಆಳದಲ್ಲಿ ವ್ಯತ್ಯಾಸ ಆಗ್ತದೆ. ನೋಡಿ, ಒಂದು ಬಕೆಟ್ ಅಲ್ಲಿ ನೀವೇನಾದ್ರೂ ಒಂದು ನೀರನ್ನು ಹಾಕಿ, ಆ ನೀರಲ್ಲಿ ಒಂದು ಕಾಯಿನ್ ಹಾಕಿ ನೀವು ಮೇಲಿಂದ ಆ ಕಾಯಿನ್ ಅನ್ನು ಅಬ್ಸರ್ವ್ ಮಾಡಿ, ಆ ಕಾಯಿನ್ ವಾಸ್ತವವಾಗಿ ಇಲ್ಲಿದ್ದರೂ ಸಹಿತ ಕಾಯಿನ್ ನಿಮ್ಗೆ ಮೇಲೆ ಬಂದಂಗೆ ಅನಿಸ್ತದೆ. ಸೊ ವಾಸ್ತವವಾಗಿ ಏನು ಚೇಂಜ್ ಆಗಲ್ಲ. ಒಂದು ಭ್ರಮೆ, ನಮಗೆ ಒಂದು ಇಲ್ಯೂಷನ್ ಆ ರೀತಿ ಉಂಟಾಗ್ತದೆ. ಯಾಕಂದ್ರೆ ನಾವು ಗಾಳಿಯಿಂದ ನೀರಿಗೆ, ನೀರಿಂದ ಗಾಳಿಗೆ ಮಾಧ್ಯಮಗಳನ್ನು ಬದಲಾವಣೆ ಮಾಡ್ಕೊಂಡು ನೋಡ್ತಿರೋದ್ರಿಂದ ಆ ರೀತಿ ನಮಗೆ ಡಿಫರೆನ್ಸ್ ಆಗ್ತದೆ. ಒಂದೇ ಮಾಧ್ಯಮದಲ್ಲಿ ಯಾವುದೇ ಡಿಫರೆನ್ಸ್ ಆಗಲ್ಲ. ನೀವು ಗಾಳಿಯಲ್ಲಿದ್ದೀರಿ, ನಾವು ಗಾಳಿಯಲ್ಲಿದ್ದೀನಿ, ಏನೂ ತೊಂದರೆ ಆಗಲ್ಲ. ಯಾವುದೇ ನಿಮ್ಮ ಮುಖ ದೊಪ್ಪು ಕಾಣೋದು, ಚಿಕ್ಕದು ಕಾಣೋದು ಏನೂ ತೊಂದರೆ ಆಗಲ್ಲ. ಬಟ್ ಒಂದು ಸಡನ್ ಆಗಿ ನೀವು ನೀರಲ್ಲಿ ಮುಳುಗಿ ಬಿಟ್ರಿ ಅಂತಂದ್ರೆ, ನೀರಿನ ಮೇಲಿಂದ ನೋಡ್ತಿರುವಂತ ನನಗೆ ನಿಮ್ಮ ದೇಹದ ಗಾತ್ರದಲ್ಲಿ ನನಗೆ ದೊಡ್ಡದೋ ಚಿಕ್ಕದೋ ಡಿಪೆಂಡ್ ಅಪಾನ್ ಫಿನಾಮಿನಾ ಮೇಲೆ ನನಗೆ ವ್ಯತ್ಯಾಸ ಆಗ್ತದೆ. ಒಟ್ಟಾರೆಯಾಗಿ ಯಾವಾಗ ವ್ಯತ್ಯಾಸ ಆಗ್ತದೆ ಅಂತಂದ್ರೆ, ಮಾಧ್ಯಮಗಳು ಬೇರೆ ಬೇರೆ ಇದ್ದಾಗ ಮಾತ್ರ ವ್ಯತ್ಯಾಸ ಆಗ್ತದೆ. ಹಂಗಾಗಿ ಬೆಳಕು ಈ ವಾತಾವರಣದಲ್ಲಿ ಈ ವಿರಳ ಮಾಧ್ಯಮ, ಸಾಂದ್ರ ಮಾಧ್ಯಮ, ಬಿಸಿಯಾದ ಗಾಳಿಯಿಂದ ತಂಪಾದ ಗಾಳಿಗೆ, ತಂಪಾದ ಗಾಳಿಯಿಂದ ಬಿಸಿಯಾದ ಗಾಳಿಗೆ ಆ ಕಣಗಳ ಜೋಡಣೆಯಾಗಿ ಮಾಧ್ಯಮಗಳು ಬೇರೆ ಬೇರೆಯಾಗಿ ನಮಗೆ ಈ ರೀತಿ ಏನಾಗ್ತದೆ? ಫಿನಾಮಿನಾ ಉಂಟಾಗ್ತದೆ ಅಂತ ನೋಡ್ತೀವಿ. ಸೊ ಸರಿಯಾದ ಉತ್ತರ ವಾಯುಮಂಡಲದಲ್ಲಿನ ವಕ್ರೀಭವನ ಅನ್ನೋದು ಸರಿಯಾದ ಉತ್ತರ. ಇನ್ನು ಚದುರುವಿಕೆ ಬಗ್ಗೆ ಅಲ್ಲ, ಲೈಟ್ ಯಾಕೆ ಬ್ಲೂ ಕಲರ್ ಜಾಸ್ತಿ ಕಾಣುತ್ತೆ ಅಂತ ಹೇಳೋದು ಬೆಳಕಿನ ಚದುರುವಿಕೆ, ಸಿ ವಿ ರಾಮನ್ ಸ್ಟಡಿ ಮಾಡ್ತಾರೆ. ಇನ್ನು ಟಿಂಡಾಲ್ ಪರಿಣಾಮ ಗೊತ್ತು ನಿಮಗೆ. ಟಿಂಡಾಲ್ ಅಂದ್ರೆ ಒಂದು ಕಲಿಲ ಸ್ಥಿತಿ. ಯಾವುದೋ ಒಂದು ಸುಣ್ಣ ಅಥವಾ ಯಾವುದೋ ಒಂದು ಕಸ ಕಡ್ಡಿಗಳ ಮುಖಾಂತರ ಬೆಳಕನ್ನು ಹಾಕಿದಾಗ ಬೆಳಕು ಯಾವ ರೀತಿ ಚದುರುತ್ತದೆ ಟಿಂಡಾಲ್ ಹೇಳ್ತಾರೆ. ಬೆಳಕಿನ ವರ್ಣ ವಿಭಜನೆ ಬಗ್ಗೆ ಸ್ಟಡಿ ಮಾಡಿದ್ದು ನ್ಯೂಟನ್. ಇವರೇ ಸಾಮಾನ್ಯ ಬೆಳಕು 7 ಬಣ್ಣಗಳಿಂದ ಕೂಡಿದೆ ಅಂತೇಳಿ ಆ ವಿಬ್ಗಯರ್ ಕಲರ್ಗಳ ಬಗ್ಗೆ ತಿಳಿಸಿಕೊಟ್ಟಿರುವಂತ ಫಿನಾಮಿನನೇ ಬೆಳಕಿನ ವರ್ಣ ವಿಭಜನೆ ಅಂತ ನೋಡ್ತೀವಿ. ಸೊ ಇಲ್ಲಿ ಸರಿಯಾದ ಉತ್ತರ ಏನು ಅಂತಂದ್ರೆ ಬೆಳಕಿನ ವಕ್ರೀಭವನ, ರಿಫ್ರಾಕ್ಷನ್ ಆಫ್ ಲೈಟ್. ದ್ರವ್ಯರಾಶಿ m ಮತ್ತು ವೇಗ v ಹೊಂದಿರುವ ವಸ್ತುವಿನ ಸಂವೇಗ ಏನು ಅಂತ ಕೇಳ್ತಾನೆ. ಅನ್ ಅಬ್ಜೆಕ್ಟ್ ಹ್ಯಾವಿಂಗ್ ಮಾಸ್ m ಅಂಡ್ ವೆಲಾಸಿಟಿ v, ದೆನ್ ವಾಟ್ ಈಸ್ ದ ಮೂಮೆಂಟಮ್ ಅಂತ ಕೇಳ್ತಾನೆ. ವಸ್ತುವಿನ ಮೂಮೆಂಟಮ್ ಏನು? ಮೂಮೆಂಟಮ್ ಮೇಲೆ ತುಂಬಾ ಕ್ವಶನ್ ಬಂದಿದ್ದಾವೆ. ಲಾಸ್ಟ್ 2021 TET ಎಕ್ಸಾಮ್ದಲ್ಲಿ ಒಂದು 500 ಗ್ರಾಮ್ ಇರುವಂತ ಕ್ರಿಕೆಟ್ ಚೆಂಡು, 200 ಗ್ರಾಮ್ ಇರುವಂತ ಟೆನ್ನಿಸ್ ಚೆಂಡು, ಇವೆರಡರಲ್ಲಿ ಯಾವುದ್ರದ್ದು ಮೂಮೆಂಟಮ್ ಜಾಸ್ತಿ ಇದೆ ಅಂತ ಕೇಳಿದ. ಸೊ ಮೂಮೆಂಟಮ್ ಎದ್ರ ಮೇಲೆ ಡಿಪೆಂಡ್ ಇದ್ರೆ? ಮಾಸ್ ಮೇಲೆ ಡಿಪೆಂಡ್ ಇದೆ. ಮಾಸ್ ಜಾಸ್ತಿ ಆದಷ್ಟು ಮೂಮೆಂಟಮ್ ಜಾಸ್ತಿ ಆಗ್ತದೆ, ಮಾಸ್ ಕಮ್ಮಿ ಆದಷ್ಟು ಮೂಮೆಂಟಮ್ ಕಮ್ಮಿ ಆಗ್ತದೆ ಅಂತೇಳಿ ನಾವು ಲಾಸ್ಟ್ ಒಂದು ವಿಡಿಯೋದಲ್ಲಿ ನೋಡಿದೀವಿ. ಯಾರು ನೋಡಿಲ್ಲ ಡೈರೆಕ್ಟ್ ಆಗಿ 2021 ಅಲ್ಲಿ ನೋಡಿ ನೀವು. ಸಂವೇಗ ಮೂಮೆಂಟಮ್ ಅಂತ ಕರಿತೀವಲ್ಲ, ಇದು ಸಂವೇಗ ಎದ್ರ ಮೇಲೆ ಡಿಪೆಂಡ್ ಇದೆ? ಸಂವೇಗ ನಥಿಂಗ್ ಬಟ್ ಪಿ ಅಂತ ತೋರಿಸ್ತೀವಿ ಮೂಮೆಂಟಮ್. ಸೊ ಮಾಸ್ ಇಂಟು ವೆಲಾಸಿಟಿ, ಒಂದು ವಸ್ತುವಿನ ಮಾಸ್ ಎಷ್ಟಿದೆ ಮತ್ತು ಅದರ ವೇಗ ಎಷ್ಟಿದೆ, ಇವೆರಡನ್ನು ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಬರುವಂತ ಉತ್ತರವನ್ನೇ ನಾವು ಮೂಮೆಂಟಮ್ ಅಂತ ಕರಿತೀವಿ. ಹಂಗಾಗಿ ಮಾಸ್ ಜಾಸ್ತಿ ಆದಷ್ಟು ಮೊಮೆಂಟಮ್ ಜಾಸ್ತಿ, ವೆಲಾಸಿಟಿ ಜಾಸ್ತಿ ಆದಷ್ಟು ಸಹಿತ ಮೊಮೆಂಟಮ್ ಜಾಸ್ತಿ. ಇವೆರಡು ಯಾವ ಅನುಪಾತ? ನೇರ ಅನುಪಾತ, ಡೈರೆಕ್ಟ್ಲಿ ಪ್ರೊಪೋರ್ಷನಲ್. ಎ ಈಸ್ ಈಕ್ವಲ್ ಟು ಬಿ ಅಂತಂದ್ರೆ ಇವೆರಡು ನೇರ ಅನುಪಾತ. ಎ ಈಸ್ ಈಕ್ವಲ್ ಟು 1/b ಅಂತಂದ್ರೆ ವಿಲೋಮ ಅನುಪಾತ. ಇಲ್ಲಿ ನೇರ ಅನುಪಾತದಲ್ಲಿ ಎ ನ ವ್ಯಾಲ್ಯೂ ಹೆಚ್ಚಾದ್ರೆ ಬಿ ನ ವ್ಯಾಲ್ಯೂ ಹೆಚ್ಚಾಗ್ತದೆ, ಎ ನ ವ್ಯಾಲ್ಯೂ ಕಮ್ಮಿ ಆದ್ರೆ ಬಿ ನ ವ್ಯಾಲ್ಯೂ ಕಮ್ಮಿ ಆಗ್ತದೆ. ಒಂದಕ್ಕೊಂದು ತಕ್ಕಡಿ ಇದ್ದಂಗೆ, ಈ ಕಡೆ ಏನಾದ್ರೆ ಆ ಕಡೆ ಏನಾಗ್ತದೆ ಅಂತ ಅರ್ಥ. ಇದು ಒಂದಕ್ಕೊಂದು ಅಪೋಸಿಟ್ ಇರ್ತದೆ. ವಿಲೋಮ ಅನುಪಾತ ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂತ ಕರಿತೀವಿ. ಒಂದು ಹೆಚ್ಚಾದ್ರೆ ಒಂದು ವ್ಯಾಲ್ಯೂ ಏನಾಗ್ತದೆ? ಕಮ್ಮಿ ಆಗ್ತದೆ. ಬಟ್ ಇಲ್ಲಿ ಮಾಸ್ ಮತ್ತು ವೆಲಾಸಿಟಿ ಮೂಮೆಂಟಮ್ ಏನಾಗಿದ್ದಾವೆ? ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅದಾವೆ. ಒಂದು ವಸ್ತುವಿನ ರಾಶಿ ಮತ್ತು ಅದರ ವೇಗ ಹೆಚ್ಚಾಗೋದ್ರಿಂದ ಅದರ ಮೂಮೆಂಟಮ್ ಏನಾಗ್ತದೆ? ಹೆಚ್ಚಾಗ್ತದೆ ಅಂತ ಕರಿತೀವಿ. ಹಂಗಾಗಿ ಸರಿಯಾದ ಉತ್ತರ ಎಂ ಇಂಟು ವಿ. ಪಿ ತೊಟ್ಟಿಲ್ಲ, ಪಿ ಈಸ್ ಈಕ್ವಲ್ ಟು ಮೂಮೆಂಟಮ್ ಅನ್ನು ಪಿ ಲಿಂದ ಇಂಡಿಕೇಟ್ ಮಾಡ್ತೀವಿ. ಪಿ ಈಸ್ ಈಕ್ವಲ್ ಟು ವಾಟ್ ಅಂತ ಕೇಳ್ತಾನೆ. ಪಿ ಈಸ್ ಈಕ್ವಲ್ ಟು ಎಂ ಇಂಟು ವಿ. ಇಲ್ಲಿ ಪಿ ಈಸ್ ಈಕ್ವಲ್ ಟು ಎಂ ವಿ ಸ್ಕ್ವೇರ್ ಅಲ್ಲ, ಪಿ ಈಸ್ ಈಕ್ವಲ್ ಟು ಹಾಫ್ ಎಂ ವಿ ಸ್ಕ್ವೇರ್ ಅಲ್ಲ, ಎಂ ವಿ ಸ್ಕ್ವೇರ್ ವಿ ಅಲ್ಲ, ಓನ್ಲಿ ಎಂ ಇಂಟು ವಿ. ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ಭೂಮಿಯ ಮೇಲೆ ಒಂದು ವಸ್ತುವಿನ ತೂಕವು 60 ನ್ಯೂಟನ್ ತೂಗುತ್ತದೆ. ಚಂದ್ರನ ಮೇಲೆ ಅದರ ತೂಕ ಎಷ್ಟು ಅಂತ ಕೇಳ್ತಾನೆ. ಸೊ ತೂಕ ಡಿಪೆಂಡ್ ಅಪಾನ್ ಎದ್ರ ಮೇಲೆ ಅಂತಂದ್ರೆ ಗ್ರಾವಿಟಿ.
ಸೊ ವಸ್ತುವಿನ ತೂಕ ಯಾವಾಗಲೂ ಯಾವ ಅಂಶವನ್ನು ಅವಲಂಬಿಸಿರುತ್ತದೆ ಅಂತಂದ್ರೆ ಗುರುತ್ವ ಎಂಬ ಅಂಶವನ್ನು ಅವಲಂಬಿಸಿರುತ್ತದೆ ಅಂತ ನೋಡ್ತೀವಿ. ಗೊತ್ತು ನಿಮಗೆಲ್ಲ, ಗುರುತ್ವದ ಮೇಲೆ ನಮ್ದೆಲ್ಲ ವೇಟ್ ಡಿಪೆಂಡ್ ಆಗಿದೆ. ಬಟ್ ಇಲ್ಲಿ ಭೂಮಿಗೆ ಮತ್ತು ಚಂದ್ರನಿಗೆ ಕಂಪ್ಯಾರಿಸನ್ ಮಾಡ್ತಾನೆ. ಹಂಗಾಗಿ ಭೂಮಿಯ ಮೇಲೆ, ಅರ್ತ್ ಮೇಲೆ ಎಷ್ಟು ಗ್ರಾವಿಟಿ ಆಯ್ತಲ್ಲ, ಈ ಗ್ರಾವಿಟಿಗಿಂತ ಮೂನ್ ಮೇಲಿರುವಂತ ಗ್ರಾವಿಟಿ ಎಕ್ಸಾಕ್ಟ್ ಆಗಿ 6 ಟೈಮ್ಸ್ ಕಮ್ಮಿ ಇದೆ ಅಂತ ಅರ್ಥ. ಸೊ ಪ್ರಾಕ್ಟಿಕಲ್ ಪ್ರೂವ್ಡ್ ಇದು. ಭೂಮಿಯ ಮೇಲೆ ಎಷ್ಟು ಗುರುತ್ವಾಕರ್ಷಣ ಬಲ ಇದೆಯಲ್ಲ, ಭೂಮಿ ಎಷ್ಟು ಗುರುತ್ವಾಕರ್ಷಣ ಬಲವನ್ನು ಹೊಂದಿದೆಯಲ್ಲ, ಅದಕ್ಕಿಂತ 6 ಪಟ್ಟು ಕಮ್ಮಿ ಆಗಿದೆ. ಎಲ್ಲಿ? ಚಂದ್ರನಲ್ಲಿ. ಮೆಥಮೆಟಿಕಲಿ ಕಡಿಮೆ ಅಂತಂದ್ರೆ ಡಿವೈಡೆಡ್ ಬೈ ಮಾಡ್ತೀವಿ, ಹೆಚ್ಚು ಅಂದ್ರೆ ಇಂಟು ಮಾಡ್ತೀವಿ. ಕಡಿಮೆ ಅಂದ್ರೆ ಮೈನಸ್ ಮಾಡ್ತೀವಿ, ಹೆಚ್ಚು ಅಂದ್ರೆ ಪ್ಲಸ್ ಮಾಡ್ತೀವಿ. ಹಂಗಾಗಿ ಇಲ್ಲಿ ಮೈನಸ್ ಮಾಡಂಗಿಲ್ಲ, ನಾವೇನ್ ಮಾಡಬೇಕು, ಕಡಿಮೆ ಅಂದ್ರೆ ಡಿವೈಡ್ ಮಾಡ್ಬೇಕು. ಇಲ್ಲಿ ಪಟ್ಟು ಅಂತಾನೆ, ಟೈಮ್ಸ್ ಅಂತಾನೆ, ಹಂಗಾಗಿ ಡಿವೈಡೆಡ್ ಬೈ ಅಂತ ಮಾಡಬೇಕು. ಹಂಗಾಗಿ ಒಬ್ಬ ವ್ಯಕ್ತಿ ಭೂಮಿ ಮೇಲೆ ಎಷ್ಟು ತೂಕವನ್ನು ತೂಗ್ತಾನೋ ಅದಕ್ಕಿಂತ ಎಕ್ಸಾಕ್ಟ್ ಆಗಿ 6 ಟೈಮ್ಸ್ ಚಂದ್ರನ ಮೇಲೆ ತೂಕ ಇರ್ತದೆ ಅಂತ ಅರ್ಥ. ಭೂಮಿ ಮೇಲೆ ವ್ಯಕ್ತಿಯ ತೂಕ ತಾನೇ ಕೊಟ್ಟಿದ್ದಾನೆ ಕ್ವಶನ್ 60 ಅಂತಾನೆ. ಹಂಗಾಗಿ ಚಂದ್ರನಲ್ಲಿ ಏನಾಗ್ತದೆ, 60 ಡಿವೈಡೆಡ್ ಬೈ 10 ಎಷ್ಟು 6 ಅಂತ ಆಗ್ತದೆ. 6 ಅವಾಗ 6 ಕಟ್ ಆದ್ರೆ 0 ಉಳಿತು. ಅಂದ್ರೆ ಎಷ್ಟು ನ್ಯೂಟನ್ ಆಯ್ತು ಚಂದ್ರನ ಮೇಲೆ? ಎಷ್ಟು ನ್ಯೂಟನ್? ಓನ್ಲಿ 10 ನ್ಯೂಟನ್. ಅಂದ್ರೆ ಆಡು ಭಾಷೆಯಲ್ಲಿ ಹೇಳ್ಬೇಕಾದ್ರೆ, ಭೂಮಿ ಮೇಲೆ ಒಬ್ಬ ವ್ಯಕ್ತಿ 60 kg ತೂಕವನ್ನು ತೂಗಿದರೆ ಅವ ಹೋಗಿ ಚಂದ್ರನ ಮೇಲೆ ನಿಂತಾಗ ಅವನ ವೇಟ್ ಬರೀ 10 kg ಆಗ್ತದೆ. ನೀವು ಭೂಮಿಯಲ್ಲಿ ಎಷ್ಟಿರ್ತಾರೋ ಅದಕ್ಕಿಂತ ಡಿವೈಡೆಡ್ ಬೈ 6. ನೀವು ಒಂದು ವಸ್ತು ಭೂಮಿಯಲ್ಲಿ 600 kg ಇರುವಂತ ವಸ್ತು ಇತ್ತಂದ್ರೆ ಚಂದ್ರನ ಮೇಲೆ ಬರೀ 100 kg ಆಗ್ತದೆ ಅಂತ ಅರ್ಥ. ಈ ಈ ತೂಕ ಅಥವಾ ಈ kg ಯಾವುದ್ರ ಮೇಲೆ ಡಿಪೆಂಡ್ ಇದೆ ಸರ್ ಅಂತಂದ್ರೆ ಗ್ರಾವಿಟಿ ಮೇಲೆ ಡಿಪೆಂಡ್ ಇದೆ. ಆ ಗ್ರಾವಿಟಿ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಂತ ಕರಿತೀವಿ. ದಟ್ ಇಸ್ ಜಿ ವ್ಯಾಲ್ಯೂ ಭೂಮಿ ಮೇಲೆ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತಿದೆ. ಚಂದ್ರನ ಮೇಲೆ 1.63 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ನೋಡ್ತೀವಿ. ಅಂದ್ರೆ ಭೂಮಿಗೆ ಮತ್ತು ಚಂದ್ರನಿಗೆ ಇರುವಂತಹ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಸಹಿತ 6 ಟೈಮ್ಸ್ ಡಿಫರೆನ್ಸ್ ಆಗಿದೆ. ಈ ಒಂದು ವ್ಯತ್ಯಾಸದಿಂದನೇ ಭೂಮಿ ಮತ್ತು ಚಂದ್ರನ ಮೇಲೆ ಗ್ರಾವಿಟಿ ವ್ಯತ್ಯಾಸ ಆಗ್ತದೆ. ಇದಕ್ಕೆ ಮೇಜರ್ ಡಿಫರೆನ್ಸ್ ಏನು ಸರ್, ಯಾಕೆ ಈ ರೀತಿ ಅಂದ್ರೆ, ಈ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಈಸ್ ಈಕ್ವಲ್ ಟು ಮಾಸ್ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಅಂತಿದೆ. ಯಾವ ಗ್ರಹದ ರಾಶಿ ಜಾಸ್ತಿ ಇರ್ತದೋ ಅಲ್ಲಿ ಗ್ರಾವಿಟಿ ಜಾಸ್ತಿ ಆಗ್ತದೆ. ಯಾವ ಅನುಪಾತ? ನೇರ ಅನುಪಾತ, ಡೈರೆಕ್ಟ್ಲಿ ಪ್ರೊಪೋರ್ಷನಲ್. ಇಫ್ ಮಾಸ್ increases, if the mass of the planet increases, then acceleration due to gravity also increases. ಹಂಗಾಗಿ ಅರ್ತ್ ಮಾಸ್ ಜಾಸ್ತಿ ಅಂತ ನೋಡ್ತೀವಿ, ಮೂನ್ ಅಂತ ಬಂದಾಗ ಅದರ ಮಾಸ್ ಏನಾಗಿದೆ? ಕಡಿಮೆಯಾಗಿದೆ. ಹಂಗಾಗಿ ನಮಗೆ ಡಿಫ್ರೆನ್ಸ್ ಏನಾಗ್ತದೆ ಅಂತಂದ್ರೆ, ಭೂಮಿಗಿಂತ ಚಂದ್ರನ ಮೇಲೆ ಗ್ರಾವಿಟಿ ಕಡಿಮೆ ಆಗಿರೋದ್ರಿಂದ ತೂಕನು ಸಹಿತ ಏನಾಗ್ತದೆ? ಕಮ್ಮಿ ಆಗ್ತದೆ. ಇನ್ನೂ ಶಾರ್ಟ್ಕಟ್ ಆಗಿ ಹೇಳಬೇಕಾದ್ರೆ, ಒಂದು ವಸ್ತು ಭೂಮಿ ಮೇಲೆ ಮೇಲಿಂದ ಕೆಳಗೆ ಬೀಳಿಸಿದಾಗ ಪ್ರತಿ ಸೆಕೆಂಡಿಗೆ ಅದರ ವೇಗದಲ್ಲಿ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ನಷ್ಟು ಸ್ಪೀಡ್ ಜಾಸ್ತಿ ಆಗ್ತಾ ಬರ್ತದೆ. ಅದರ ಚಂದ್ರನಲ್ಲಿ ಪ್ರತಿ ಸೆಕೆಂಡ್ಗೆ 1.63 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ನಷ್ಟು ಮಾತ್ರ ಸ್ಪೀಡ್ ಜಾಸ್ತಿ ಆಗ್ತಾ ಬರ್ತದೆ. ಅಂದ್ರೆ ಚಂದ್ರನಿಗೆ ಕೆಳಗೆ ಆಕರ್ಷಣೆ ಮಾಡುವಂತ ಬಲ ಕಮ್ಮಿ ಇದೆ, ಭೂಮಿಗೆ ಆಕರ್ಷಣೆ ಮಾಡುವಂತ ಬಲ ಜಾಸ್ತಿ ಆಗಿದೆ. ಹಂಗಾಗಿ ಒಟ್ಟಾರೆಯಾಗಿ ನಮಗೆ ಸರಿಯಾದ ಉತ್ತರ ಎಷ್ಟು ಅಂತಂದ್ರೆ 10 ನ್ಯೂಟನ್. ನಿಮ್ಗೆ ಒಂದು ಕ್ವಶನ್ ಕೊಡ್ತಾ ಇದ್ದೀನಿ, ಅಬ್ಸರ್ವ್ ಮಾಡ್ಕೊಳ್ಳಿ. ಭೂಮಿಯ ಮೇಲೆ ಒಬ್ಬ ವ್ಯಕ್ತಿ 30 kg ತೂಗಿದ್ರೆ ಚಂದ್ರನ ಮೇಲೆ ಆ ವ್ಯಕ್ತಿ ಎಷ್ಟು kg ತೂಗ್ತಾನಂತೆ? 5 kg ತೂಗ್ತಾನಂತೆ. ಹೆಂಗ್ ಲೆಕ್ಕ ಮಾಡ್ತೀರಿ ಮಾಡ್ರಿ. ಮುಂದಿನ ಕ್ವಶನ್ಗೆ ಹೋಗೋಣ. ಸೊ ಸರಿಯಾದ ಉತ್ತರ 10 ನ್ಯೂಟನ್ ಅನ್ನೋದು ರೈಟ್ ಆನ್ಸರ್. ದ್ರವಗಳ ಸಾಂದ್ರತೆಯನ್ನು ಕಂಡುಹಿಡಿಯಲು ಬಳಸುವ ಹೈಡ್ರೋಮೀಟರ್ಗಳು ಆಧರಿಸಿದ ತತ್ವ ಯಾವುದು ಅಂತ ಕೇಳ್ತಾನೆ. ಹೈಡ್ರೋಮೀಟರ್ಸ್ ವರ್ಕ್ಸ್ ಆನ್ ವಿಚ್ ಆಫ್ ದ ಫಾಲೋಯಿಂಗ್ ಫಿನಾಮಿನನ್ ಅಂತ ಕೇಳ್ತಾನೆ. ಹೈಡ್ರೋಮೀಟರ್ ಏನು ಅಂತಂದ್ರೆ, ಒಂದು ಲಿಕ್ವಿಡ್ ಎಷ್ಟು ಡೆನ್ಸಿಟಿಯನ್ನು ಹೊಂದಿದೆ. ಡೆನ್ಸಿಟಿ ಅಂದ್ರೆ ಏನಿಲ್ಲ, ಲಿಕ್ವಿಡ್ ಎಷ್ಟು ಕಣಗಳನ್ನು ಹತ್ತಿರವಾಗಿ ಹೊಂದಿದೆ, ಕಣಗಳು ಆ ಲಿಕ್ವಿಡ್ ಎಷ್ಟು ವೇಟ್ ಅನ್ನು ಹೊಂದಿದೆ, ಕಣಗಳ ಸೈಜ್ ಎಷ್ಟು ದಪ್ಪವಾಗಿದ್ದಾವೆ ಅನ್ನೋದೇ ನಾವು ಡೆನ್ಸಿಟಿ ಅಂತ ಕರಿತೀವಿ. ಹಂಗಾಗಿ ಇಲ್ಲಿ ಯಾರ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗ್ತದೆ ಅಂತ ಕೇಳ್ತಾನೆ. ಆರ್ಕಿಮಿಡೀಸ್, ಪ್ಯಾಸ್ಕಲ್, ಬರ್ನೌಲಿ ಮತ್ತು ಕೆಪ್ಲರ್ ಅಂತಿದ್ದಾವೆ. ಸ್ವಲ್ಪ ಕೆಪ್ಲರ್ ಅನ್ನೋದು ಯಾವ್ದ್ರ ಬಗ್ಗೆ ಸ್ಟಡಿ ಮಾಡ್ತಾನೆ ಗೊತ್ತು ನಿಮಗೆ? ಗ್ರಹಗಳ ನಿಯಮಗಳ ಬಗ್ಗೆ ಸ್ಟಡಿ ಮಾಡ್ತಾನೆ. ಇನ್ನು ಬರ್ನೌಲಿ ಅನ್ನೋದು ಇವರು ಲಿಕ್ವಿಡ್ ಬಗ್ಗೆ ಸ್ಟಡಿ ಮಾಡಲ್ಲ. ಏರೋಪ್ಲೇನ್ಗಳು ಯಾಕೆ ಹಾರಾಟ ಮಾಡ್ತವೆ, ಗಾಳಿ ಬಂದಾಗ ಯಾಕೆ ತಗಡುಗಳು ಹಾರಾಟ ಮಾಡ್ತವೆ, ಯಾವುದೇ ಒಂದು ವಸ್ತುವಿನ ವೇಗ ಜಾಸ್ತಿ ಆದಾಗ ಪ್ರೆಷರ್ ಹೆಂಗ್ ಕಮ್ಮಿ ಆಗ್ತದೆ ಅಂತ ಇವರು ಸ್ಟಡಿ ಮಾಡ್ತಾರೆ. ಇನ್ನು ಪ್ಯಾಸ್ಕಲ್ ಮತ್ತು ಆರ್ಕಿಮಿಡೀಸ್ ಸ್ವಲ್ಪ ಕನ್ಫ್ಯೂಸ್ ಆಗ್ತದೆ. ಹಂಗಾಗಿ ಪ್ಯಾಸ್ಕಲ್ ಬೇರೆ. ಪ್ಯಾಸ್ಕಲ್ ಏನಂತಾನೆ ಅಂತಂದ್ರೆ, ಯಾವುದಾದ್ರೂ ಒಂದು ಬಲೂನ್ ಒಳಗಡೆ ಒಂದು ಗಾಳಿನೋ ನೀರು ತುಂಬಿಬಿಟ್ಟು ಹಿಂಗ ನೀ ಕೈಯಿಂದ ಅದುಮು ಬಿಟ್ಟಿ ಅಂತಂದ್ರೆ ಆ ಫೋರ್ಸು 360 ಡಿಗ್ರಿ ಆಂಗಲ್ ಅಲ್ಲಿ ಎಲ್ಲ ಕಣಗಳ ಮೇಲೆ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗ್ತದೆ ಅಂತ ಹೇಳ್ತಾನೆ. ಈ ಪ್ಯಾಸ್ಕಲ್ ತತ್ವದ ಮೇಲೆ ನಮಗೆ ಹೈಡ್ರಾಲಿಕ್ ಬ್ರೇಕ್ಗಳು, ಹೈಡ್ರಾಲಿಕ್ ಜಾಕ್ಗಳು, ಹೈಡ್ರಾಲಿಕ್ ಲಿಫ್ಟ್ಗಳು ವರ್ಕ್. ಹೈಡ್ರಾಲಿಕ್ಸ್ ಅಲ್ಲಿ ನಮಗೆ ಜಾಸ್ತಿ ಇಂಪಾರ್ಟೆಂಟ್ ಆಗ್ತದೆ.
ಈ ಆರ್ಕಿಮಿಡಿಸ್ ಅನ್ನೋ ಸೈಂಟಿಸ್ಟ್ನೇ ನೀರಿನ ಬೊಯಾಂಟ್ ಫೋರ್ಸ್ ಬಗ್ಗೆ, ಏನು ತೇಲುವಿಕೆಗಳ ಬಗ್ಗೆ, ನೀರಿನ ದ್ರವಗಳ ಬಗ್ಗೆ ಸ್ಟಡಿ ಮಾಡುವಂಥ ವಿಜ್ಞಾನಿ ಯಾರು ಅಂತಂದ್ರೆ ಆರ್ಕಿಮಿಡಿಸ್ ಅಂತ ನೋಡ್ತೀವಿ. ನಿಮಗೆ ಗೊತ್ತಿರುವ ಹಾಗೆ ಆರ್ಕಿಮಿಡಿಸ್ ಒಂದು ಸಣ್ಣ ಪ್ರಿನ್ಸಿಪಲ್ ಹೇಳ್ತಾನೆ. ನೀರಿಗೆ ಒಂದು ಫೋರ್ಸ್ ಇದೆ ಅಂತ ಹೇಳ್ತಾನೆ. ನೀರಿಗೆ ಏನಿದೆ ಅಂತೆ, ಒಂದು ಫೋರ್ಸ್ ಇದೆ. ಈ ಫೋರ್ಸ್ ಅನ್ನೇ ನಾವು ಅಪ್ ಥ್ರಸ್ಟ್ ಫೋರ್ಸ್ ಅಂತ ಕರಿತೀವಿ. ಮೇಲ್ಮುಖ ಒತ್ತಡ ಅಂತ ಕರಿತೀವಿ. ಯಾವ ಒತ್ತಡ? ಮೇಲ್ಮುಖ ಒತ್ತಡ. ನೀರಲ್ಲಿ ಒಂದು ವಸ್ತುವನ್ನು ಮುಳುಗಿಸಿ ಅದನ್ನು ಒಂದು ಹಗ್ಗ ಕಟ್ಟಿ, ಹಗ್ಗದಿಂದ ನಾವು ನೀರನ್ನು ಆ ಗುಂಡನ್ನು ಅಥವಾ ಒಂದು ವಸ್ತುವನ್ನು ಮೇಲೆತ್ತಾ ಇರಬೇಕಾದ್ರೆ ಆ ವಸ್ತು ನಮಗೆ ಸ್ವಲ್ಪ ವೇಟ್ ಕಮ್ಮಿ ಅನಿಸ್ತದೆ, ವೇಟ್ಲೆಸ್ ಅನಿಸ್ತದೆ, ಹಗುರವಾಗಿ ಅನಿಸ್ತದೆ. ಏನಕ್ಕೆ ಹಗುರವಾಗಿ ಅನಿಸ್ತದೆ, ಎಷ್ಟು ಹಗುರವಾಗಿ ಅನಿಸ್ತದೆ ಅಂತಂದ್ರೆ, ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ನಾನು ನಿಮಗೆ. ನೋಡಿ, ನೀರಲ್ಲಿ ನಾನು ಒಂದು ಏನಂದ್ರೆ 5 kg ಇರುವಂತ ಒಂದು ವಸ್ತು ನೀರಲ್ಲಿ ಮುಳುಗಿಸಿದ್ದೀನಿ ಅಂತ ತಿಳ್ಕೊಳ್ಳಿ. ಅವಾಗ ಈ 5 kg ನೀರಲ್ಲಿ ಮುಳುಗಿಸಿ ಇಷ್ಟುವರೆಗೆ ತುಂಬಾ ತುಂಬಿರುವಂತ ಪಾತ್ರೆ ಇದೆ, ಮೇಲೆ ಇದೆಲ್ಲ ಖಾಲಿ ಇದೆ, ಬಟ್ ಇಷ್ಟು ಇಲ್ಲಿವರೆಗೆ ತುಂಬಿದೆ ಅಂತ ತಿಳ್ಕೊಳ್ಳಿ. ನಾನು ಈ ಗುಂಡನ್ನು ಮುಳುಗಿಸಿದಾಗ ಇದು ಎಷ್ಟು ಏರಿಯಾವನ್ನು ಹೊಂದಿದೆ, ಎಷ್ಟು ವಾಲ್ಯೂಮ್ ಅನ್ನು ಹೊಂದಿದನೋ ಅಷ್ಟು ನೀರೇನಾಗ್ತವೆ, ಹೊರಗಡೆ ಚೆಲ್ತವೆ. ಯಾಕಂದ್ರೆ ಜಾಗನಿಲ್ಲ. ಆ ಗುಂಡು ಮುಳುಗಿದ ತಕ್ಷಣ ಖಾಲಿ ಆ ಗುಂಡು ಆವರಿಸ್ಕೊಂಡಿರುವಂತ ಭಾಗದಲ್ಲಿ ನೀರೇನಾಗಬೇಕು, ಹೊರಗಡೆ ಚೆಲ್ಲಬೇಕು. ಅವಾಗ ಹೊರಗಡೆ ಚೆಲ್ತದೆ. ಆ ಗುಂಡನ್ನು ಮೇಲೆತ್ತಬೇಕಾದ್ರೆ ನನಗೆ ಸ್ವಲ್ಪ ಗುಂಡು ಏನು ಅನಿಸ್ತು ಅಂತ ಹೇಳಿನಿ, ಕಡಿಮೆ ವೇಟ್ ಲಾಸ್ ಆಗ್ತದೆ ಅಂತ ಹೇಳಿನಿ. ಎಷ್ಟು ವೇಟ್ ಲಾಸ್ ಆಗ್ತದೆ ಅಂತಂದ್ರೆ, ಆ ನೀರು ಕೆಳಗಡೆ ಚೆಲ್ಲಿದಾಗ ಆ ನೀರು ಎಷ್ಟು ತೂಕವನ್ನು ಹೊಂದಿರ್ತದೋ ಅಷ್ಟು ತೂಕ ಇದರ ವೇಟಲ್ಲಿ ಲಾಸ್ ಆಗ್ತದೆ ಅಂತ ಹೇಳ್ತಾನೆ ಅವನು. ಅಂದ್ರೆ 5 kg ವೇಟ್ ಇರುವಂತ ಒಂದು ಗುಂಡನ್ನು ನೀರಲ್ಲಿ ಮುಳುಗಿಸಿದಾಗ ಇಷ್ಟು ಸೈಜ್ ಇರುವಂತ ನೀರು ಹೊರಗೆ ಬರ್ತವೆ ಅಂತ ನೋಡ್ತೀವಿ. ಅವಾಗ ಈ ಸೈಜ್ ಅಲ್ಲಿರುವಂತ, ಈ ವಾಲ್ಯೂಮ್ ಅಲ್ಲಿರುವಂತ ನೀರು ಇಮ್ಯಾಜಿನ್ 1 kg ಇದೆ ಅಂತ ತಿಳ್ಕೊಳ್ಳಿ. ಎಷ್ಟು kg ಅದಾವೆ? 1 kg ಅದೇ. ಅವಾಗ ಈ ಗುಂಡು ಮೇಲೆತ್ತಬೇಕಾದ್ರೆ ಈ ಹೊರಗೆ ಚೆಲ್ಲಿರುವಂತ ನೀರು 1 kg ಐತಲ್ಲ, ಆ 1 kg ನಷ್ಟು ವೇಟ್ ಏನಾಗ್ತದೆ, ಆ ಗುಂಡಿನ ಒಳಗಡೆ ಲಾಸ್ ಆಗ್ತದೆ. ಹಂಗಾಗಿ ಮೊದಲು 5 kg ಇತ್ತಲ್ಲ, ಹಿಂಗಾಗಿ ಈಗ 4 ಮೇಲೆ ಎತ್ತಬೇಕಾದ್ರೆ ನನಗೆ 4 kg ಅನಿಸ್ಬಿಡ್ತದೆ. ಮತ್ತು 1 kg ಒಳ್ಳೆ ಇತ್ತು ಅಂತಂದ್ರೆ ಆ 1 kg ನಷ್ಟು ಕೆಳಗಿಂದ ನೀರು ಅದಕ್ಕೆ ಫೋರ್ಸ್ ಅನ್ನು ಕೊಡ್ತದೆ. ಈ ಫೋರ್ಸ್ ಅನ್ನು ನಾವು ಬೊಯಾಂಟ್ ಫೋರ್ಸ್, ತೇಲುವಿಕೆ ಬಲ, ಅಪ್ ಥ್ರಸ್ಟ್ ಫೋರ್ಸ್, ಮೇಲ್ಮುಖ ಬಲ ಅಂತ ಕರಿತೀವಿ. ಈ ಕೆಳಗೆ ಬಿದ್ದಿರುವಂತ, ಕೆಳಗೆ ಚೆಲ್ಲಿರುವಂತ ನೀರು ಎಷ್ಟು ಭಾರವನ್ನು ಹೊಂದಿರ್ತದೋ ಅಷ್ಟೇ ಭಾರದಷ್ಟು ನನಗೆ ಹಗುರ ಅನ್ನಿಸ್ತದೆ ಅಂತ ಅರ್ಥ. 1 kg ಅಷ್ಟು ನೀರು ಹೊರಗೆ ಚೆಲ್ಲಿದ್ರೆ 1 kg ಹಗುರ ಅನ್ನಿಸ್ತದೆ. 2 kg ಅಷ್ಟು ನೀರು ಹೊರಗೆ ಚೆಲ್ಲಿದ್ರೆ 2 kg ಅಷ್ಟು ಹಗುರ ಅನ್ನಿಸ್ತದೆ ಅಂತ ಯಾರು ತಿಳಿಸ್ಕೊಡ್ತಾರೆ ನಮಗೆ? ಆರ್ಕಿಮಿಡಿಸ್ ಅನ್ನೋ ಒಬ್ಬ ವಿಜ್ಞಾನಿ ನಮಗೆ ಒಟ್ಟಾರೆಯಾಗಿ ವಸ್ತುಗಳು ನೀರಿನ ಮೇಲೆ ಹೆಂಗೆ ತೇಲ್ತವೆ, ಯಾಕೆ ತೇಲ್ತವೆ ಅನ್ನೋದನ್ನು ತಿಳಿಸ್ಕೊಟ್ಟಿರುವಂಥ ವಿಜ್ಞಾನಿ ಆರ್ಕಿಮಿಡೀಸ್. ಇವರನ್ನೇ ನಾವು ಫಾದರ್ ಆಫ್ ಮ್ಯಾಥಮೆಟಿಕ್ಸ್ ಅಂತಲೂ ಕರಿತೀವಿ. ಮ್ಯಾಥಮೆಟಿಕ್ಸ್ ಅಲ್ಲಿ ಸಹಿತ ಅನೇಕ ಅಂಶಗಳ ಬಗ್ಗೆ ಸ್ಟಡಿ ಮಾಡ್ತಾನೆ. ಹಂಗಾಗಿ ಹೈಡ್ರೋಮೀಟರ್ಗಳ ಕೆಲಸ ಏನು ಅಂತಂದ್ರೆ, ಲಿಕ್ವಿಡ್ಗಳ ಸಾಂದ್ರತೆಯನ್ನು ಮೆಜರ್ಮೆಂಟ್ ಮಾಡ್ತದೆ, ದ್ರವ ಪದಾರ್ಥಗಳ ಸಾಂದ್ರತೆಯನ್ನು ಅಳತೆ ಮಾಡಲು ಕೆಲಸ ಮಾಡ್ತವೆ ಅಂತ ನೋಡ್ತೀವಿ ನಾವು. ರೈಟ್ ಆನ್ಸರ್ ಇಸ್ ಆರ್ಕಿಮಿಡೀಸ್. ದ್ರವ ರೂಪದ ಅಲೋಹ ಅಂತ ಯಾವುದು ಅಂತ ಕರೀತಾರೆ ಅಂತ ಕೇಳ್ತಾನೆ. ನಮಗೆ ಗೊತ್ತಿರಬೇಕು, ಒಟ್ಟಾರೆಯಾಗಿ 118 ಮೂಲ ವಸ್ತುಗಳು ಭೂಮಿ ಮೇಲೆ ಅದಾವೆ. ಇದರಲ್ಲಿ 96 ಮೆಟಲ್ಸ್ ಅದಾವೆ, 22 ನಾನ್ ಮೆಟಲ್ಸ್ ಅದಾವೆ. ಒಟ್ಟಾರೆಯಾಗಿ ಭೂಮಿಯಲ್ಲಿರುವಂಥ ಲೋಹಗಳ ಸಂಖ್ಯೆ ಎಷ್ಟು? ಆ ಲೋಹಗಳ ಸಂಖ್ಯೆ ಎಷ್ಟು ಅಂತಂದ್ರೆ 96 ಲೋಹಗಳದಾವೆ, 22 ಆ ಲೋಹಗಳದಾವೆ. ಈ 96 ಲೋಹಗಳಲ್ಲಿ 2 ಲೋಹಗಳು ಲಿಕ್ವಿಡ್ ಫಾರ್ಮ್ ಅಲ್ಲದವೆ, ಲಿಕ್ವಿಡ್ ದ್ರವ ರೂಪದಲ್ಲದವೆ. ದ್ರವ ರೂಪದಲ್ಲಿರುವಂಥ ಲೋಹಗಳು ಯಾವಂತ ಕೇಳ್ತಾನೆ. ಒಂದು ಮರ್ಕ್ಯೂರಿ, ಪಾದರಸ. ಇನ್ನೊಂದು ಯಾವುದು ಅಂತಂದ್ರೆ ಗ್ಯಾಲಿಯಂ. ಈ ಪಾದರಸ ಮತ್ತು ಗ್ಯಾಲಿಯಂ ಏನಂತಂದ್ರೆ ಇವು ಮೆಟಲ್ಸೇ, ಬಟ್ ಯಾವ ರೂಪದಲ್ಲಿರುವಂಥ ಮೆಟಲ್ಸು? ಲಿಕ್ವಿಡ್ ಫಾರ್ಮ್ ಅಲ್ಲಿರುವಂಥ ಮೆಟಲ್ಸು. ರೂಮ್ ಟೆಂಪರೇಚರ್, ನಾರ್ಮಲ್ ಟೆಂಪರೇಚರ್ ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರ್ತವಂತೆ. ಬಟ್ ನಮ್ಗೆ ಇಲ್ಲಿ ಲೋಹಗಳ ಬಗ್ಗೆ ಕೇಳಿಲ್ಲ. ಹಂಗೆ ಕೇಳಿದ್ರೆ ನಾವು ಸರಿಯಾದ ಉತ್ತರ ಪಾದರಸನೋ ಗ್ಯಾಲಿಯಂ ಆಗ್ಬೋದಾಗಿತ್ತು. ನೋಡಿ, ಕನ್ಫ್ಯೂಸ್ ಮಾಡ್ತಾನೆ. ಅದಕ್ಕೆ ನಮ್ಗೆ ಕೇಳಿದ್ದು ಆ ಲೋಹ, ನಾನ್ ಮೆಟಲ್ ಯಾವುದು? ಈ 22 ನಾನ್ ಮೆಟಲ್ ಅಲ್ಲಿ ಒಂದೇ ಒಂದು ಲಿಕ್ವಿಡ್ ಫಾರ್ಮ್ ಅಲ್ಲಿ ಇದೆ. ಇದನ್ನೇ ನಾವು ಬ್ರೋಮಿನ್ ಅಂತ ಕರಿತೀವಿ. ಏನಂತ ಕರಿತೀವಿ? ಬ್ರೋಮಿನ್. ಬ್ರೋಮಿನ್ ಅನ್ನೋದು ಏನಾಗಿದೆ, ಒಂದು ನಾನ್ ಮೆಟಲ್. ಅಯೋಡಿನ್, ಬ್ರೋಮಿನ್, ಕ್ಲೋರಿನ್, ಫ್ಲೋರಿನ್ ಇವೆಲ್ಲ ನಾನ್ ಮೆಟಲ್ ಇರುವಂತ ನಾನ್ ಮೆಟಲ್ಗಳು. ಅದರಲ್ಲಿ ಈ ಬ್ರೋಮಿನ್ ಹೆಂಗಿದೆ ಅಂತಂದ್ರೆ ದ್ರವ ರೂಪದಲ್ಲಿದೆ, ಲಿಕ್ವಿಡ್ ಫಾರ್ಮ್ ಅಲ್ಲಿರುವಂತ ನಾನ್ ಮೆಟಲ್ ಯಾವುದು ಅಂತ ಕೇಳ್ತೀವಿ. ಹಂಗಾಗಿ ರೈಟ್ ಆನ್ಸರ್ ಏನು? ಬ್ರೋಮಿನ್. ಸೊ ಬ್ರೋಮಿನ್ ಅಟೋಮಿಕ್ ನಂಬರ್ 35 ಅಂತ ನೋಡ್ತೀವಿ. ಏನಿದೆ ಮಾಸ್ ನಂಬರ್, ಇದು ಬ್ರೋಮಿನ್ ಈ ರೀತಿ ಪೆಟ್ರೋಲ್ ಇರುವ ಹಾಗೆ ಲಿಕ್ವಿಡ್ ಫಾರ್ಮ್ ಅಲ್ಲಿ ನಮಗೆ ಸಿಗ್ತದೆ. ಸರ್, ಬ್ರೋಮಿನ್ ಅನ್ನು ಎಲ್ಲಿ ಯೂಸ್ ಮಾಡ್ತೀವಿ? ನಿಮ್ಗೆ ಗೊತ್ತು, ಪಾದರಸವನ್ನು ಜನರಲಿ ಥರ್ಮೋಮೀಟರ್ಗಳಲ್ಲಿ, ಬಾರೋಮೀಟರ್ಗಳಲ್ಲಿ, ಸ್ಪಿಗ್ಮೋ ಮಾನೋಮೀಟರ್, ಬ್ಲಡ್ ಪ್ರೆಷರ್ ಚೆಕ್ ಮಾಡುವಂತೆ ಕೈಗೊಂದು ರಬ್ಬರ್ ಸುತ್ತಿಂಗ್ ಪತ್ತಿ ಗೊತ್ತೀವಲ್ಲ, ಬಲೂನ್ ಪ್ರೆಸ್ ಮಾಡ್ತೀವಿ, ಅದೇ ಸ್ಪಿಗ್ಮೋ ಮಾನೋಮೀಟರ್. ಇಟ್ ಮೆಜರ್ಸ್ ದ ಬ್ಲಡ್ ಪ್ರೆಷರ್.
ಇನ್ನು ಗ್ಯಾಲಿಯಂ ಅನ್ನು ಸಹಿತ ಈವನ್ ನಾವು ಮರ್ಕ್ಯೂರಿಗೆ ರಿಪ್ಲೇಸ್ಮೆಂಟ್ ಆಗಿ ಯೂಸ್ ಮಾಡ್ತೀವಿ. ಸಿಸಿಎಂ ಅನ್ನು ಇದು ಲಿಕ್ವಿಡ್ ಫಾರ್ಮ್ ಅಲ್ಲಿ ಇಲ್ಲ, ಇದೊಂದು ರೇಡಿಯೋ ಆಕ್ಟಿವ್ ಎಲಿಮೆಂಟ್ ತರ ನೋಡ್ತೀವಿ. ಇನ್ನು ಬ್ರೋಮಿನ್ ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರುವಂತ ನಾನ್ ಮೆಟಲ್. ಮೇಜರ್ ಆಗಿ ಇದನ್ನು ವಾಟರ್ ಟ್ರೀಟ್ಮೆಂಟ್ ಅಲ್ಲಿ ಬಳಸ್ತೀವಿ, ನೀರಿನ ಶುದ್ಧೀಕರಣದಲ್ಲಿ. ಎಂತ ನೀರು ಅಂತಂದ್ರೆ ಮೇಜರ್ ಆಗಿ ಸ್ವಿಮ್ಮಿಂಗ್ ಪೂಲ್, ಈಜುಕೊಳದಲ್ಲಿರುವಂತ ನೀರನ್ನು ಶುದ್ಧೀಕರಣ ಮಾಡಬೇಕಾದ್ರೆ ಈಜುಕೊಳದಲ್ಲಿ ಬ್ರೋಮಿನ್ ಟ್ಯಾಬ್ಲೆಟ್ಗಳನ್ನು, ಬ್ರೋಮಿನ್ ಪೌಡರ್ಗಳನ್ನು ನೀರಲ್ಲಿ ಚೆಲ್ತಾರೆ. ಅವಾಗ ಸ್ವಚ್ಛವಾಗಿರುವಂತ ನೀರು ನಮಗೆ ಈಜುಕೊಳದಲ್ಲಿ ಸಿಗ್ತದೆ. ಈಜುಕೊಳದಲ್ಲಿರುವಂತ ನೀರನ್ನು ಶುದ್ಧೀಕರಣ ಮಾಡಲು ನಾಟ್ ಓನ್ಲಿ ಸ್ವಿಮ್ಮಿಂಗ್ ಪೂಲ್, ಈವನ್ ಆಲ್ಸೋ ಡ್ರಿಂಕಿಂಗ್ ವಾಟರ್, ಒಟ್ಟಾರೆಯಾಗಿ ನೀರಿನ ಶುದ್ಧೀಕರಣದಲ್ಲಿ ಯೂಸ್ ಮಾಡ್ತೀವಿ. ಇನ್ನು ರಿಡಕ್ಷನ್ ಆಫ್ ಮರ್ಕ್ಯೂರಿ ಎಮಿಷನ್, ಎಲ್ಲಾದ್ರೂ ಒಂದ್ ಕಡೆ ಪಾದರಸದಿಂದ ಜಾಸ್ತಿ ವಾತಾವರಣಕ್ಕೆ ಎಮಿಟ್ ಆಗ್ತಿರ್ತಾರೆ, ಅದನ್ನ ಅಬ್ಸರ್ವ್ ಮಾಡಬೇಕಾದ್ರೆ, ಕಮ್ಮಿ ಮಾಡಬೇಕಾದ್ರೆ ಹೆಲ್ಪ್ ಆಗ್ತದಂತೆ. ಫೈರ್ ಸೇಫ್ಟಿ, ಬೆಂಕಿ ಆರಿಸುವಂತ ಒಂದು ವಿಧಾನ ಯೂಸ್ ಮಾಡ್ತೀವಂತೆ. ರಬ್ಬರ್ ಮ್ಯಾನುಫ್ಯಾಕ್ಚರ್ ಅಲ್ಲಿ, ಫಾರ್ಮಾಸ್ಯೂಟಿಕಲ್ಸ್, ಮೆಡಿಸಿನ್ಸ್ ಗಳನ್ನು, ಅನೇಕ ಮೆಡಿಸಿನ್ ಗಳನ್ನು ತಯಾರು ಮಾಡಬೇಕಾದ್ರೆ ಬ್ರೋಮಿನ್ ಎಂಬ ಕೆಮಿಕಲ್ ಅನ್ನು ನಾವು ಕಾಂಪೌಂಡ್ ರೂಪದಲ್ಲಿ ಯೂಸ್ ಮಾಡ್ತೀವಿ. ಡೈರೆಕ್ಟ್ ಆಗಿ ಯೂಸ್ ಮಾಡಲಿಲ್ಲ ಪರವಾಗಿಲ್ಲ, ಯಾವುದೋ ಒಂದು ವಸ್ತುವಿನ ಜೊತೆ ಮಿಕ್ಸ್ ಮಾಡ್ತೀವಿ. ಇದರಿಂದ ನಾವು ಎನರ್ಜಿ, ದಟ್ ಇಸ್ ಸೆಲ್ಗಳ ರೂಪದಲ್ಲಿ, ಯಾವುದೋ ಒಂದು ಲಿಕ್ವಿಡ್ ರೂಪದಲ್ಲಿ ನಾವು ಎನರ್ಜಿಯನ್ನು ಸಹಿತ, ಎಲೆಕ್ಟ್ರಿಸಿಟಿಯನ್ನು ಪಡಿಬೇಕಾದ್ರೆ ಸಹಿತ ಬಳಸ್ತೀವಿ ಅಂತ ನೋಡ್ತೀವಿ. ಒಟ್ಟಾರೆಯಾಗಿ ದ್ರವ ರೂಪದಲ್ಲಿರುವಂತಹ ಆ ಲೋಹ ಯಾವುದು? ಬ್ರೋಮಿನ್. ಇದನ್ನು ಮೇಜರ್ ಆಗಿ ಎಲ್ಲಿ ಯೂಸ್ ಮಾಡ್ತೀವಿ? ವಾಟರ್ ಟ್ರೀಟ್ಮೆಂಟ್ ಅಲ್ಲಿ ನಾವು ಅತಿ ಹೆಚ್ಚಾಗಿ ಬಳಸ್ತೀವಿ. ವಿನೆಗಾರ್ನ ಅಣುಸೂತ್ರ ಏನು ಅಂತ ಕೇಳ್ತಾನೆ. ವಿನೆಗಾರ್ ನಥಿಂಗ್ ಬಟ್ ಎಸಿಟಿಕ್ ಆಸಿಡ್. ಯಾವ ಆಸಿಡ್? ಎಸಿಟಿಕ್ ಆಸಿಡ್. ಕೇಳಿದ್ರೆ ಎಸಿಟಿಕ್ ಆಸಿಡ್ ಎಕ್ಸಾಮ್ದಲ್ಲಿ ನೆನ್ಪಿಟ್ಕೊಳ್ಳಿ, ಸುಮಾರು 20 ಆಸಿಡ್ಗಳ ಮೇಲೆ ಇಲ್ಲಿವರೆಗೆ ಕ್ವಶನ್ ಬಂದಿದ್ದಾವೆ ಬೇರೆ ಬೇರೆ ರೀತಿಯ ಎಕ್ಸಾಮ್ಗಳಲ್ಲಿ. ಹಾಗಾಗಿ ನಿಮಗೂ ಮುಂಬರೋ ದಿನಗಳಲ್ಲಿ ಆಸಿಡ್ಗಳ ಮೇಲೆ ಕ್ವಶನ್ ಬರೋ ಸಾಧ್ಯತೆ ಇದೆ. ಈಗಾಗಲೇ ಲ್ಯಾಕ್ಟಿಕ್ ಆಸಿಡ್ನ ಹೆಚ್ಚಾಗೋದ್ರಿಂದ ಏನಾಗ್ತದೆ ಅಂತ ಕೇಳಿದ್ದಾನೆ. ಮತ್ತೇನು ಬ್ಯಾಟ್ರಿಗಳಲ್ಲಿ ಯಾವ ಆಸಿಡ್ ಇರುತ್ತೆ ಅಂತ ಕೇಳ್ತಾನೆ. ಸ್ಟಮಕ್ ಅಲ್ಲಿರುವಂಥ ಆಸಿಡ್ ಯಾವುದು ಅಂತ ಕೇಳಿದ್ದಾನೆ. ಒಂದಲ್ಲ ಒಂದು ರೀತಿಯಿಂದ ನಿಮಗೆ ಆಸಿಡ್ಗಳ ಮೇಲೆ ಕ್ವಶನ್ ಬಂದೇ ಬರ್ತದೆ. ಇಲ್ಲಿ ವಿನೆಗಾರ್ ಮೇಲೆ ಕ್ವಶನ್ ಕೇಳಿದ್ದಾನೆ. ಬಟ್ ವಿನೆಗಾರ್ ಏನಪ್ಪಾ ಅಂತಂದ್ರೆ ಒಂದು ಆಹಾರ ಪದಾರ್ಥಗಳಿಗೆ ಹುಳಿ ರುಚಿ ನೀಡಲು ಬಳಸುವಂತ, ರುಚಿಕರವಾಗಿರುವಂತ ರುಚಿ ನೀಡಲು ಬಳಸುವಂತ ಒಂದು ಕೆಮಿಕಲ್. ಇದರೊಳಗೆ ಏನಿರ್ತದೆ ಅಂತಂದ್ರೆ ಎಸಿಟಿಕ್ ಆಸಿಡ್ ಎಂಬ ಆಸಿಡ್ ಇರ್ತದೆ. ಯಾವ ಆಸಿಡ್? ಎಸಿಟಿಕ್ ಆಸಿಡ್ ಎಂಬ ಆಸಿಡ್ ಇರ್ತದೆ. ಒಂದು ನೀರಿನ ಪಾತ್ರೆ ತಗೊಂಡು ಇದರೊಳಗಡೆ ಸುಮಾರು 92% ನೀರು ಇರ್ತದೆ. ಒಂದು 2ರಿಂದ 8% ಮಾತ್ರ ಆಸಿಡಿಕ್ ಆಸಿಡ್ ಇರ್ತದೆ. ಈ 2 to 8% ಆಸಿಡಿಕ್ ಆಸಿಡ್ ಪ್ಲಸ್ 82% 92% ವಾಟರ್ ಆರ್ ಅದರ್ ಲಿಕ್ವಿಡ್ಸ್ ಎಲ್ಲ ಮಿಕ್ಸ್ ಮಾಡಿದಾಗ ಸಿಗುವಂತ ಕೆಮಿಕಲ್ ನಾವು ವಿನೆಗಾರ್ ಅಂತ ಕರಿತೀವಿ. ಈ ವಿನೆಗಾರ್ ಹೆಂಗಿರ್ತದೆ ಅಂದ್ರೆ ಹುಳಿ ರುಚಿ ಇರ್ತದೆ, ಅಷ್ಟೊಂದು ಹುಳಿ ಇರಲ್ಲ. ಡೈರೆಕ್ಟ್ ಆಗಿ ಎಸಿಟಿಕ್ ಆಸಿಡ್ ಅಂದ್ರೆ ಬಹಳ ಹುಳಿಯಾಗಿರುವಂತ ಆಸಿಡ್, ಇದು ಡೈರೆಕ್ಟ್ ಆಗಿ ಸೇವನೆ ಮಾಡಕ್ ಆಗಲ್ಲ. ಹಂಗಾಗಿ ನಾವು ಅದ್ರೊಳಗೆ ನೋಡಿ 92% ಆಡ್, ನೀರನ್ನೇ ಆಡ್ ಮಾಡಿ ಕೇವಲ 2 to 8% KPSC ಕ್ವಶನ್ 2 to 8% ವಿನೆಗಾರ್ ಅಲ್ಲಿ ಎಸಿಟಿಕ್ ಆಸಿಡ್ ಎಷ್ಟು ಕಂಟೆಂಟ್ ವಿನೆಗಾರ್ ಅಲ್ಲಿ ಇರ್ತದೆ ಅಂತ ಕೇಳ್ತಾನೆ. 2 to 8% ಸರಿಯಾದ ಉತ್ತರ. ಹಂಗಾಗಿ 2 to 8% ಅಸಿಟಿಕ್ ಆಸಿಡ್ ಬಟ್ ರಿಮೈನ್ 92% ಅದರ್ ಲಿಕ್ವಿಡ್ಸ್ ಆರ್ ಅದರ್ ಕೆಮಿಕಲ್ಸ್ ಅನ್ನು ಹಾಕಿ ಏನ್ ತಯಾರು ಮಾಡ್ತಾರೆ? ವಿನೆಗಾರ್ ಅನ್ನು ತಯಾರು ಮಾಡ್ತಾನೆ. ಇದನ್ನು ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಆಹಾರ ಪದಾರ್ಥಗಳಿಗೆ ಹುಳಿ ರುಚಿ ನೀಡಲು ಹೆಚ್ಚಾಗಿ ಬಳಸ್ತೀವಿ. ಟೇಸ್ಟಿ ಕೊಡಕ್ಕೆ ಯೂಸ್ ಮಾಡ್ತೀವಿ. ನಾವು ತಿನ್ನುವಂಥ ಚಿಪ್ಸ್ಗಳು, ಬೇಕರಿಯಲ್ಲಿ ತಿನ್ನುವಂಥ ಸಾಸ್ಗಳು, ಚೈನೀಸ್ ಫಾಸ್ಟ್ ಫುಡ್ಗಳು ತಿನ್ನುವಂಥ ನೂಡಲ್ಸ್ಗಳು, ಎಗ್ ರೈಸ್ಗಳು, ಇವೆಲ್ಲನೂ ಸಹಿತ ಆದರೆ ಟೇಸ್ಟಿ ಬರೋ ಉದ್ದೇಶದಿಂದ ನಮಗೆ ಈ ವಿನೆಗಾರ್ ಎಂಬ ಕೆಮಿಕಲ್, ಟೇಸ್ಟಿಂಗ್ ಪೌಡರ್, ಟೇಸ್ಟಿಂಗ್ ಲಿಕ್ವಿಡ್, ಟೇಸ್ಟಿಂಗ್ ಕೆಮಿಕಲ್ ಅಂತ ನಾವು ಯೂಸ್ ಮಾಡ್ತೀವಿ. ಈ ವಿನೆಗಾರನ್ನು ಕೇವಲ ಇದರೊಳಗೆ ಅಷ್ಟೇ ಅಲ್ಲ, ಎಷ್ಟೋ ಕೆಮಿಕಲ್ ಅಂದರೆ ಮೆಡಿಸಿನ್ಗಳಲ್ಲಿ ಯೂಸ್ ಮಾಡ್ತೀವಿ. ಡಿಸ್ಇನ್ಫೆಕ್ಟ್ಗಳಲ್ಲಿ ಏನಾದರೂ ಹುಣ್ಣುಗಳು, ಗಾಯಗಳಾದಾಗ ಯೂಸ್ ಮಾಡ್ತೀವಿ. ಮನೆಯಲ್ಲಿ ಫ್ಲೋರ್ ಕ್ಲೀನರ್ ಆಗಿ ಯೂಸ್ ಮಾಡ್ತೀವಿ. ಟಾಯ್ಲೆಟ್ ಕ್ಲೀನರ್ ಸಹಿತ ವಿನೆಗಾರ್ ಹಾಕ್ತಾರೆ. ಬೇರೆ ಬೇರೆ ರಾಸಾಯನಿಕ ವಸ್ತುಗಳ ಸಹಿತ ನಾವು ವಿನೆಗಾರನ್ನು ಮಿಕ್ಸ್ ಮಾಡ್ತೀವಿ. ವಿನೆಗಾರ್ ನಥಿಂಗ್ ಬಟ್ ಎಸಿಟಿಕ್ ಆಸಿಡ್. ಯಾಕಂದ್ರೆ ಇದರೊಳಗೆ 92% ನೀರು ಅದಾವೆ. ಕೇವಲ ಈ ರಿಮೈನಿಂಗ್ ಇರೋದೇನು ನಮ್ಗೆ ಇಲ್ಲಿ ಎಸಿಟಿಕ್ ಆಸಿಡ್. ಹಂಗಾಗಿ ಎಸಿಟಿಕ್ ಆಸಿಡ್ನ ಫಾರ್ಮುಲಾನೇ ವಿನೆಗಾರ್ ಫಾರ್ಮುಲಾ. ನೋಡಿ CH3 COOH ಅಂತಿದೆ. ಇಲ್ಲಿ ಸಿ ಇದೆ, 3 H ಅದಾವೆ. CH3 COOH ಅನ್ನೋದಿದೆ. CH3 ಇದು ಆಗಲ್ಲ, ಇದು ಆಗಲ್ಲ, ಇವೆರಡರಲ್ಲಿ ಆನ್ಸರ್ ಇದೆ. CH3 COOH ಇದೆ, CH3 COH ಇದೆ. ಇಲ್ಲಿ ಒಂದು O ಇದೆ, ಇಲ್ಲಿ ಡಬಲ್ O ಇದೆ. ಹಂಗಾಗಿ CH3 COOH ಅನ್ನೋದು ಸರಿಯಾದ ಉತ್ತರ ಅಂತ ನೋಡ್ತೀವಿ. ವಿನೆಗಾರ್ಗಳನ್ನು ವಿವಿಧ ರೀತಿಯ ಉಪ್ಪಿನಕಾಯಿಗಳಲ್ಲಿ ಬಳಸ್ತೀವಿ. ಎಲ್ಲಿ? ಉಪ್ಪಿನಕಾಯಿಗಳಲ್ಲಿ. ಪಿಕಲ್ಸ್, ಮಾವಿನಕಾಯಿದು, ನಿಂಬೆ ಹಣ್ಣಿಂದು ಉಪ್ಪಿನಕಾಯಿ ಅಂತ ಯೂಸ್ ಮಾಡ್ತೀವಿ. ಉಪ್ಪಿನಕಾಯಿಗಳಲ್ಲಿ ಬಳಸ್ತೀವಿ. ಉಪ್ಪಿನಕಾಯಿಗಳನ್ನು ಜನ ಎಂಬ ಗ್ಲಾಸ್ ಅಲ್ಲಿ ಬಳಸ್ತೀವಿ. ಯಾಕಂದ್ರೆ ಈ ವಿನೆಗಾರಲ್ಲಿ ಎಸಿಟಿಕ್ ಆಸಿಡ್ ಇರೋದ್ರಿಂದ ಈ ಜನ ಗ್ಲಾಸ್ ಎಂಬ ಗ್ಲಾಸು ಸಾಮಾನ್ಯವಾಗಿ ಆಸಿಡ್ಗಳ ಜೊತೆ ರಿಯಾಕ್ಟ್ ಮಾಡಲ್ಲ. ಇದ್ರ ಜೊತೆ ಆಸಿಡ್ಗಳ ಜೊತೆ ರಿಯಾಕ್ಟ್ ಮಾಡಲ್ಲ. ಉಪ್ಪಿನಕಾಯಿಗಳನ್ನು ಆ ಗ್ಲಾಸ್ ಬಾಟ್ಲಲ್ಲಿ ಹಾಕ್ಬಿಟ್ರೆ
ಆ ಉಪ್ಪಿನಕಾಯಿಲಿರುವಂಥ ಎಸಿಟಿಕ್ ಆಸಿಡ್ ಮತ್ತು ಝೇನಗ್ಲಾಸ್ ರಿಯಾಕ್ಟ್ ಮಾಡದಿರೋದ್ರಿಂದ ಹೆಚ್ಚು ದಿನಗಳ ಕಾಲ ಕೆಡುವುದಿಲ್ಲ. ಹಂಗಾಗಿ ನಾವು ಝೆನಾಗ್ಲಾಸ್ ಎಂಬ ಗ್ಲಾಸಲ್ಲಿ ಉಪ್ಪಿನಕಾಯಿಗಳನ್ನು ಸಂಗ್ರಹಣೆ ಮಾಡ್ತೀವಿ. ಕೇಳ್ತಾನೆ ಯಾವ ಗ್ಲಾಸಲ್ಲಿ ಸ್ಟೋರ್ ಮಾಡ್ತೀರಿ ಅಂತ ಕೇಳ್ತಾನೆ, ನೆನ್ಪಿಟ್ಕೋಬೇಕು. ಎನ್ ಕಕ್ಷೆಯಲ್ಲಿನ ಗರಿಷ್ಠ ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತವನೆ. ಎನ್ ಕಕ್ಷೆಯಲ್ಲಿನ ಗರಿಷ್ಠ ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟು? ನೋಡಿ, ಯಾವುದೋ ಒಂದು ಎಲೆಕ್ಟ್ರಾನ್ ಇತ್ತು ಅಂತಂದ್ರೆ, ಒಂದು ಎಲಿಮೆಂಟ್ ಇತ್ತಂದ್ರೆ ಅದಕ್ಕೆ ಆರ್ಬಿಟ್ಸ್ ಅಂತ ಇರ್ತವೆ. ಈ ಆರ್ಬಿಟ್ ಒಳಗಿರುವಂಥ ಎಲೆಕ್ಟ್ರಾನ್ಗಳು, ಪ್ರೋಟಾನ್ಗಳು ಏನು ಸಿಚುವೇಟ್ ಆಗಿರ್ತವೆ. ಸೊ ಒಂದು ಎಲೆಕ್ಟ್ರಾನ್ ಅಂತ ಬಂದಾಗ, ಒಂದು ಎಲಿಮೆಂಟ್ ಅಂತ ಬಂದಾಗ ಸಹಜವಾಗಿ ನಾವು ಇಲ್ಲಿವರೆಗೆ ನೋಡಿ ನಮಗಿರುವಂಥ 118 ಎಲಿಮೆಂಟ್ ವರೆಗೆ ನಾವು 4 ಆರ್ಬಿಟ್ಗಳನ್ನು ನಾವು ಇಲ್ಲಿವರೆಗೆ ಸರ್ಚ್ ಮಾಡ್ತೀವಿ, ಇಲ್ಲಿವರೆಗೆ ನೋಡ್ತೀವಿ. ಇದನ್ನು ಕೆ ಎಲ್ ಎಂ ಎನ್ ಅಂತ ಕರಿತೀವಿ. ನೋಡಿ, ಇದೊಂದು ಎಲಿಮೆಂಟ್ ಇತ್ತಂದ್ರೆ ಇದ್ರ ಸುತ್ತ ಈ ಎಲೆಕ್ಟ್ರಾನ್ಗಳು ಹೆಂಗೆ ಸೆಟ್ ಆಗಿರ್ತವೆ ಅನ್ನೋದನ್ನ ನಾವು ಈ ಆರ್ಬಿಟ್ಗಳ ಮುಖಾಂತರ ಇಂಡಿಕೇಟ್ ಮಾಡ್ತೀವಿ. ಅಟೋಮಿಕ್ ನಂಬರ್ 10 ಇತ್ತಂದ್ರೆ 10 ಎಲೆಕ್ಟ್ರಾನ್ಸ್, 10 ಪ್ರೋಟಾನ್ಸ್. ಅಟೋಮಿಕ್ ನಂಬರ್ 20 ಇತ್ತಂದ್ರೆ 20 ಪ್ರೋಟಾನ್ಸ್ ಅಥವಾ 20 ಎಲೆಕ್ಟ್ರಾನ್ಸ್ ಅಂತ ನೋಡ್ತೀವಿ. ಇವು ಹೆಂಗ್ ಸೆಟ್ ಆಗ್ತವೆ? ಕೆ ಶೆಲ್ಲಲ್ಲಿ, ಕೆ ಆರ್ಬಿಟಲ್ಲಿ ಎಷ್ಟು ಎಲೆಕ್ಟ್ರಾನ್ ಸೆಟ್ ಆಗ್ತವೆ, ಎಲ್ ಅಲ್ಲಿ ಎಷ್ಟು, ಎಂ ಅಲ್ಲಿ ಎಷ್ಟು, ಎನ್ ಅಲ್ಲಿ ಎಷ್ಟು ಅಂತ ಕೇಳ್ತಾನೆ. ಹಂಗೆ ಸರ್ ಹೆಂಗ್ ನೆನ್ಪಿಟ್ಕೋಬೇಕು ಅಂತಂದ್ರೆ, ನೋಡಿ, ಕೆ ಅನ್ನೋದು ಫಸ್ಟ್ ಆರ್ಬಿಟ್ ಅಥವಾ ಫಸ್ಟ್ ಶೆಲ್. ಕೆ ಎಲ್ ಎಂ ಎನ್ ಗೊತ್ತಲ್ಲ, ಆಲ್ಫಾಬೆಟ್ಸ್ ಓದ್ತೀವಿ. ಕೆ ಎಲ್ ಎಂ ಎನ್ ಅಂತ. ಕೆ ಅಂದ್ರೆ 1, ಎಲ್ ಅಂದ್ರೆ 2, ಎಂ ಅಂದ್ರೆ 3, ಎನ್ ಅಂದ್ರೆ 4. ಇದು ಜನರಲ್ ಫಾರ್ಮುಲಾ. ಎಷ್ಟು ಒಂದು ಶೆಲ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಅನ್ನೋದು ನಾವು 2n² ಇಂದ ಇಂಡಿಕೇಟ್ ಮಾಡ್ತೀವಿ. ಎನ್ ನಥಿಂಗ್ ಬಟ್ ಏನು ದಟ್ ಈಸ್ ನಂಬರ್ ಆಫ್ ಶೆಲ್ ಅಂತ ನೋಡ್ತೀವಿ. ಯಾವುದೇ ಶೆಲ್, 1ನೇ ಶೆಲ್ಲ, 2ನೇ ಶೆಲ್ಲ, 3ನೇ ಶೆಲ್ಲ ಅಂತ ನೋಡ್ತೀವಿ. ಇಲ್ಲಿ ಕೆ ಅನ್ನೋದು 1, ಎಲ್ ಅನ್ನೋದು 2, ಎಂ ಅನ್ನೋದು 3, ಎಲ್ ಅನ್ನೋದು 4 ಐತೆ. ಈ ರೀತಿ ನಾವು ಶಿಫ್ಟ್ ಮಾಡ್ಕೊಂಡು ಬಿಡ್ತೀವಿ. ಅವಾಗ ಕೆ ಅಂದ್ರೆ ಎಷ್ಟು? 1 ಅಲ್ಲ. ಹಾಗಾಗಿ 2ನ 2 ಆಸ್ ಇಸ್ ತಗೋತೀವಿ. n² ಎನ್ ಅಂದ್ರೆ ಎಷ್ಟು? 1. 1² 1 ಇಂಟು 2, 2 ಇಂಟು 1 2. ಹಾಗಾಗಿ ಕೆ ದಲ್ಲಿರುವಂಥ ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟು ಅಂದ್ರೆ 2. ಇನ್ನು ಎಲ್ ಅಂತಂದ್ರೆ ಎಷ್ಟು ಅಂತ ನೋಡ್ತೀವಿ ನಾವು? 2 ಅಂತ ನೋಡ್ತೀವಿ. ಅವಾಗ 2 ಇಂಟು 2². 2² ಅಂದ್ರೆ ಎಷ್ಟು? 4. 4 ಇಂಟು 2 ಬಂದಾಗ 8. ಹಂಗಾಗಿ ಎಲ್ಗಳಲ್ಲಿ ಎಷ್ಟು ಎಲೆಕ್ಟ್ರಾನ್ ಸೆಟ್ ಆಗ್ತವೆ ಅಂದ್ರೆ 8 ಅಂತ ನೋಡ್ತೀವಿ. ಅಂದ್ರೆ ಅಟೋಮಿಕ್ ನಂಬರ್ 10 ಇತ್ತಂದ್ರೆ ಈ ಕಡೆ 2 ಬಂತು, ಈ ಕಡೆ 8 ಬಂತು. ಹಂಗಾಗಿ ಕೆ ಎಲ್ಗೆ ಅಷ್ಟೇ ಅಟೋಮಿಕ್ ನಂಬರ್ 10 ಇರುವಂಥ ಎಲಿಮೆಂಟ್ಗೆ ಎಮ್ದು ಎಲ್ದು ಸೆಲ್ಗಳ ಆರ್ಬಿಟ್ನ ಅವಶ್ಯಕತೆ ಇಲ್ಲ ಅದಕ್ಕೆ. ಯಾಕಂದ್ರೆ 10 ಫಿಲಪ್ ಆಗ್ಬಿಟ್ಟವಲ್ಲಿ. 11 ಬೇಕಾದ್ರೆ ಮತ್ತೆ ಎಮ್ಗೆ ಒಂದು ಎಕ್ಸ್ಟ್ರಾ ಆ್ಯಡ್ ಆಗ್ತದೆ. ಬಟ್ 10 ಇದ್ರೆ ಸಾಕು ನಮಗೆ. ಹಂಗಾಗಿ ಇನ್ನು ಎಮ್ ಅಂತ ಬಂದಾಗ ಎಮ್ದು ನಂಬರ್ ಎಷ್ಟು? 3 ಅಂತಿದೆ. ಎನ್ 2n² ಅಂದ್ರೆ 2 ಇಂಟು 3². 3² 9 ಇಂಟು 9 ಇಂಟು 2 18. ಹಾಗಾಗಿ ಎಮ್ನ ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟು ಅಂದ್ರೆ 8 ಅಂತ ಕೊಡ್ತೀವಿ. ಬಟ್ ನಮಗೇನು ಕೇಳ್ತಾನೆ ಅವನು? ಎನ್ ಅಂತ ಕೇಳ್ತಾನೆ. ಎನ್ ಅಂದ್ರೆ ಲಾಸ್ಟ್ ಶೆಲ್, ಲಾಸ್ಟ್ ಆರ್ಬಿಟ್, ದಟ್ ಈಸ್ 4th ನಂಬರ್ ಇದೆ. 4 ಇಂಟು ದಟ್ ಈಸ್ 2 ಇಂಟು 4². 4² ಅಂದ್ರೆ 4 4 16, 16 2 32. ಹಾಗಾಗಿ ನಂಬರ್ ಆಫ್ ಎಲೆಕ್ಟ್ರಾನ್ಗಳ ಸಂಖ್ಯೆ ಎಂ ಶೆಲ್ಲಲ್ಲಿ ಎಷ್ಟು, ಎನ್ ಶೆಲ್ಲಲ್ಲಿ ಎಷ್ಟು ಅಂತ ಕೇಳ್ತಾನೆ. ನಮ್ಗೆ ಎಷ್ಟಾಗ್ತದೆ ಆನ್ಸರ್? 32. ಹಾಗಾಗಿ 32 ಇಸ್ ದ ರೈಟ್ ಆನ್ಸರ್. ನೆನ್ಪಿಟ್ಕೊಳ್ಳಿ, ಶಾರ್ಟ್ಕಟ್ ಫಾರ್ಮುಲಾ 2n². ಇಲ್ಲಿ ಎನ್ ಅಂದರೆ ಏನು ಅಂತಂದ್ರೆ ಆ ಶೆಲ್ನ ಆರ್ಬಿಟ್ನ ಸಂಖ್ಯೆ. ಕೆ ಅಂದ್ರೆ 1, ಎಲ್ ಅಂದ್ರೆ 2, ಎಂ ಅಂದ್ರೆ 3, ಎನ್ ಅಂದ್ರೆ 4. ಡೈರೆಕ್ಟ್ ಆಗಿ ನೀವು ಮುಂದಿನ ಎಕ್ಸಾಮ್ಗಳಲ್ಲಿ ಈಸಿಯಾಗಿ ನೀವು ಆನ್ಸರ್ ಮಾಡ್ಬೋದು. ಈಗ ನಿಮ್ಗೆ ಗೊತ್ತಿಲ್ಲ ಅಂತೇಳಿ ನಾನೀಗ ಎಮ್ ಅಲ್ಲಿ ಎಷ್ಟು ಬರ್ತಾವ ಅಂತ ಕೇಳ್ತೀನಿ. ಅವಾಗ ಕೆ ಎಲ್ ಎಂ ಅಂತಿದೆ. ಕೆ ಅಂದ್ರೆ 1, ಎಲ್ ಅಂದ್ರೆ 2, ಎಂ ಅಂದ್ರೆ 3. ನಮ್ಮ ಫಾರ್ಮುಲಾ ಏನು? 2n² ಅಂತಿದೆ. 2ಗೂ 2 ಕಾಮನ್. ಎನ್ ಅಂದ್ರೆ ಎಷ್ಟು ತಗೋಬೇಕು ನಾನು? ಎಂ ಅಂದ್ರೆ ಎಷ್ಟನೇ ಶೆಲ್? ಅದು 3 ಶೆಲ್. 3². 3² ಅಂದ್ರೆ 9, 9 2 18. ಸೊ ಈ ರೀತಿಯಾಗಿ ನೀವು ಯಾವುದೇ ಆರ್ಬಿಟ್ನ ಒಂದು ಲೆಕ್ಕಗಳನ್ನು ಈಸಿಯಾಗಿ ಮಾಡ್ಬೋದು. ಇನ್ನೊಂದು ವಿಶೇಷ ಏನಂತ ಗೊತ್ತಾ? ಇದು 2022 ಸಾಲ್ವ್ ಮಾಡತ್ತಿಲ್ಲ. ಈ 2023 ಇಲ್ಲಿ ಎನ್ ಕೇಳೇನಲ್ಲ, ಆ ಎಕ್ಸಾಮ್ದಲ್ಲಿ ಎಮ್ದು ಕೇಳೇನ. ಎಂ ಗರಿಷ್ಠ ಈ ಕಕ್ಷೆಯಲ್ಲಿ ಆರ್ಬಿಟಲ್ಲಿ ಎಷ್ಟು ಎಲೆಕ್ಟ್ರಾನ್ಗಳ ಸಂಖ್ಯೆ ಕಂಡು ಬರ್ತವೆ ಅಂತ ಕೇಳ್ತಾನೆ. ಹಂಗಾಗಿ ನೆನ್ಪಿಟ್ಕೋಬೇಕು. ಸೊ ಐ ಥಿಂಕ್ ಒಳ್ಳೆ ಇನ್ಫಾರ್ಮೇಶನ್ ಇದು. ಎಕ್ಸಾಮ್ದಲ್ಲಿ ಒಂದಲ್ಲ ಒಂದು ರೀತಿಯಿಂದ ಲಾಸ್ಟ್ 2022, 23 ಬ್ಯಾಕ್ ಟು ಬ್ಯಾಕ್ ಎಕ್ಸಾಮ್ಗಳಲ್ಲಿ ಒಂದೇ ಕಾನ್ಸೆಪ್ಟ್ ಮೇಲೆ 2 ಕ್ವಶನ್ ರೈಸ್ ಆಗಿದ್ದಾವೆ. ಐ ಹೋಪ್ ಮುಂದಿನ ಎಕ್ಸಾಮ್ದಲ್ಲಿ ಸಹಿತ ಯಾವ್ದಾದ್ರು ಕ್ವಶನ್ ಕೇಳ್ಬೋದು. ಅಥವಾ ಹಿಂಗೂ ಕೇಳ್ತಾನೆ, ಎಂ ಶೆಲ್ಗೆ ಮತ್ತು ಎಲ್ ಶೆಲ್ಗೆ ಎಷ್ಟು ಡಿಫ್ರೆನ್ಸ್ ಅದ ಎಲೆಕ್ಟ್ರಾನ್ಗಳ ಸಂಖ್ಯೆ ಅಂತ ಕೇಳ್ಬೋದು. ಹೌದಾ? ಹಂಗೆ ಡಿಫ್ರೆನ್ಸ್ ಅಂತ ಬಂದಾಗ ಅದ್ರದ್ದು ಗೊತ್ತಿರ್ಬೇಕು, ಇದ್ರ ಗೊತ್ತು, 2 ಮೈನಸ್ ಮಾಡಿ ಆನ್ಸರ್ ಅನ್ನು ಹೇಳ್ಬೇಕಾಗ್ತದೆ. ಬೇರೆ ಬೇರೆ ಎಕ್ಸಾಮ್ದಲ್ಲಿ ಈ ರೀತಿ ಕ್ವಶನ್ ಕೊಟ್ಟಿದ್ದಾನೆ, ನೆನ್ಪಿಟ್ಕೋಬೇಕು. ನೀರಿನಲ್ಲಿನ ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳ ದ್ರವ್ಯರಾಶಿಯ ಅನುಪಾತ ಎಷ್ಟು ಅಂತ ಕೇಳಿದಾನೆ. ನೋಡಿ, ಕ್ವಶನ್ ನೋಡಕ್ಕೆ ಭಾಳ ಟಿಪಿಕಲ್ ಅನಿಸ್ತದೆ. ಬಟ್ ಏನು ಮಣ್ಣಿಲ್ಲ ಒಳಗೆ, ಭಾಳ ಸಿಂಪಲ್ ಅದ. ಆಸ್ ಎ ಸೈನ್ಸ್ ಸ್ಟೂಡೆಂಟ್ ಆಗಿ ನಾವು ಈಸಿಯಾಗಿ ಆನ್ಸರ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ದ್ರವ್ಯರಾಶಿ ಅಂದ್ರೆ ಅಟೋಮಿಕ್ ಮಾಸ್.
ಯಾವ ಮಾಸು? ಅಟೋಮಿಕ್ ಮಾಸ್ ಅಂತ ನೋಡ್ತೀವಿ. ನಮಗೆ ಗೊತ್ತಲ್ಲ ಅಟೋಮಿಕ್ ಮಾಸ್ ಅನ್ನು ನಾವು ಎಲಿಂದ ಇಂಡಿಕೇಟ್ ಮಾಡ್ತೀವಿ. ಅಟೋಮಿಕ್ ಮಾಸ್ ಇಸ್ ನಥಿಂಗ್ ಬಟ್ ದ ನಂಬರ್ ಆಫ್ ಪ್ರೋಟಾನ್ಸ್ ಅಂಡ್ ನಂಬರ್ ಆಫ್ ನ್ಯೂಟ್ರಾನ್ಸ್ ಅಂತ ನೋಡ್ತೀವಿ. ಹೌದಾ? ನಂಬರ್ ಆಫ್ ಪ್ರೋಟಾನ್ಸ್ ಮತ್ತು ನಂಬರ್ ಆಫ್ ನ್ಯೂಟ್ರಾನ್ಸ್ ಅನ್ನು ಅಟೋಮಿಕ್ ಮಾಸ್ ಅಂತ ಕರೆದಿವಿ. ಇವನೇನಂತಾನೆ ನೀರ್ ಅಂದ್ರೆ ಏನು? H2O. ಈ H2O ದಲ್ಲಿರುವಂತ ಈ ಅಟೋಮಿಕ್ ಮಾಸ್ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅಟೋಮಿಕ್ ಮಾಸ್ನ ರೇಷೋ ಏನು? ಇದರ ಅಟೋಮಿಕ್ ಮಾಸ್ದು ಅದರ ಅಟೋಮಿಕ್ ಮಾಸ್ದು ರೇಷೋ H/O ಆರ್ H ರೇಷೋ O ಅಂತ ಬಂದಾಗ ಎಷ್ಟು ಬರ್ತದೆ ಅಂತ ಗೊತ್ತು. ನಿಮಗೆ ಗೊತ್ತು ಮಾಸ್ ಆಫ್ ಹೈಡ್ರೋಜನ್ ಅಂದ್ರೆ ಒಂದು ಅಟಮ್ ತಗೊಂಡ ಫಸ್ಟ್ ಹೈಡ್ರೋಜನ್ ಅಟೋಮಿಕ್ ನಂಬರ್ ಎಷ್ಟು? 1. ಹೈಡ್ರೋಜನ್ ಅಟೋಮಿಕ್ ನಂಬರ್ ಅಂದ್ರೆ 1 ಅಂದ್ರೆ ಅರ್ಥ ಮಾಡ್ಕೋಬೇಕು ನಾವು. ಅದರಲ್ಲಿರುವಂತ ಪ್ರೋಟಾನ್ಗಳ ಸಂಖ್ಯೆ 1, ನ್ಯೂಟ್ರಾನ್ಗಳ ಸಂಖ್ಯೆ ಸಹಿತ ನ್ಯೂಟ್ರಾನ್ಸ್ ಅಂತ ಇಲ್ಲೇ ಇಲ್ಲ. ಯಾವ ಎಲಿಮೆಂಟಲ್ ನ್ಯೂಟ್ರಾನ್ಸ್ ಇಲ್ಲ ಅಂತ ಕೇಳ್ತಾನೆ? ಹೈಡ್ರೋಜನ್ ನ್ಯೂಟ್ರಾನ್ಸ್ ಇಲ್ಲ, ಒಂದು ಎಲೆಕ್ಟ್ರಾನ್ ಒಂದು ಪ್ರೋಟಾನ್ ಅಷ್ಟೇ ಇದೆ. ಹೌದಲ್ಲ? ಅಂದ್ರೆ ಟೋಟಲ್ ಇದ್ರ ಮಾಸ್ ಎಷ್ಟು? 1. ಹಂಗಾಗಿ ನೀರಿನಲ್ಲಿ ಇದರದ ಕಣಗಳ ಸಂಖ್ಯೆ ಎಷ್ಟದವ? 2 ಅದಾವ. ಅಂದ್ರೆ ಒಂದು ಹೈಡ್ರೋಜನ್ ಅಟೋಮಿಕ್ ಮಾಸ್ 1, ಇನ್ನೊಂದು ಹೈಡ್ರೋಜನ್ ಅಟೋಮಿಕ್ ಮಾಸ್ 1. ಅಂದ್ರೆ ಇದು ಹೈಡ್ರೋಜನ್ ಅಟೋಮಿಕ್ ಮಾಸ್ ಒಟ್ಟಾರೆಗೆ ಎಷ್ಟು ಬಂತು? 2 ಬಂತು. ಇಮ್ಯಾಜಿನ್ ಇದೇ 3 H3 ಇತ್ತಂದ್ರೆ 3 ಬರ್ತಿತ್ತು, H4 ಇತ್ತಂದ್ರೆ 4 ಬರ್ತಿತ್ತು. ಈಗ ಸದ್ಯಕ್ಕೆ ಹೈಡ್ರೋಜನ್ ಅಟೋಮಿಕ್ ಮಾಸ್ ಒಂದೇ ಇದೆ. ಹಂಗಾಗಿ ನೀರಲ್ಲಿ 2 ಹೈಡ್ರೋಜನ್ಗಳಿರೋದ್ರಿಂದ 1 + 1 = 2 ಅಂತ ಬಂತು. ಮುಗೀತಿದು. ಇದ್ರ 2 ಯೂನಿಟ್ ಅಂತ ನೋಡ್ತೀವಿ. ಇನ್ನು ಮಾಸ್ ಆಫ್ ಆಕ್ಸಿಜನ್. ಆಕ್ಸಿಜನ್ ಗೊತ್ತು ನಿಮಗೆ, ಆಕ್ಸಿಜನ್ ಅಟೋಮಿಕ್ ನಂಬರ್ 8 ಅಂತ ನೋಡ್ತೀವಿ. ಆಕ್ಸಿಜನ್ದು 816 ಅಂತ ಬರಿತೀವಿ. ಏನ್ ಬರ್ತೀವಿ ಗೊತ್ತಾ? 816. 8 ಅಂದ್ರೆ ಏನು? 8 ಅಂದ್ರೆ ಅಟೋಮಿಕ್ ನಂಬರ್ ಆಫ್ ಆಕ್ಸಿಜನ್ ಇಸ್ 8. ದಟ್ ಈಸ್ ನಂಬರ್ ಆಫ್ ಪ್ರೋಟಾನ್ಸ್ 8 ಅಂತ ಅರ್ಥ. ಇನ್ನದ್ರೊಳಗೆ 8 ನ್ಯೂಟ್ರಾನ್ಸ್ ಅದಾವೆ ಪ್ಲಸ್ 8 ಪ್ರೋಟಾನ್ಸ್ ಅದಾವೆ. ಈ 8 ನ್ಯೂಟ್ರಾನ್ಸ್ ಪ್ಲಸ್ 8 ಪ್ರೋಟಾನ್ಸ್ ಸೇರಿ ಇದರ ಮಾಸ್ ಎಷ್ಟಾಗ್ತದೆ? 16 ಅಂತ ಆಗ್ತದೆ. ಒಟ್ಟಾರೆಯಾಗಿ ಆಕ್ಸಿಜನ್ ಅಟೋಮಿಕ್ ಮಾಸ್ ಎಷ್ಟು ಅಂದ್ರೆ 16. ಹೆಂಗ್ ಬಂತು ಅಂತಂದ್ರೆ ಮಾಸ್ ನಂಬರ್ ಇಸ್ ನಥಿಂಗ್ ಬಟ್ ಪ್ರೋಟಾನ್ಗಳ ಸಂಖ್ಯೆ ಮತ್ತು ನ್ಯೂಟ್ರಾನ್ಗಳ ಸಂಖ್ಯೆ. ಆಕ್ಸಿಜನ್ ಅಲ್ಲಿ 8 ಪ್ರೋಟಾನ್ಸ್ ಅದಾವೆ, 8 ನ್ಯೂಟ್ರಾನ್ಸ್ ಅದಾವೆ. ಅದರ ಮಾಸ್ ಎಷ್ಟು? ಮಾಸ್ ನಂಬರ್ ಎಷ್ಟಾಯ್ತು? ಈಗ ನಮಗೆ ಟೋಟಲ್ ಆಗಿ 16 ಆಯ್ತು. ಗೊತ್ತಲ್ಲ ನಿಮಗೆ? ಎಕ್ಸ್ ಅಂತ ಒಂದು ಎಲಿಮೆಂಟ್ ತಗೊಂಡಿನಿ, ಕೆಳಗಡೆ Z ಅಂತ ಬರಿತೀವಿ, ಮೇಲ್ಗಡೆ A ಅಂತ ಬರಿತೀವಿ. Z is nothing but only number of protons, A is nothing but protons and neutrons. ಹಂಗಾಗಿ ಆಕ್ಸಿಜನ್ ಹೆಂಗ್ ಬರಿತೀವಿ ನಾವು? 816 ಅಂತ ಬರಿತೀವಿ. 8 ಅಂದ್ರೆ ನಂಬರ್ ಆಫ್ ಪ್ರೋಟಾನ್ಸ್, 16 is nothing but protons and neutrons. ಹಂಗಾಗಿ ಇದರ ಮಾಸ್ ನಂಬರ್ ಎಷ್ಟು? ನಮಗೆ 16. ಈಗ ನಮ್ಗೆ ಎರಡರ ಗೊತ್ತಾಯ್ತಲ್ಲ. ಈಗ ಆಕ್ಸಿಜನ್ ಒಂದೇ ಇದೆ, 16 into 2 ಮಾಡೋ ಅವಶ್ಯಕತೆ ಇಲ್ಲ. H2O ಒಂದೇ ಆಕ್ಸಿಜನ್ ಇದೆ, ಹಂಗಾಗಿ 16 ತಗೋತೀನಿ. ಅವಾಗ ನನಗೆ 2:16, 2:6 ಅಂತ ಬಂತು. 2 1 2 8, ಹಂಗಾಗಿ 1:8 ಅನ್ನೋದು ಸರಿಯಾದ ಉತ್ತರ. ಎಷ್ಟು? 1:8. ಏನ್ ಮಾಡಲಿಲ್ಲ ಕ್ವಶನ್ದಾಗ, ಬರೀ ಸಿಂಪಲ್ ಆಗಿ ಅದರ ಮಾಸ್ ನಂಬರ್ ರೇಷಿಯೋ ಎಷ್ಟು ಅಂತ ಕೇಳೋಣ. ಎಷ್ಟು? ಮಾಸ್ ನಂಬರ್ ರೇಷಿಯೋ ಎಷ್ಟು ಅಂತ ಕೇಳೋಣ. ಅಟೋಮಿಕ್ ನಂಬರ್ ರೇಷಿಯೋ ಎಷ್ಟಾಗ್ತಿತ್ತು ಹೇಳಿ ನೋಡೋಣ. ಅಟೋಮಿಕ್ ನಂಬರ್ ಹೈಡ್ರೋಜನ್ 1 ಆಗ್ತಿತ್ತು ರೇಷಿಯೋ. ಅಟೋಮಿಕ್ ನಂಬರ್ ಆಕ್ಸಿಜನ್ 8 ಆಗ್ತಿತ್ತು. 1:8 ಆಗ್ತಿತ್ತು. ಇಲ್ಲಿ ಸಹಿತ ಸೇಮ್ ಇದೆ. ಮಾಸ್ ನಂಬರ್ ತಗೊಂಡಾಗ ನಮ್ಗೆ ಹೈಡ್ರೋಜನ್ ಕಣಗಳು ವಾಟರ್ಲಿ 2 ಇರೋದ್ರಿಂದ 2 ತಗೊಂಡಿವಿ. ಆಕ್ಸಿಜನ್ ಒಂದೇ ಇದೆ, ಬಟ್ ಅದು ನಾವು ಮಾಸ್ ನಂಬರ್ 6 ಅಂತ ಬಂತು. ಅವಾಗ 2 1s 2 8s 1:8 ಅಂತ ನಾವು ಡಿಸೈಡ್ ಮಾಡ್ತೀವಿ. ಯಾವುದೇ ಒಂದು ವಸ್ತುವಿನ ಅಟೋಮಿಕ್ ನಂಬರ್, ಅಟೋಮಿಕ್ ಮಾಸ್ ನಂಬರ್ ಬಂದಾಗ ನಾವು ಈಸಿಯಾಗಿ ಅದನ್ನ ರೇಷಿಯೋವನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ನೀರಿನಲ್ಲಿರುವಂತ ಹೈಡ್ರೋಜನ್ ಮತ್ತು ಆಕ್ಸಿಜನ್ನ ಅಟೋಮಿಕ್ ಮಾಸ್ನ ರೇಷಿಯೋ ಎಷ್ಟು ಅಂತ ಕೇಳ್ತಾನೆ. ಹಂಗಾಗಿ ಸರಿಯಾದ ಉತ್ತರ 1:8 ಅನ್ನೋದು ರೈಟ್ ಆನ್ಸರ್. ಸಂಪೀಡಿತ ನೈಸರ್ಗಿಕ ಅನಿಲದ ಪ್ರಮುಖ ಘಟಕ ಯಾವುದು? ಸಂಪೀಡಿತ ನೈಸರ್ಗಿಕ ಅನಿಲ, ಕನ್ನಡದಲ್ಲಿ ತಲೆ ಕೆಟ್ಟ ಖರಾಬ್ ಮಾಡ್ಬಿಡ್ತಾನೆ ನಮ್ಗೆ. ಇದನ್ನು ನಾವು ಶಾರ್ಟ್ಕಟ್ ಆಗಿ CNG ಅಂತ ಕರಿತೀವಿ, ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್. ಯಾವ ಗ್ಯಾಸು? ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಂತ ಕರಿತೀವಿ. ಏನು ಸರ್ ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಂದ್ರೆ? ನೋಡ್ತಿರ್ತೀವಿ ನಾವು ಇತ್ತೀಚಿನ ದಿನಗಳಲ್ಲಿ ಸಿಲಿಂಡರ್ಗಳಲ್ಲಿ, ಈ ಕಾರ್ಗಳಲ್ಲಿ, ವೆಹಿಕಲ್ಗಳಲ್ಲಿ, ಆಟೋಗಳಲ್ಲಿ ಎಲ್ಲ CNG ಗ್ಯಾಸನ್ನು ಯೂಸ್ ಮಾಡ್ತಾ ಇದ್ದೀವಿ. ಈ CNG ಗ್ಯಾಸ್ ಮತ್ತು ಈ CNG ಅಲ್ಲಿ ಏನು ಕಾಂಪೋನೆಂಟ್ ಜಾಸ್ತಿ ಇರುತ್ತೆ ಅಂತ ಕೇಳ್ತೀನಿ. ಬಟ್ ನಿಮ್ಗೊಂದು ಡಿಸ್ಟಿಂಗ್ವಿಶ್ ಮಾಡ್ತಾ ಇದ್ದೀನಿ. ಸಹಜವಾಗಿ ನಾವು ಗ್ಯಾಸ್ಗಳಂತ ಬಂದಾಗ ಅಡುಗೆ ಮಾಡೋಕ್ಕೆ, ಬೆಂಕಿ ಉತ್ಪಾದನೆ ಮಾಡೋಕ್ಕೆ 2 ಗ್ಯಾಸ್ಗಳನ್ನ ಯೂಸ್ ಮಾಡ್ತೀವಿ. ಒಂದು CNG, ಇನ್ನೊಂದು LPG ಅಂತ ನೋಡ್ತೀವಿ. ಎರಡಕ್ಕೆ ಏನು ಡಿಫ್ರೆನ್ಸ್ ಅದ ನೋಡೋಣ. ಸೊ CNG ನಾವು ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಂತ ಕರಿತೀವಿ, ಸಂಕುಚಿತ ನೈಸರ್ಗಿಕ ಅನಿಲ. ಇದನ್ನ ನಾವು ಲಿಕ್ವಿಡ್ ಅಲ್ಲ, ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಅಂತ ಕರಿತೀವಿ. ದ್ರವೀಕೃತ ಪೆಟ್ರೋಲಿಯಂ ಅನಿಲ ವಾಸ್ತವವಾಗಿ ಗ್ಯಾಸ್ ರೂಪದಲ್ಲಿರ್ತದೆ. ಸಿಲಿಂಡರ್ಗಳು ತುಂಬುವಾಗ ಬೈ ಅಪ್ಲೈಯಿಂಗ್ ಹೈ ಪ್ರೆಷರ್ ವಿ ಹ್ಯಾಡ್ ಕನ್ವರ್ಟೆಡ್ ಇಂಟು ಲಿಕ್ವಿಡ್. ಹಂಗಾಗಿ ಲಿಕ್ವಿಫೈಡ್ ಮಾಡ್ತೀವಿ, ನಾವೇ ತಯಾರು ಮಾಡಿವಿ ಹಂಗಾದ್ರೆ ಲಿಕ್ವಿಫೈಡ್ ಅಂತ ಕರಿತೀವಿ. ಇದರಲ್ಲಿ ಏನಂದ್ರ ಮೀಥೇನ್ ಪ್ಲಸ್ ಈಥೇನ್ ಇದೆ. ಹಂಗಾಗಿ
LPGಯಲ್ಲಿ CNG ಯಲ್ಲಿರುವಂಥ ಪ್ರಮುಖ ಘಟಕ ಯಾವುದು ಅಂತ ಕೇಳ್ತಾನೆ, ಮೀಥೇನ್. ಸರ್ ಮತ್ತೆ ಈಥೇನು ಐತಲ್ಲ, ಹೌದು. ಪ್ರಮುಖ ಅಂತ ಬಂದಾಗ ಯಾವಾಗಲೂ ಮೇಜರ್ ಕಾಂಪೋನೆಂಟ್ ಆಗಿರ್ಬೇಕು. ಹೆಚ್ಚಿನ ಪ್ರಮಾಣದಲ್ಲಿರ್ಬೇಕು. ಇಟ್ ಶುಡ್ ಬಿ ಮ್ಯಾಕ್ಸಿಮಮ್ ಕಂಟೆಂಟ್, ಹೈಯೆಸ್ಟ್ ಕಂಟೆಂಟ್ ಇರ್ಬೇಕು. ಹಂಗಾಗಿ ಇದರಲ್ಲಿ ಮೀಥೇನ್ 83% ಇದೆ. ಈಥೇನ್ ಬರೀ 17 ಇದೆ. ಹಂಗಾಗಿ ಇದು ಮೇಜರ್ ರೋಲ್ ಅಲ್ಲ. ಮೇಜರ್ ಯಾವುದು ಅಂತ ಕೇಳ್ತಾನೆ ನಮಗೆ ಮೀಥೇನ್. ಹಂಗಾಗಿ ಮೀಥೇನ್ ಇಸ್ ದ ಸರಿ ಉತ್ತರ. ಇದರೊಳಗೆ ಏನಿದೆ LPG ಅಂದ್ರೆ ಪ್ರೋಪೇನ್ ಇದೆ ಪ್ಲಸ್ ಬ್ಯೂಟೇನ್ ಇದೆ. ಅದರ LPG ಪ್ರಮುಖ ಘಟಕ ಯಾವುದಂತ ಕ್ವಶನ್ ರೈಸ್ ಆಗ್ಬೋದು. ಬ್ಯೂಟೇನ್ ಇಸ್ ದ ಮೇಜರ್ ಕಾಂಪೋನೆಂಟ್ ಇನ್ LPG ಬಿಕಾಸ್ ಇಟ್ ಕವರ್ಸ್ ಅರೌಂಡ್ 72% ಆಫ್ ಟೋಟಲ್ ಮಾಸ್. ಒಟ್ಟಾರೆಯಾಗಿ 72% ನಮಗಿದು ಕಂಡು ಬರ್ತದೆ. ಸೊ CNG ಯ ಪ್ರಮುಖ ಘಟಕ ಮೀಥೇನ್, ಹೌದು. LPG ಯ ಪ್ರಮುಖ ಘಟಕ ಬ್ಯೂಟೇನ್, ಹೌದು. ಇಟ್ ಪ್ಲೇಸ್ ಇಂಪಾರ್ಟೆಂಟ್ ರೋಲ್ ಬಟ್ ಇಟ್ ಅಕ್ಯುಪೈಸ್ ಅ ಲಾರ್ಜರ್ ಮಾಸ್. ಇನ್ CNG ಆಲ್ಸೋ ಮೀಥೇನ್ ಅಕ್ಯುಪೈಸ್ ಲಾರ್ಜರ್ ಮಾಸ್ ಅಂತ ನೋಡ್ತೀವಿ. ಇದರ ಇಂಧನವಾಗಿ ಬಳಸುವರು, ಹೌದು. ಇದರ ಇಂಧನ ಮೌಲ್ಯ ಎಷ್ಟಂದ್ರ 50,000 ಕಿಲೋ ಜೌಲ್ಸ್ ಪರ್ ಕೆಜಿ ಅಂತಿದೆ. 1 ಗ್ರಾಮ್ ಎಷ್ಟು ಗ್ರಾಮ್? 1 ಗ್ರಾಮ್ ನಾವೇನಾದರೂ ಮೀಥೇನ್ ಅನ್ನು ಕಂಪ್ಲೀಟ್ ಆಗಿ ಬರ್ನ್ ಮಾಡಿಬಿಟ್ಟಿವಿ ಅಂತಂದ್ರೆ 50,000 ಕಿಲೋ ಜೌಲ್ಸ್ ಸಾರಿ, ನಾಟ್ ಓನ್ಲಿ ಸಾರಿ, 1 ಗ್ರಾಮ್ ಅಲ್ಲ, 1 ಕೆಜಿ, 1 ಲೀಟರ್, 1 ಕೆಜಿನಷ್ಟು ಕಂಪ್ಲೀಟ್ ಬರ್ನ್ ಮಾಡಿಬಿಟ್ಟು ಗಾಳಿಯಾಗ ಅಂತಂದ್ರೆ ಅದರಿಂದ ಬಿಡುಗಡೆ ಆಗಿರುವಂಥ, ರಿಲೀಸ್ ಆಗಿರುವಂಥ, ಎಮಿಟ್ ಆಗಿರುವಂಥ ಹೀಟ್ ಎನರ್ಜಿ ಎಷ್ಟು ಅಂತಂದ್ರೆ 50,000 ಕಿಲೋ ಜೌಲ್ಸ್. ಬಟ್ ವೇರ್ ಆಸ್ CNG LPG ಇಂದ ನಮಗೆ 55,000 ಕಿಲೋ ಜೌಲ್ಸ್ ಪರ್ ಕೆಜಿ. 1 ಕೆಜಿ ಕಂಪ್ಲೀಟ್ LPG ನಾವು ಬರ್ನ್ ಮಾಡಿಬಿಟ್ಟು ಸುಟ್ಟು ಬಿಟ್ಟಿವಿ, ಅಡಿಗೆ ಮಾಡಿದೀವಿ ಅಂತಂದ್ರೆ ಅದು ನಮಗೆ 55,000 ಕಿಲೋ ಜೌಲ್ಸ್ ಅಷ್ಟು ಹೀಟ್ ರಿಲೀಸ್ ಆಗ್ತದೆ. ನಿಮಗೆ ಗೊತ್ತಾಗ್ತದೆ ನಮಗೆ ಎರಡು ಇಂಧನಗಳೇ, ಬಟ್ ಗುಡ್ ಫ್ಯೂಯಲ್ ಯಾವುದು? ಯಾವುದರಿಂದ ಜಾಸ್ತಿ ಫ್ಯೂಯಲ್ ಎನರ್ಜಿ ರಿಲೀಸ್ ಆಗ್ತದೋ ಅದೇ ನಮಗೆ ಗುಡ್ ಫ್ಯೂಯಲ್. ಹಂಗಾಗಿ CNGಗಿಂತ LPG ಅನ್ನೋದು ಗುಡ್ ಫ್ಯೂಯಲ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಇದರ ಇಂಧನ ಶಕ್ತಿ ಕಡಿಮೆ, ಹೌದು. ಇಂಧನ ಮೌಲ್ಯ ಕಮ್ಮಿ ಇದೆ. ಇಂಧನ ಶಕ್ತಿ ಜಾಸ್ತಿ ಯಾವ್ದು? ಎನರ್ಜಿ ಜಾಸ್ತಿ ಇದೆ. ವ್ಯಾವಹಾರಿಕವಾಗಿ ಇದರ ಬೆಲೆ ಕಡಿಮೆ, ಯಾಕಂದ್ರೆ ಲೋ ಎನರ್ಜಿ ಇದೆ, ಹೌದು. ಕಮರ್ಷಿಯಲ್ ಆಗಿ ಲೋ ಕಾಸ್ಟ್ ಅಲ್ಲಿ ಸಿಗ್ತದೆ. ವ್ಯಾವಹಾರಿಕವಾಗಿ ಇದರ ಬೆಲೆ ಜಾಸ್ತಿ, ಹೌದು, ಯಾಕಂದ್ರೆ ಎನರ್ಜಿ ಜಾಸ್ತಿ ಇದೆ. ಇದನ್ನು ವಾಹನಗಳ ಗೃಹ ಬಳಕೆ ಇಂಧನವಾಗಿ ಬಳಸುವರು. ಮೇಜರ್ ಆಗಿ ಆಟೋಮೊಬೈಲ್ಸ್. KPSC ಕ್ವಶನ್. ಇತ್ತೀಚಿನ ದಿನಗಳಲ್ಲಿ ನಾವು CNGಯ ಬಳಕೆಯನ್ನು ಎಲ್ಲಿ ನೋಡ್ತಾ ಇದ್ದೀವಿ? ವೇರ್ ವಿ ಆರ್ ಅಬ್ಸರ್ವಿಂಗ್ ದ ಮೋಸ್ಟ್ ಯೂಸೇಜ್ ಆಫ್ CNG ನವೇಡೇಸ್ ಅಂತ ಕೇಳ್ತಾನೆ. ಸೊ ಇನ್ ಆಟೋಮೊಬೈಲ್ಸ್, ವಾಹನಗಳಲ್ಲಿ ನಾವು ಅತಿ ಹೆಚ್ಚಾಗಿ ನೋಡ್ತೀವಿ. ಇನ್ನು ಇದನ್ನು ನಾವು ಕೇವಲ ಗೃಹ ಬಳಕೆ ಮತ್ತು ಕೈಗಾರಿಕೆಗಳು ಜಾಸ್ತಿ ನೋಡ್ತೀವಿ. ಮೇಜರ್ ಆಗಿ ನಾವು ಡೊಮೆಸ್ಟಿಕ್ ಆಗಿ ಜಾಸ್ತಿ ನೋಡ್ತೀವಿ. ಅಡಿಗೆ ಮಾಡಬೇಕಾದ್ರೆ CNG LPGಗಳನ್ನು ಅತಿ ಹೆಚ್ಚಾಗಿ ಬಳಸ್ತೀವಿ. ಸೊ ಈ ಸ್ಲೈಡ್ ನಿಮಗೆ ಮುಂದಿನ ದಿನಗಳಲ್ಲಿ ಒಳ್ಳೆ ಇಂಪಾರ್ಟೆಂಟ್ ಸ್ಲೈಡ್ ಇದು. ಇದನ್ನು ವಿಡಿಯೋ ಪಾಸ್ ಮಾಡಿಕೊಂಡು ನೀಟಾಗಿ ಬರ್ಕೊಳ್ಳಿ, ಭಾಳ ಹೆಲ್ಪ್ ಆಗ್ತದೆ. CNG ಮತ್ತು LPG ಇರುವಂಥ ಕ್ಲಿಯರ್ ಕಟ್ ಪಿಕ್ಚರ್ ಇದೆ ನಿಮಗೆ ಇಲ್ಲಿ. ಯಾವ್ದ್ಯಾವ್ದು ಕಂಟೆಂಟ್ ಇದೆ, ಎಷ್ಟೆಷ್ಟು ಪರ್ಸೆಂಟೇಜ್, ಯಾವುದು ಮೇಜರ್ ಕಾಂಪೋನೆಂಟ್, ಯಾವುದನ್ನ ಎಲ್ಲಿ ಯೂಸ್ ಮಾಡ್ತಾ ಇದ್ದೀವಿ, ಎಲ್ಲ ಡೀಟೇಲ್ ಆಗಿದೆ. ವಿಡಿಯೋ ಪಾಸ್ ಮಾಡ್ಕೊಂಡು ನೋಡಿಕೊಂಡು ಮುಂದೆ ಹೋಗ್ಬಿಡಿ. ಹೈಡ್ರೋಜನ್ನ ಕ್ಯಾಲೋರಿ ಮೌಲ್ಯ ಎಷ್ಟು? ನೋಡಿ, ಡಿಫ್ರೆಂಟ್ ಕ್ವಶನ್ ಇದು. ಇಂಥದ್ದು ನಾವು ಎಕ್ಸ್ಪೆಕ್ಟ್ ಮಾಡಲ್ಲ. ನಂಬರ್ ಕೇಳ್ತಾನೆ, ನಂಬರ್ ಕ್ಯಾಲೋರಿ ಮೌಲ್ಯ ಅಂತ ಕೇಳ್ತಾನೆ. ನೋಡ್ರಿ, ಕ್ಯಾಲೋರಿ ಮೌಲ್ಯ, ಕ್ಯಾಲೋರಿಫಿಕ್ ವ್ಯಾಲ್ಯೂ, ಇಂಧನ ಮೌಲ್ಯ ಅಂತ ಒಂದು ಕೆಮಿಸ್ಟ್ರಿಯಲ್ಲಿ ಒಳ್ಳೆ ಕಾನ್ಸೆಪ್ಟು. ಮೀನಿಂಗ್ ಏನು? ಬಹಳ ಸಿಂಪಲ್ ಇದೆ. ಒಂದು ಕೆಜಿ ಯಾವುದಾದ್ರೂ ಒಂದು ಇಂಧನವನ್ನು ದಹನ ಮಾಡಿದಾಗ, ಕಂಪ್ಲೀಟ್ ಆಗಿ ಬರ್ನ್ ಮಾಡಿದಾಗ ಅದರಿಂದ ಎಷ್ಟು ಉಷ್ಣ ಶಕ್ತಿ ಸಿಗ್ತದೋ ಅದನ್ನು ಇಂಧನ ಮೌಲ್ಯ ಅಂತ ಕರಿತೀವಿ. ಇಂಧನ ಮೌಲ್ಯ ಕಮ್ಮಿ ಅಂತಂದ್ರೆ ಕಡಿಮೆ ಉಷ್ಣ ಶಕ್ತಿ ಸಿಗದು. ಇಂಧನ ಮೌಲ್ಯ ಹೆಚ್ಚು ಅಂತಂದ್ರೆ ಹೆಚ್ಚು ಉಷ್ಣ ಶಕ್ತಿ ಸಿಗದು ಅಂತ ಕರಿತೀವಿ. ಎರಡು ಕೆಜಿನೇ, ಇದೊಂದು ಕೆಜಿ. ಬಟ್ ಇದು ಸುಟ್ಟಾಗ ಸ್ವಲ್ಪ ಕಡಿಮೆ ಹೀಟ್ ರಿಲೀಸ್ ಆಯಿತು ಅಂದ್ರೆ ಇಂಧನ ಮೌಲ್ಯ ಕಮ್ಮಿ. ಇದು ಸುಟ್ಟಾಗ ಹೆಚ್ಚು ಉಷ್ಣ ಶಕ್ತಿ ಸಿಕ್ತು ಅಂದ್ರೆ ಇಂಧನ ಮೌಲ್ಯ ಜಾಸ್ತಿ ಅಂತ ಕರಿತೀವಿ. ಬಟ್ ಒಂದು ವಿಷಯ ನೆನ್ಪಿಟ್ಕೋಬೇಕು, ಇಡೀ ಜಗತ್ತಿನಲ್ಲಿರುವ, ಇಡೀ ಭೂಮಿ ಮೇಲಿರುವ ನೀವೆಲ್ಲ ಯಾವ್ದ್ಯಾವ್ದು ಇಂಧನ ಅಂತ ಕರಿತಿರಲ್ಲ, ಯಾವ ವಸ್ತು ಬೆಂಕಿ ಹಚ್ಚಿದಾಗ ದಗ್ ಅಂತ ಉರಿದ್ಬಿಟ್ಟು ಬೆಂಕಿ ಬಿಡುಗಡೆ ಆಗ್ತದಲ್ಲ, ಅವುಗಳ ಇಂಧನಗಳು ಅಂತ ಕರಿತೀವಿ. ಅದರಲ್ಲಿ ಯಾವುದರಿಂದ ಕಮ್ಮಿ ಪ್ರಮಾಣದ ಇಂಧನದಿಂದ ಜಾಸ್ತಿ ಬೆಂಕಿ ಬಿಡುಗಡೆ ಆಗ್ತದೆ ಅಂತಂದ್ರೆ ಹೈಡ್ರೋಜನ್ ನಂತರ ಯಾವುದಿಲ್ಲ. ಹೈಯೆಸ್ಟ್ ಕ್ಯಾಲೋರಿಫಿಕ್ ವ್ಯಾಲ್ಯೂ ಯಾವುದಂದ್ರೆ ಹೈಡ್ರೋಜನ್ ಅಂತಿದೆ. ಹಂಗಾಗಿ ಒಂದು ಕ್ವಶನ್ ಕೊಟ್ಟು ನೋಡ್ರಿ, 1 ಗ್ರಾಮ್ ಇಂಧನವು ಆರ್ 1 ಕೆಜಿ ಇಂಧನವು, ಗ್ರಾಮ್, ಮಿಲಿಗ್ರಾಮ್, ಕೆಜಿ ಎಷ್ಟು ಬೇಕಂತ ತಗೊಳ್ಳಿ, ಗಾಳಿಯಲ್ಲಿ ಅಥವಾ ಆಮ್ಲಜನಕದ ಜೊತೆಗೆ ಸಂಪೂರ್ಣವಾಗಿ ಉರಿದಾಗ, ದಹನ ಆದಾಗ ಉತ್ಪತ್ತಿಯಾಗುವ ಶಾಖದ ಅಮೌಂಟ್ ಆಫ್ ಹೀಟ್ ಪ್ರಮಾಣಕ್ಕೆ ಇಂಧನದ ಕ್ಯಾಲೋರಿ ಮೌಲ್ಯ ಅಥವಾ ಇಂಧನ ಮೌಲ್ಯ ಅಂತ ಕರೀತಾರೆ. ಹೆಚ್ಚು ಉತ್ಪತ್ತಿ ಆದ್ರೆ ಹೆಚ್ಚು ಇಂಧನ ಮೌಲ್ಯ, ಕಡಿಮೆ ಉತ್ಪತ್ತಿ ಆದ್ರೆ ಕಡಿಮೆ ಇಂಧನ ಮೌಲ್ಯ. ಹಂಗಾಗಿ ಕೌಡಂಗ್ ಅಂದ್ರೆ ಗೊತ್ತಲ್ಲ ನಿಮಗೆ, ಈ ಸಗಣಿಯಿಂದ ಮಾಡಿರುವಂತ ಏನಂತಾರೆ ಕನ್ನಡದಲ್ಲಿ, ಗೋಡಿಗೆ ಬಡಿತಾರಲ್ಲ, ಅದರಿಂದ ನಾವು ಅಡಿಗೆ ಮಾಡ್ತಿರ್ತೀವಿ ಒಮ್ಮೊಮ್ಮೆ ಹಳ್ಳಿ ಊರ ಕಡೆ. ಇನ್ನು ವುಡ್, ಕಟ್ಟಿಗೆ, ಕೋಲ್, ಕಲ್ಲಿದ್ದಲು, ಪೆಟ್ರೋಲ್, ಕೆರೋಸಿನ್, ಡೀಸೆಲ್, ಮೀಥೇನ್, CNG, LPG, ಬಯೋಗ್ಯಾಸ್, ಹೈಡ್ರೋಜನ್ ಏನೆಲ್ಲ ನಮಗೆ
ಇಂಧನಗಳದಾವಲ್ಲ, ಅದ್ರ ಹೈಯೆಸ್ಟ್ ಕ್ಯಾಲೋರಿಫಿಕ್ ವ್ಯಾಲ್ಯೂ ಯಾವ್ದಂತಂದ್ರ ಯಾವುದು ಹೈಡ್ರೋಜನ್. ಎಷ್ಟದ ನೋಡ್ರಿ ಇದು 1,50,000 ಜೋಲ್ಸ್ ಪರ್ ಕೆಜಿ. 1,50,000 ಜೋಲ್ಸ್ ಪರ್ ಕೆಜಿ. ಇವೆಲ್ಲ ಬರೀ ಸಾವಿರಗಳದ ನೋಡ್ರಿ, ಇವೆಲ್ಲ ಸಾವಿರಗಳ, ಲಕ್ಷ ಯಾವ್ದು ದಾಟಿಲ್ಲ. ಲಕ್ಷ ಇರದ್ ಯಾವ್ದಿದೆ, ಓನ್ಲಿ ಹೈಡ್ರೋಜನ್. ಹಂಗಾಗಿ ಇಲ್ಲಿದೆ 1,50,000 ಕಿಲೋ ಜೋಲ್ಸ್ ಪರ್ ಕೆಜಿ ಅನ್ನೋದು ಹೈಡ್ರೋಜನ್ ಇಂಧನ ಮೌಲ್ಯ. ಡೈರೆಕ್ಟ್ ಆಗಿ 4 ಆಪ್ಷನ್ ಕಡೆ ನೋಡಬೇಡಿ, ಫಸ್ಟ್ ಕಾನ್ಸೆಪ್ಟ್ ತಿಳ್ಕೊಳ್ಳಿ, ವಾಟ್ ಈಸ್ ಮೀನ್ಡ್ ಬೈ ಇಂಧನ ಮೌಲ್ಯ ಅಂತ ತಿಳ್ಕೊಳ್ಳಿ, ಬೇರೆ ಬೇರೆ ಎಕ್ಸಾಂಪಲ್ಸ್ ಎಲ್ಲ ಕಲೆಕ್ಟ್ ಮಾಡಿ, ಆಮೇಲೆ ಆಪ್ಷನ್ ನೋಡೋಣ. ಆಪ್ಷನ್ ಈ ಎಕ್ಸಾಮ್ ಅಷ್ಟೇ ಸರಿ ಉತ್ತರ, ಅದು ಬೇರೆ ಕ್ವಶನ್ ಬಂದಾಗ ಆಪ್ಷನ್ ಚೇಂಜ್ ಆಗಿಬಿಡ್ತದೆ. ಕಾನ್ಸೆಪ್ಟ್ ಗೊತ್ತಾಯ್ತಾ, ನೀವು ಯಾವ ಎಕ್ಸಾಮ್ ಬೇಕಾದ್ರೆ ಆನ್ಸರ್ ಮಾಡ್ತೀರಿ. ಸ್ವಲ್ಪ ಅವುಗಳ ಇಂಧನ ಮೌಲ್ಯಗಳನ್ನು ಪಟ್ಟಿ ಮಾಡ್ಕೊಳ್ಳಿ, ವಿಡಿಯೋ ಪಾಸ್ ಮಾಡಿಕೊಂಡು. ಸೊ ಸರಿಯಾದ ಉತ್ತರ ಏನು ಅಂತಂದ್ರೆ ಹೈಡ್ರೋಜನ್ ಎಷ್ಟಿದೆ, 1,50,000 ಕಿಲೋ ಜೋಲ್ಸ್ ಪರ್ ಕೆಜಿ. ಹೈಡ್ರೋಜನ್ ವಿಶೇಷ ಅಂದ್ರೆ ಇದರಿಂದನೇ ನಾವು ಹೈಯೆಸ್ಟ್ ಇಂಧನ ಮೌಲ್ಯವನ್ನು ಪಡಿತೀವಿ. ನೆನ್ಪಿಟ್ಕೋಬೇಕು. ಕೃತಕ ರೇಷ್ಮೆ ಎಂದು ಕರೆಯಲ್ಪಡುವ ಸಂಶ್ಲೇಷಿತ ಎಳೆ ಯಾವುದು ಅಂತ ಕೇಳ್ತಾನೆ. ಕೃತಕ ರೇಷ್ಮೆ ಅಂತಿದೆ, ಕೃತಕ ರೇಷ್ಮೆ. ಕೃತಕ ರೇಷ್ಮೆಯನ್ನು ನಾವು ಚೈನಾ ಸಿಲ್ಕ್, ಆರ್ಟಿಫಿಷಿಯಲ್ ಸಿಲ್ಕ್ ಅಂತ ಕರಿತೀವಿ. ಈ ಚೈನಾ ಸಿಲ್ಕ್ ಅಥವಾ ಆರ್ಟಿಫಿಷಿಯಲ್ ಸಿಲ್ಕ್ನ ಒಳಗಿರುವಂತ ವಸ್ತು ಯಾವುದು, ಯಾವುದನ್ನು ನಾವು ಕೃತಕ ರೇಷ್ಮೆ ಅಂತ ಕರಿತೀವಿ ಅಂದ್ರೆ ರೇಯಾನ್ ಕ್ಲಾತ್. ಕೆಲವು ಬಟ್ಟೆ ನೋಡ್ತಾ ಇದ್ರೆ ಬಹಳ ಸಾಫ್ಟ್ ಆಗಿರುವಂತ ಬಟ್ಟೆ, ಸೇಮ್ ಸಿಲ್ಕ್ ಇದ್ದಂಗನೇ ಇರ್ತದೆ, ಬಟ್ ಅದರ ಆರ್ಟಿಫಿಷಿಯಲ್, ಕಂಪ್ಲೀಟ್ ಆಗಿ ಆರ್ಟಿಫಿಷಿಯಲ್ ಆಗಿರುವಂತ ಸಿಲ್ಕ್. ನೈಲಾನ್ ಅಲ್ಲ, ಪಾಲಿಥಿನ್ ಅಲ್ಲ, ಪಾಲಿಸ್ಟರ್. ಪಾಲಿಸ್ಟರ್ ಎಲ್ಲ ಪ್ಲಾಸ್ಟಿಕ್ಗಳು. ನೈಲಾನ್ ಅನ್ನೋ ಸಹಿತ ಒಂದು ಟೈಪ್ ಆಫ್ ಪ್ಲಾಸ್ಟಿಕ್, ಒಂದು ರಬ್ಬರ್ ವಿಧ. ಇನ್ನು ರೇಯಾನ್ ಅನ್ನೋದು ಒಂದು ಬಟ್ಟೆ, ಒಂದು ಕ್ಲಾತ್ ವಿಧ ಇದು. ಸೊ ಕೆಮಿಕಲ್ ಪ್ರೆಸೆಂಟ್ ಇನ್ ರೇಯಾನ್. ಈ ರೇಯಾನ್ ಅನ್ನು ಹೆಂಗ್ ತಯಾರು ಮಾಡ್ತೀವಿ ಅಂದ್ರೆ ಸೆಲ್ಯುಲೋಸ್, ಸ್ವಲ್ಪ ಹತ್ತಿ ಮಿಕ್ಸ್ ಮಾಡ್ತೀವಿ, ಸೆಲ್ಯುಲೋಸ್ ಮಿಕ್ಸ್ ಮಾಡ್ತೀವಿ, ಸೋಡಿಯಂ ಹೈಡ್ರಾಕ್ಸೈಡ್, ಕಾಸ್ಟಿಕ್ ಸೋಡಾ ಅಂತ ಕರಿತೀವಿ, ಕಾಸ್ಟಿಕ್ ಸೋಡಾ ಮಿಕ್ಸ್ ಮಾಡ್ತೀವಿ, ಕಾರ್ಬನ್ ಡೈಸಲ್ಫೈಡ್ ಮತ್ತು ಸಲ್ಫ್ಯೂರಿಕ್ ಆಸಿಡ್, 4 ಯೂಸ್ ಮಾಡ್ಕೊಂಡು ತಯಾರು ಮಾಡ್ತೀವಿ. ಬಟ್ ಇದ್ರೊಳಗ ಮೋಸ್ಟ್ ಆಫ್ ದ ಪರ್ಸೆಂಟೇಜ್ ಕವರ್ ಆಗೋದಂದ್ರೆ ಸೋಡಿಯಂ ಹೈಡ್ರಾಕ್ಸೈಡ್. ಈ NaOH ಅನ್ನೋ ಕೆಮಿಕಲ್ ಐತಲ್ಲ, ಈ NaOH ಎಂಬ ಕೆಮಿಕಲ್ ರೇಯಾನ್ ಬಟ್ಟೆಗಳಲ್ಲಿ ಅಧಿಕ ಪ್ರಮಾಣದಲ್ಲಿ ಕಂಡು ಬರ್ತದೆ ನಮಗೆ. ಹಂಗಾಗಿ ಕೆಲವೊಂದು ಎಕ್ಸಾಮ್ದಲ್ಲಿ ನಮಗೆ ರೇಯಾನ್ ಬಟ್ಟೆ ತಯಾರು ಮಾಡಬೇಕಾದ್ರೆ ಯಾವ ಕೆಮಿಕಲ್ ಅವಶ್ಯಕತೆ ಅಂತ ಕೇಳ್ತಾನೆ, ಒಂದೇ ಆಪ್ಷನ್ ಕೊಡ್ತಾನೆ ಅವಾಗ, ಸೋಡಿಯಂ ಹೈಡ್ರಾಕ್ಸೈಡ್. ಇದನ್ನ ಕಾಸ್ಟಿಕ್ ಸೋಡಾ, ವಾಷಿಂಗ್ ಸೋಡಾ ಅಂತ ವಾಷಿಂಗ್ ಸೋಡಾ ಸೋಡಿಯಂ ಬೈ ಕಾರ್ಬೋನೇಟ್ ಆಗ್ತದೆ. ಅದು ಬಟ್ಟೆ ವಾಶ್ ಮಾಡಕ್ಕೆ ಬಳಸುವಂತ ಸಾಬೂನುಗಳಲ್ಲಿ ಇದನ್ನ ನಾವು ಯೂಸ್ ಮಾಡ್ತೀವಿ. ಹಂಗಾಗಿ ಸರಿಯಾದ ಉತ್ತರ ಯಾವುದು ಅಂತ ಕೇಳ್ತಾನೆ ನಮಗೆ, ರೇಯಾನ್. ಇಲ್ಲಿ ರೇಯಾನ್ ಅಂತ ಕೇಳೋಣ ಎಕ್ಸಾಮ್ದಲ್ಲಿ. ಇನ್ನು ರೇಯಾನ್ ಬಟ್ಟೆ ತಯಾರು ಮಾಡಬೇಕಾದ್ರೆ ಯಾವ ಕೆಮಿಕಲ್ ಮಿಕ್ಸ್ ಮಾಡ್ತಾನೆ ಕೇಳ್ತಾನೆ, ಸೋಡಿಯಂ ಹೈಡ್ರಾಕ್ಸೈಡ್, ಕಾಸ್ಟಿಕ್ ಸೋಡಾ ಅಂತ ಕರಿತೀವಿ. ಇದು ಸ್ಟ್ರಾಂಗ್ ಇರುವಂತ ಬೇಸ್. ಇದು ಸ್ಟ್ರಾಂಗ್ ಇರುವಂತ ಆಸಿಡ್ ಯಾವುದು, ಸಲ್ಫ್ಯೂರಿಕ್ ಆಸಿಡ್. ಸ್ಟ್ರಾಂಗ್ ಇರುವಂತ ಬೇಸ್ ಯಾವುದು, ಸೋಡಿಯಂ ಹೈಡ್ರಾಕ್ಸೈಡ್. ಸ್ಟ್ರಾಂಗ್ ಇರುವಂತ ಆಸಿಡ್ ನ pH ವ್ಯಾಲ್ಯೂ ಎಷ್ಟಿರ್ತದೆ, 1ಕ್ಕಿಂತ ಕಮ್ಮಿ ಇರ್ತದೆ. ಸ್ಟ್ರಾಂಗ್ ಇರುವಂತ ಬೇಸ್ ನ pH 14 ಆಗಿರ್ತದೆ, ಆರ್ 14, ನಿಯರ್ ಬೈ 14 ಇರ್ತದೆ. ಜಾಸ್ತಿ ಬೇಸ್ ನಂಬರ್ ಜಾಸ್ತಿ ಇದ್ದ ಸ್ಟ್ರಾಂಗು, ಆಸಿಡ್ ಅಲ್ಲಿ ನಂಬರ್ ಕಮ್ಮಿ ಇದ್ದಷ್ಟು ಸ್ಟ್ರಾಂಗ್ ಅಂತ ನೋಡ್ತೀವಿ. ಆಲ್ರೆಡಿ ಆಸಿಡ್ pH ಮೇಲೆ ಸಹಿತ 2021 ಆರ್ 20 ಅಲ್ಲಿ ಒಂದು TET ಎಕ್ಸಾಮ್ದಲ್ಲಿ ಕ್ವಶನ್ ಬಂದಿದೆ, ಅದನ್ನು ಸ್ವಲ್ಪ ನೀವು ಒಂದ್ಸಲ ಗಮನ ಕೊಡಿ, ಗೊತ್ತಾಗ್ತದೆ. ಸೊ ಒಟ್ಟಾರೆಯಾಗಿ ಒಂದು ಕ್ವಶನ್ ಬಂತಂದ್ರೆ ಹಿಂಗೆ ಸ್ವಲ್ಪ 360 ಡಿಗ್ರಿ ಆಂಗಲ್ ಅಲ್ಲಿ ಚೆಕ್ ಮಾಡಿಕೊಂಡು ಮುಂದೋಗಿ ನೋಡಿ. ಪಟ್ಟಿಯಲ್ಲಿರುವ ಕಾರ್ಯಗಳನ್ನು ಬಿ ಪಟ್ಟಿಯಲ್ಲಿರುವಂತಹ ಕಾರ್ಯಗಳನ್ನು ಎ ಪಟ್ಟಿಯಲ್ಲಿರುವ ಕಣದಂಗಗಳೊಂದಿಗೆ ಸರಿಯಾಗಿ ಜೋಡಿಸಿ. ಅಂದ್ರೆ ಒಂದ್ ಕಡೆ ಫಂಕ್ಷನ್ ಐತಿ, ಒಂದ್ ಕಡೆ ಸೆಲ್ ಆರ್ಗನಲ್ ಐತಿ. ನಾವು ಗೊತ್ತಲ್ಲ ನಿಮ್ಗೆ, ಜೀವಕೋಶ, ಸೈಟಾಲಜಿ ಅಂತ ಕರಿತೀವಿ. ರಾಬರ್ಟ್ ಹುಕ್, ರಾಬರ್ಟ್ ಬ್ರೌನ್, ಬೇರೆ ಬೇರೆ ವಿಜ್ಞಾನಿಗಳು ಅದ್ರ ಬಗ್ಗೆ ಸ್ಟಡಿ ಮಾಡಿ ಒಂದು ಜೀವಕೋಶ ಅಂತ ಕಂಡಿಡಿದಾರ. ಯಾವುದೇ ಒಂದು ಲಿವಿಂಗ್ ಆರ್ಗನಿಸಮ್, ಒಂದು ವಸ್ತುವಿಗೆ ಜೀವ ಇದೆ, ಸಸ್ಯ ಇರ್ಬೋದು, ಪ್ರಾಣಿ ಇರ್ಬೋದು, ಜೀವ ಇದೆ ಅಂದ್ರೆ ಎದರಿಂದ ಮಾಡಲ್ಪಡ್ತದೆ, ಅದು ಜೀವಕೋಶಗಳಿಂದ ಮಾಡಲ್ಪಡ್ತದೆ ಅಂತ ನಮಗೆ ರಾಬರ್ಟ್ ಹುಕ್ ಅನ್ನೋ ವಿಜ್ಞಾನಿ, ರಾಬರ್ಟ್ ಬ್ರೌನ್ ಅನ್ನೋ ವಿಜ್ಞಾನಿಗಳು ಅನೇಕ ಪ್ರಯೋಗಗಳ ಮುಖಾಂತರ ತಿಳಿಸ್ಕೊಡ್ತಾರೆ. ಬಟ್ ಇಲ್ಲಿ ಏನಂದ್ರೆ ಒಂದು ಸೆಲ್ ಅಲ್ಲಿ ನಮಗೆ ಅನೇಕ ಕಣದಂಗಗಳಂತೆ ಕಂಡು ಬರ್ತವೆ. ರೈಬೋಸೋಮ್, ಲೈಸೋಸೋಮ್, ಮೈಟ್ರೋಕಾಂಡ್ರಿಯಾ, ಗಾಲ್ಗಿ ಕಾಂಪ್ಲೆಕ್ಸ್, ಸೆಲ್ ವಾಲ್, ಸೆಲ್ ಮೆಂಬ್ರೇನ್, ಬೇರೆ ಬೇರೆ ಕಣದಂಗಗಳಿವೆ. ಅವು ಪರ್ಟಿಕ್ಯುಲರ್ ಆಗಿರುವಂತ ಒಂದೊಂದು ಕೆಲಸವನ್ನು ಮಾಡ್ತವೆ. ಹಂಗ ಇಲ್ಲೇ ಒಂದು 3 ಕೊಟ್ಟನಷ್ಟೇ, ಇದರ 3 ಕೆಲಸಗಳು ಏನಂತ ಕೇಳ್ತಾನೆ. ಮೈಟೋಕಾಂಡ್ರಿಯಾ ಏನ್ ಕೆಲಸ ಮಾಡ್ತದೆ ಅಂತ ಕೇಳ್ತಾನೆ ನಮ್ಗೆ ಇಲ್ಲಿ. ಕ್ಲೋರೋಪ್ಲಾಸ್ಟ್ ಏನ್ ಕೆಲಸ ಮಾಡ್ತಾನೆ ಕೇಳ್ತಾನೆ. ಲೈಸೋಸೋಮ್ ಏನ್ ಕೆಲಸ ಮಾಡ್ತಾನೆ ಕೇಳ್ತಾನೆ. ಆಲ್ರೆಡಿ TET ಎಕ್ಸಾಮ್ ರೈಸ್ ಆಗಿದೆ. ಲೈಸೋಸೋಮ್ ಆತ್ಮಹತ್ಯೆ ಸಂಚಿಗಳು ಅಂತ ಕರಿತೀವಿ, ಸೂಸೈಡಲ್ ಬ್ಯಾಗ್ ಗಳಂತ ಕರಿತೀವಿ. ಒಳಗಡೆ ಒಂದು ವಿಷ ರೂಪದ ವಸ್ತು ಇರ್ತದೆ. ಏನಾದರೂ ಒಂದು ಫಾರಿನ್ ಬಾಡಿ, ವೈರಸ್, ಬ್ಯಾಕ್ಟೀರಿಯಾ ಒಳಗೆ ಬಂದಾಗ ತನ್ನಷ್ಟಕ್ಕೆ ತಾನೇ ಸೂಸೈಡ್ ಮಾಡಿಕೊಂಡು ಆ ಫಾರಿನ್ ಬಾಡಿಗಳನ್ನು, ಅಮೆರಿಕದ ಬಂದಿರೋ ಬಾಡಿಗಳೆಲ್ಲ, ಅಟ್ಟೆ ಯಾವ್ದಾರ ವೈರಸ್, ಬ್ಯಾಕ್ಟೀರಿಯಾ ಒಳಗೆ ಸೆಲ್ ಒಳಗೆ ಎಂಟರ್ ಆದಾಗ ಅದನ್ನು ಕಿಲ್ ಮಾಡುವಂತ ಕೆಲಸ ಯಾರು ಮಾಡ್ತದೆ, ಲೈಸೋಸೋಮ್. ಹಂಗ ಇದನ್ನು ಆತ್ಮಹತ್ಯೆ ಸಂಚಿಗಳು. 3A ಬರ್ಬೇಕು ನಮಗೆ. ವೆರ್ ಇಸ್ 3A? 3C ಅಲ್ಲ, 3B ಅಲ್ಲ, 3A. ಮುಗೀತು, ಒಂದೇ ಕ್ವಶನ್. ಈ ಮೀರ ನಮ್ಗೆ ಆನ್ಸರ್ ಅಲ್ಲ, ಒಂದರಿಂದ ಟಿಕ್ ಮಾಡ್ಕೊಂಡು ಹೋಗ್ಬೋದು. ಯಾಕಂದ್ರೆ ಬೇರೆ ನಮಗೆ ಕನ್ಫ್ಯೂಸೇ ಮಾಡಿಲ್ಲ, ಇದೇ ರೈಟ್ ಆನ್ಸರ್.
ಮತ್ತೆ ಯಾವುದು ಮೈಟೋಕಾಂಡ್ರಿಯಾ, ಕ್ಲೋರೋಪ್ಲಾಸ್ಟ್ ಅಲ್ಲಿ ನಡೀತದೆ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ನಡೀತದೆ, ಫೋಟೋಸಿಂಥಸಿಸ್ ನಡೀತದೆ. ಅಂದ್ರೆ 2C 2C ಹೌದು 2C ಇದೆ ಕರೆಕ್ಟ್, 3A ಇದೆ. ಇನ್ನು ರಿಮೈನಿಂಗ್ ಒಂದೇ ಯಾವುದು ಮೈಟೋಕಾಂಡ್ರಿಯಾ, ಜೀವಕೋಶದ ಶಕ್ತಿ ಕೇಂದ್ರ, ಪವರ್ ಹೌಸ್ ಆಫ್ ಎ ಸೆಲ್. ಇಲ್ಲೇ ಶಕ್ತಿ, ಜೀವಕೋಶಕ್ಕೆ ಶಕ್ತಿ ATP ರೂಪದಲ್ಲಿ, ಅಡಿನೋಸಿನ್ ಟ್ರೈಫಾಸ್ಫೇಟ್ ರೂಪದಲ್ಲಿ ಶಕ್ತಿ ಬಿಡುಗಡೆ ಆಗ್ತದೆ. ಈ ಶಕ್ತಿ ನಮ್ಗೆ ಎಲ್ಲಿ ರಿಲೀಸ್ ಆಗ್ತದೆ ಅಂತ ಕೇಳ್ತಾನೆ, ದಟ್ ಇಸ್ ಯಾವುದು ಮೈಟೋಕಾಂಡ್ರಿಯಾ. ಮೈಟೋಕಾಂಡ್ರಿಯನ್ನು ರೆಸ್ಪಿರೇಟರಿ ಯೂನಿಟ್ ಅಂತ ಕರಿತೀವಿ, ಶಕ್ತಿ ಪವರ್ ಕೇಂದ್ರ ಅಂತ ಕರಿತೀವಿ. ಸುಮಾರು ಎಕ್ಸಾಂಪಲ್ಸ್ ಇದಕ್ಕೆ ನಾವು ನೋಡ್ತೀವಿ ಎಕ್ಸಾಮ್ದಲ್ಲಿ. ಸೊ 1B 2C 3A ಅನ್ನೋದು ಸರಿಯಾದ ಉತ್ತರ, ನೆನ್ಪಿಟ್ಕೋಬೇಕು. ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಕೊಬ್ಬಿನ ಸಂಗ್ರಹಣೆಗಾಗಿ ವಿಶಿಷ್ಟತೆಯನ್ನು ಪಡೆದಿರುವ ಪ್ರಾಣಿ ಅಂಗಾಂಶ ಯಾವುದು? ನೋಡಿ, ಒಂದು ಟಿಶ್ಯೂ ಇದೆ. ಲಾಸ್ಟ್ ಕ್ಲಾಸಲ್ಲಿ ಮತ್ತೆ ಟಿಶ್ಯೂ ಬಗ್ಗೆ ಬಂದಿದೆ, ಲಾಸ್ಟ್ ಟೀಟಲ್ಲಿ ಟಿಶ್ಯೂ ಬಗ್ಗೆ ಬಂದಿದೆ. ಲಾಸ್ಟ್ ಅಂದ್ರೆ ಹಿಂದಿಂದ ಅಷ್ಟೆಲ್ಲ, ಒಟ್ಟ ಟೀಟ್ ಎಕ್ಸಾಮ್ಗಳು ಒಂದು ಬಗ್ಗೆ ಟಿಶ್ಯೂಗಳ ಬಗ್ಗೆ ಬಂದಿದೆ. ರಕ್ತ ಎಂಥ ಟಿಶ್ಯೂ, ಬೋನ್ಗಳು ಎಂಥ ಟಿಶ್ಯೂ, ಟಿಶ್ಯೂಗಳಲ್ಲಿ 4 ರೀತಿಯ ಟಿಶ್ಯೂಗಳಂತ ನೋಡಿದ್ವಿ ನಾವು. ಎಪಿಥೀಲಿಯಲ್ ಟಿಶ್ಯೂ, ಯಾವುದು ಎಪಿಥೀಲಿಯಲ್ ಆಗಿರ್ಬೋದು, ಪೆರಿಫೆರಲ್ ಆಗಿರ್ಬೋದು, ಮಸ್ಕುಲಾರ್ ಟಿಶ್ಯೂ ಆಗಿರ್ಬೋದು, ಬೇರೆ ಬೇರೆ ರೀತಿಯ ಟಿಶ್ಯೂಗಳನ್ನ ನಾವು ನೋಡಿದ್ವಿ ನಾವು. ಇಲ್ಲಿ ಒಂದು ಟಿಶ್ಯೂ ಇದೆ, ಇಲ್ಲಿ ಏರಿಯೋಲಾರ್, ಮೃದಸ್ವಿ, ಅಡಿಪೋಸ್ ಮತ್ತು ನರ ಅಂತಿದೆ. ಇಲ್ಲಿ ಯಾವ ಟಿಶ್ಯೂ ಫ್ಯಾಟ್ಗಳನ್ನು, ಕೊಲೆಸ್ಟ್ರಾಲ್ ಅನ್ನು, ಕೊಬ್ಬನ್ನು ಸಂಗ್ರಹ ಮಾಡಿಕೊಳ್ಳುತ್ತದೆ ಅಂತ ಕೇಳ್ತಾನೆ. ಕೊಬ್ಬನ್ನು ಸಂಗ್ರಹ ಮಾಡಿಕೊಳ್ಳುವಂಥ ಟಿಶ್ಯೂ ಹೆಸರೇ ಎಡಿಪೋಸ್ ಟಿಶ್ಯೂ ಅಂತ ಕರಿತೀವಿ. ಸರ್ ಎಲ್ಲಿ ಇರ್ತದೆ ಅಂದ್ರೆ ಸ್ಕಿನ್ ಕೆಳಭಾಗದಲ್ಲಿ ಇರ್ತದೆ. ನೋಡಿ, ಇಷ್ಟೆಲ್ಲ ಸ್ಕಿನ್, ಇಲ್ಲಿಂದ ಇಲ್ಲಿವರೆಗೆ ಸ್ಕಿನ್ನು. ಈ ಸ್ಕಿನ್ನಿನ ಈ ಎಲ್ಲೋ ಪಾರ್ಟ್ ಕಾಣುತ್ತಲ್ಲ ಕೆಳಗಡೆ, ಈ ಎಲ್ಲೋ ಪಾರ್ಟ್ ಇದೆ, ಇದು ಎಡಿಪೋಸ್ ಟಿಶ್ಯೂ ಅಂತ ಕರಿತೀವಿ. ಈ ಟಿಶ್ಯೂನೇ ನಮ್ಮ ದೇಹದಲ್ಲಿರುವಂಥ ಹೆಚ್ಚಾಗಿರುವಂಥ ಕೊಬ್ಬು ಏನಾಗ್ತದೆ, ಇಲ್ಲಿ ಸಂಗ್ರಹಣ ಆಗ್ತದೆ. ಇದು ಸಂಗ್ರಹಣ ಆಗೋದು ಒಳ್ಳೇದಲ್ಲ. ಕೊಲೆಸ್ಟರಾಲ್ ಇದು, ಬ್ಯಾಡ್ ಆಯಿಲ್ ಇದು ಜಾಸ್ತಿ ಸ್ಟೋರ್ ಆಗಬಾರ್ದು. ಇದನ್ನು ಬಾಡಿಯಿಂದ ಖಾಲಿ ಮಾಡಬೇಕು. ಬೈ ಡೂಯಿಂಗ್ ಎಕ್ಸರ್ಸೈಸ್, ವ್ಯಾಯಾಮ, ಯೋಗ ಏನಾದರೂ ಮಾಡಿ ಬಾಡಿಲಿಂದ ಕೊಲೆಸ್ಟ್ರಾಲ್ ನಾವು ಕರಗಿಸ್ಬೇಕಾಗ್ತದೆ. ಹಿಂಗೆ ಜಾಸ್ತಿ ಆಗ್ಬಿಡ್ತಂದ್ರೆ ರಕ್ತನಾಳಗಳಲ್ಲಿ, ಬ್ಲಡ್ಡಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿ ರಕ್ತನಾಳಗಳು ಹಿಂಗೆ ದೊಡ್ಡದಂಥ ನಾಳ ಹಿಂಗೆ ಕೊಲೆಸ್ಟ್ರಾಲ್ ಹಿಂಗೆ ಒಳಗೆ ಸ್ಟೋರ್ ಆಗಿಬಿಟ್ಟು ಸಣ್ಣ ಸಣ್ಣ ನಾಳಗಳಾಗಿ ನಮಗೆ ಹಾರ್ಟ್ ಅಟ್ಯಾಕ್, ಕಾರ್ಡಿಯಾಕ್ ಅಟ್ಯಾಕ್ ಆಗುವಂಥ ಸಾಧ್ಯತೆಗಳು ಸಹಿತ ಜಾಸ್ತಿ ಇರ್ತವೆ. ಬಟ್ ಇದೊಂದೊಂದು ಬೆನಿಫಿಟ್ ಸಹಿತ ಇದೆ. ಏನೋ ಕೊಬ್ಬಿನ ಬೆನಿಫಿಟ್ ಏನಂದ್ರೆ ನಮ್ಮನ್ನು ಚಳಿಯಿಂದ ರಕ್ಷಿಸ್ತದೆ. ಜಾಸ್ತಿ ಬೇಗ ಚಳಿ ಆಗಲ್ಲ. ಯಾರು ಸ್ಕಿನ್ ದಪ್ಪ ಇರ್ತದೋ, ಸ್ಕಿನ್ ಕೆಳಗೆ ಫ್ಯಾಟ್ ಜಾಸ್ತಿ ಇರ್ತದೋ, ಅವುಗಳ ದೇಹಕ್ಕೆ ಜಾಸ್ತಿ ಚಳಿ ಆಗಲ್ಲ. ನೀವು ನೋಡಿರ್ಬೋದು, ಅಬ್ಸರ್ವ್ ಮಾಡಿರ್ಬೋದು, ಲಾಸ್ಟ್ ಡೀಟೇಲ್ ಒಂದು ಕ್ವಶನ್ ಬಂದಿದೆ. ಯಾವ್ದಂದ್ರೆ ಪೋಲಾರ್ ಡಿಯರ್, ಏನು ಈ ಧ್ರುವಗಳಲ್ಲಿರುವಂಥ ಒಂದು ಕರಡಿ ಬಗ್ಗೆ ಒಂದು ಕ್ವಶನ್ ಬಂದಿತ್ತು. ಅವು ಚಳಿಯಿಂದ ರಕ್ಷಣೆ ಮಾಡ್ಕೊಳ್ಳೋಕೆ ದೇಹವನ್ನು ಯಾವ ರೀತಿ ಮಾರ್ಪಾಟು ಮಾಡ್ಕೊಳುತ್ತೆ ಅಂತ ಕೇಳಿದ. ಅಲ್ಲಿ ಏನು ಉದ್ದವಾದ ಕೂದಲುಗಳನ್ನು, ದಪ್ಪವಾದ ಚರ್ಮವನ್ನು, ಚರ್ಮದ ಕೆಳಗಡೆ ಕೊಬ್ಬಿನ ಅಂಶವನ್ನು ಸಂಗ್ರಹ ಮಾಡಿಕೊಳ್ಳುವಂಥ ದೇಹದ ಮಾರ್ಪಾಡು ಮಾಡ್ಕೊಳ್ತೇವೆ ಅಂತ ನೋಡಿದ್ವಿ. ಮನುಷ್ಯನಿಗೂ ಸಹಿತ ಹಂಗೆ ತೆಳ್ಳಗಿರುವಂಥ ಸ್ಕಿನ್ ಸಾಮಾನ್ಯವಾಗಿ ಜಾಸ್ತಿ ಚಳಿ ಆಗ್ತದೆ ಅವರಿಗೆ. ಸ್ವಲ್ಪ ಸ್ಕಿನ್ ದಪ್ಪಿತ್ತಂದ್ರೆ ಕೆಳಗಡೆ ಫ್ಯಾಟ್ ಜಾಸ್ತಿ ಇದ್ರೆ ಬೇಗ ಚಳಿ ಆಗಲ್ಲ ಅಂತ ನೋಡ್ತೀವಿ. ಚಳಿ ಏನೋ ಬಿಡ್ರಿ, ಬಟ್ ಆದ್ರೆ ಇದು ನಮ್ಮ ಬಾಡಿಗೆ ಬಯೋಲಾಜಿಕಲ್ ಸ್ವಲ್ಪ ಡಿಫೆಕ್ಟ್ ಅದೇ, ಇದು ನಾವು ಎಫೆಕ್ಟ್ ಆಗ್ತದೆ. ಹಂಗಾಗಿ ನಾವು ಅದನ್ನು ಜಾಸ್ತಿ ಸ್ಟೋರ್ ಮಾಡ್ಕೋಬಹುದು. ಸರಿಯಾದ ಉತ್ತರ ಯಾವುದು? ಎಡಿಪೋಸ್ ಅಂಗಾಂಶ ಅಂತ ಕರಿತೀವಿ. ಇದನ್ನೇ ಬೊಜ್ಜು ಅಥವಾ ಕೊಲೆಸ್ಟ್ರಾಲ್ ಅನ್ನೋ ಪದವನ್ನು ಸಹಿತ ನಾವು ಬಳಸ್ತೀವಿ. ಉಸಿರಾಟದ ಅನಿಲಗಳ ವಿನಿಮಯ ಕಂಡುಬರುವ ಮಾನವನ ಶ್ವಾಸಾಂಗ ವ್ಯೂಹದ ಮೂಲ ಕಾರ್ಯಘಟಕ ಯಾವುದು? ವಾಟ್ ಇಸ್ ದ ಮೇನ್ ಸ್ಟ್ರಕ್ಚರ್ ಅಂಡ್ ಫಂಕ್ಷನ್ ಯೂನಿಟ್ ಆಫ್ ರೆಸ್ಪಿರೇಟರಿ ಸಿಸ್ಟಮ್ ಅಂತ ಕರ್ತಾನೆ. ಉಸಿರಾಟ ಮುಖ್ಯವಾಗಿ ಎಲ್ಲಿ ಎಕ್ಸ್ಚೇಂಜ್ ಆಗ್ತಂತ ಕೇಳ್ತಾನೆ. ನೋಡಿ, ಉಸಿರಾಟ ಮಾಡುವಂತ ಅಂಗಗಳು ಯಾವ್ದಂದ್ರೆ ಲಂಗ್ಸ್ಗಳು ಅಂತ ಕರಿತೀವಿ. ಈ ಲಂಗ್ಸ್ ಒಳಗಡೆ ಈ ರೀತಿ ಗ್ರೇಪ್ಸ್, ಏನು ದ್ರಾಕ್ಷಿ ನೋಡಿ, ದ್ರಾಕ್ಷಿ ಹಣ್ಣಿನ ರೂಪದಲ್ಲಿ ಸಣ್ಣ ಸಣ್ಣ ಒಂದು ಗೋಳಿ ಆಕಾರದಲ್ಲಿ ಅಂಶಗಳಿರ್ತವೆ. ಅದನ್ನು ನಾವು ಅಲ್ವಿಯೋಲೈ ಅಂತ ಕರಿತೀವಿ. ಏನಂತ ಕರಿತೀವಿ? ಅಲ್ವಿಯೋಲೈ ಅಂತ ಕರಿತೀವಿ. ಈ ಅಲ್ವಿಯೋಲೈ ಅನ್ನು ಜಸ್ಟ್ ಇಮ್ಯಾಜಿನ್, ನಾನು ಸ್ವಲ್ಪ ಜೂಮ್ ಮಾಡಿ ಒಂದು ಇಮೇಜ್ ಹಾಕಿದ್ದೀನಿ. ಈ ಅಲ್ವಿಯೋಲೈ ಏನ್ ಮಾಡ್ತದೆ ಅಂದ್ರೆ ಮೂಗಿಂದ ತೆಗೆದುಕೊಂಡಿರುವಂತ ಗಾಳಿಯನ್ನು, ದೇಹದಲ್ಲಿ ಫಿಲ್ಟರ್ ಆಗಿರುವಂತ ಗಾಳಿಯನ್ನು ಎರಡನ್ನು ಪರಸ್ಪರ ಎಕ್ಸ್ಚೇಂಜ್ ಮಾಡ್ತದೆ. ಯಾಕಂದ್ರೆ ನಾವು ಉಸಿರಾಟ ಮಾಡೋದೆಂಥದ್ದು ಆಕ್ಸಿಜನ್. ನಮ್ಮ ಬಾಡಿ ಉಸಿರಾಟದಿಂದ, ದೇಹದಲ್ಲಿ ಅನೇಕ ಮೆಟಬಾಲಿಕ್ ಆಕ್ಟಿವಿಟೀಸ್ಗಳಿಂದ, ಚಯಾಪಚಯ ಕ್ರಿಯೆಗಳಿಂದ, ಬೇರೆ ಬೇರೆ ಆಕ್ಟಿವಿಟಿಗಳಿಂದ ನಮ್ಮ ಬಾಡಿ ಏನು ಜನರೇಟ್ ಮಾಡ್ತದೆ? ಕಾರ್ಬನ್ ಡೈಆಕ್ಸೈಡ್ ಜನರೇಟ್ ಮಾಡ್ತದೆ. ಈ ಕಾರ್ಬನ್ ಡೈಆಕ್ಸೈಡ್ ಹೊರಗಾಕಿ ಬಾಡಿ ಬೇಕಾಗಿರುವಂಥ ಆಕ್ಸಿಜನ್ ಅನ್ನು ರಿಸೀವ್ ಮಾಡಿಕೊಳ್ಳುತ್ತದೆ. ಈ ಕಾರ್ಬನ್ ಡೈಆಕ್ಸೈಡ್, ಆಕ್ಸಿಜನ್ ಎಲ್ಲಿ ಎಕ್ಸ್ಚೇಂಜ್ ಆಗ್ತವೆ? ಈ ಎಕ್ಸ್ಚೇಂಜ್ ಆಗುವಂತ ಯೂನಿಟ್ ಯಾವುದು ಅಂತ ಕೇಳ್ತಾನೆ, ಅದೇ ಅಲ್ವಿಯೋಲೈ. ನೋಡಿ, ಕಾರ್ಬನ್ ಡೈಆಕ್ಸೈಡ್ ಅನ್ನೋದು ಏನು ನಮಗೆ ಈ ಆಮ್ಲಜನಕ ಮತ್ತು ಕಾರ್ಬನ್ ಡೈಆಕ್ಸೈಡ್ ಎರಡು ಪರಸ್ಪರ ಏನಾಗ್ತದವೆ? ಎಕ್ಸ್ಚೇಂಜ್ ಆಗ್ತದವೆ. ಎಕ್ಸ್ಚೇಂಜ್ ಆಗುವಂತ ಒಂದು ಆರ್ಗನ್ ಯಾವುದು, ಒಂದು ಸಣ್ಣ ಯೂನಿಟ್ ಯಾವುದು ಅಂತ ಕೇಳ್ತಾನೆ. ಆರ್ಗನ್ ಬಂದಾಗ ಲಂಗ್ಸ್, ಯೂನಿಟ್ ಬಂದಾಗ ಏನು ಅಂತಂದ್ರೆ ಒಂದು ಘಟಕ ಬಂದಾಗ ಅಲ್ವಿಯೋಲೈ. ಹಾಗಾಗಿ ನ್ಯೂರಾನ್ ಅಲ್ಲ, ನ್ಯೂರಾನ್ ಇಸ್ ದ ಸ್ಟ್ರಕ್ಚರ್ ಅಂಡ್ ಫಂಕ್ಷನ್ ಯೂನಿಟ್ ಆಫ್ ಹ್ಯೂಮನ್ ಬ್ರೈನ್ ಆರ್ ನರ್ವಸ್ ಸಿಸ್ಟಮ್ ನೋಡ್ತೀವಿ. ನೆಫ್ರಾನ್ ಅನ್ನೋದು ಸ್ಟ್ರಕ್ಚರಲ್ ಫಂಕ್ಷನ್ ಯೂನಿಟ್ ಆಫ್ ಕಿಡ್ನಿ.
ಕಿಡ್ನಿಗಳಲ್ಲಿ ಬ್ಲಡ್ ಅನ್ನು ಪ್ಯೂರಿಫಿಕೇಶನ್ ಮಾಡುವಂತ ಪ್ರಮುಖ ಅಂಗ ಘಟಕ ಯಾವುದು? ನೆಫ್ರಾನ್. ವಿಲ್ಲೈ ಇಸ್ ದ ಫಂಕ್ಷನಲ್ ಯೂನಿಟ್ ಆಫ್ ಡೈಜೆಸ್ಟಿವ್ ಸಿಸ್ಟಮ್. ಜೀರ್ಣಕ್ರಿಯೆಯ ಪ್ರಮುಖ ಘಟಕ ಯಾವುದಂದ್ರೆ ವಿಲ್ಲೈಗಳು ಅಂತ ನೋಡ್ತೀವಿ. ಹಂಗಾಗಿ ಅಲ್ವಿಯೋಲೈ ಅನ್ನೋದು ಯಾವುದರ ಪ್ರಮುಖ ಘಟಕ? ಉಸಿರಾಟದ ಪ್ರಮುಖ ಘಟಕ. ಇಲ್ಲೇ ಏನಾಗ್ತದೆ ಅಂತಂದ್ರೆ ಈ ಅನಿಲಗಳ ವಿನಿಮಯ ನಡೀತದೆ. ಕೆಲವೊಂದು ಸಂದರ್ಭಗಳಲ್ಲಿ ಇದ್ರೊಳಗ ಸೂಕ್ಷ್ಮಾಣುಜೀವಿಗಳು ಸೇರ್ಕೊಂಡಾಗ ಅಥವಾ ಇದ್ರೊಳಗೆ ಏನೋ ನೀರು ತುಂಬಿಕೊಂಡಾಗ ನಮಗೆ ಟ್ಯೂಬರ್ಕ್ಯುಲೋಸಿಸ್, ನಿಮೋನಿಯಾ, ಆಸ್ತಮಾ ಅನ್ನೋ ರೋಗಗಳು ಬರ್ತವೆ. ಅಸ್ಪರ್ಜಿಲ್ಲೋಸಿಸ್ ಎಂಬ ಫಂಗಸ್ ಇಂದ ನಮ್ಗೆ ಅಸ್ಪರ್ಜಿಲ್ಲಸ್ ಎಂಬ ಫಂಗಸ್ ಇಂದ ನಮಗೆ ಫಂಗೈಯಿಂದ ಅಸ್ಪರ್ಜಿಲ್ಲೋಸಿಸ್ ಅನ್ನೋ ಒಂದು ಸಮಸ್ಯೆ ಐತೆ ನಮಗೆ ನಾವು ನೋಡ್ತೀವಿ. ಯಾವುದು? ನ್ಯೂಮೋನಿಯಾ ಎಂಬ ಬ್ಯಾಕ್ಟೀರಿಯಾದಿಂದ, ಟ್ಯೂಬರ್ಕ್ಯುಲೋಸ್ ಎಂಬ ಬ್ಯಾಕ್ಟೀರಿಯಾಗಳಿಂದ ನಮಗೆ ಬ್ಯಾಕ್ಟೀರಿಯಲ್ ಫೀವರ್, ಬ್ಯಾಕ್ಟೀರಿಯಲ್ ಏನು ಇನ್ಫೆಕ್ಷನ್ಸ್ ಐತೆ ನಮಗೆ ಲಂಗ್ಸ್ ಇನ್ಫೆಕ್ಷನ್ಸ್ ಐತೆ ಆಗ್ತವೆ, ನೆನ್ಪಿಟ್ಕೋಬೇಕು. ಕಲ್ಲಿದ್ದಲಿಂದ ಬ್ಲ್ಯಾಕ್ ಲಂಗ್ ಡಿಸೀಸ್, ಸಿಗರೇಟ್ ಸೇದೋದ್ರಿಂದ ಬ್ಲ್ಯಾಕ್ ಲಂಗ್ ಡಿಸೀಸ್, ಕೆಲವೊಂದು ಪ್ರಮಾಣದ ನಮಗೆ ವೈಟ್ ಲಂಗ್ ಡಿಸೀಸ್ಗಳು ಸಮಸ್ಯೆಗಳು ಕಂಡು ಬರ್ತವೆ. ಒಟ್ಟಾರೆ ಲಂಗ್ಸ್ಗಳ ಮೇಲೆ ಸಹಿತ ಒಂದು ಕ್ವಶನ್ ನಮಗೆ ರೈಸ್ ಆಗ್ತದೆ, ನೆನ್ಪಿಟ್ಕೋಬೇಕು. ಹಂಗಾಗಿ ಪ್ರಮುಖ ಉಸಿರಾಟದ ಅಂಗ ಬಂದಾಗ ನಾವೇನು ನೋಡ್ತೀವಿ? ಲಂಗ್ಸ್ ಅಂತ ನೋಡ್ತೀವಿ. ಅದರೊಳಗೆ ಎಲ್ಲಿ ಎಕ್ಸ್ಚೇಂಜ್ ಆಗ್ತವೆ ಗ್ಯಾಸಸ್ ಅಂತ ಕೇಳ್ತಾನೆ? ಅಲ್ವಿಯೋಲೈಗಳಲ್ಲಿ ಎಕ್ಸ್ಚೇಂಜ್ ಆಗ್ತವೆ. ಇವೆರಡರಲ್ಲಿ ಇಲ್ಲಿ ಸಹಿತ ಇರ್ತವೆ, ಇಲ್ಲಿ ಸಹಿತ ಸುಮಾರು ಮೋರ್ ದೆನ್ 10 lakhs ಒಂದು ಲಂಗ್ಸ್ ನಾವು ಅಲ್ವಿಯೋಲೈಗಳ ಸಂಖ್ಯೆಯನ್ನು ನೋಡಬಹುದು. ನಿಷೇಚನದ ನಂತರ ಬೀಜವಾಗಿ ಬೆಳೆಯುವ ಹೂವಿನ ಭಾಗ ಯಾವುದು ಅಂತ ಕೇಳ್ತಾನೆ. ನಿಷೇಚನ ಅಂತಂದ್ರೆ ಒಂದಕ್ಕೊಂದು ಎಗ್ ರಿಲೀಸ್ ಆದ್ಮೇಲೆ, ಅಂದ್ರೆ ಅಂಡಕಗಳು ಬಿಡುಗಡೆ ಆದ್ಮೇಲೆ ಅದು ಬೀಜವಾಗಿ ಬೆಳೆಯುವಂತ ಸಸ್ಯದ ಭಾಗ ಯಾವುದು ಅಂತ ಕೇಳ್ತಾನೆ. ಇದನ್ನ ನಾವು ಓವುಲೆ ಅಂತ ಕರಿತೀವಿ. ಏನು? ಓವುಲೆ. ಓವುಲೆ ಅಂದ್ರೆ ಅಂಡಕ ಅಂತ ಕರಿತೀವಿ. ಅಂಡಕ ನೋಡಿ, ಇಲ್ಲಿ ಇದೊಂದು ಯಾವುದೋ ಒಂದು ಹೂ ಇದೆ ಅಂತ ತಿಳ್ಕೊಳ್ಳಿ. ಇವುಗಳನ್ನ ನಾವೇ ಏನು ಸ್ಟೆಮನ್ ಅಥವಾ ಪೋಲಿಯನ್ ಟ್ಯೂಬ್, ಬೇರೆ ಬೇರೆ ಒಂದು ಇಂಗ್ಲಿಷಲ್ಲಿ ವರ್ಡ್ಸ್ ಯೂಸ್ ಮಾಡ್ತೀವಿ ನಾವಿಲ್ಲಿ. ಇಲ್ಲಿ ಅಂಡಾಶಯ, ಅಂಡಕ, ಏನು ಬೇರೆ ಬೇರೆ ಪದಗಳು ಬರ್ತವೆ. ಇಲ್ಲಿ ಗಂಡು ಮತ್ತು ಹೆಣ್ಣು ಎರಡು ಈ ಪರಾಗಸ್ಪರ್ಶ ಕ್ರಿಯೆಯಿಂದ ಏನಾಗ್ತವೆ ಅಂದ್ರೆ ಈ ಅಂಡಕದಲ್ಲಿ ಸೇರಿ ಇದೇ ನಮಗೆ ಅಂಡಾಶಯ ಅಂತ ತಯಾರಾಗ್ತವೆ, ಓವಲ್ ಅಂತ ತಯಾರಾಗ್ತದೆ. ಹಂಗಾಗಿ ಈ ನಿಷೇಚನ ನಂತರ ಬೀಜವಾಗಿ ಬೆಳೆಯುವಂತ ಹೂವಿನ ಭಾಗ ಇಲ್ಲೇ ಏನಾಗ್ತದೆ, ಎರಡು ಕೂಡಿದಾಗ ನಮಗೆ ಬೀಜ ಆಗಿ ತಯಾರಾಗಿ ಅದೇ ಮೊಳಕೆ ಹೊಡೆದ್ಬಿಟ್ಟು ಮತ್ತೆ ದೊಡ್ಡ ಸಸ್ಯ ಆಗ್ತದೆ. ಹಂಗಾಗಿ ಇದಕ್ಕೆ ಸರಿಯಾದ ಉತ್ತರ ಏನಂತ ಕೇಳ್ತೀನಿ? ಅಂಡಕ. ಅಂಡಾಶಯ ಅಂದ್ರೆ ಇದು ಓವಲ್. ಓವಲ್ ಅನ್ನೋದು ಅಂಡಾಶಯ ಒಳಗಿರ್ತದೆ ಅದು. ಇನ್ನು ಪುಷ್ಪದಳ ಅಲ್ಲ, ಪುಷ್ಪ ಪತ್ರ ಅಲ್ಲ, ಇವು ಪೆಟಲ್ಸ್, ಬೇರೆ ಬೇರೆ ಹೆಸರು ಕೊಡ್ತೀವಿ, ಅಲ್ಲ. ಸರಿಯಾದ ಉತ್ತರ ಅಂಡಕ ಅಂತ ನೋಡ್ತೀವಿ. ಜೀವಿಗಳ ವರ್ಗೀಕರಣದ ಅತಿ ಉನ್ನತ ಘಟಕ ಹಾಗೂ ಮೂಲ ಘಟಕ ಯಾವುದು? ಮೂಲ ಘಟಕ ಅಂದ್ರೆ ಜೀವಿ ಎಲ್ಲಿಂದ ಸ್ಟಾರ್ಟ್ ಆಗ್ತದೆ ಮತ್ತು ಇದರದ್ದು ಹೈಯೆಸ್ಟ್ ಪೊಸಿಷನ್ ಎಲ್ಲಿ ತಗೊಂಡು ಹೋಗ್ತದೆ ಕೇಳ್ತಾನೆ. ಗೊತ್ತು ನಿಮ್ಗೆ, ಕೇಳಿರ್ತೀರಿ. ಏನು? ಸ್ಪೀಸೀಸ್, ಜೀನಸ್, ಫ್ಯಾಮಿಲಿ, ಆರ್ಡರ್, ಕ್ಲಾಸ್, ಫೈಲಮ್ ಮತ್ತು ಕಿಂಗ್ಡಮ್ ಅಂತ ನೋಡ್ತೀವಿ. ಪ್ರಭೇದ, ಕುಲ, ಕುಟುಂಬ, ಗಣ, ವರ್ಗ, ವಂಶ ಮತ್ತು ಸಾಮ್ರಾಜ್ಯ. ಅನೇಕ ಪ್ರಭೇದಗಳು ಸೇರಿ ಕುಲ ತಯಾರಾಗ್ತದೆ. ಬೇರೆ ಬೇರೆ ಕುಲಗಳು ಸೇರಿ ಒಂದು ಕುಟುಂಬ ಆಗ್ತದೆ. ಅನೇಕ ಕುಟುಂಬಗಳು ಸೇರಿ ಒಂದು ವರ್ಗ ಆಗ್ತದೆ. ಅನೇಕ ಗಣಗಳು ಸೇರಿ ಒಂದು ವರ್ಗ, ಅನೇಕ ವರ್ಗಗಳು ಸೇರಿ ವಂಶ, ಅನೇಕ ವಂಶಗಳು ಸೇರಿ ಒಂದು ಸಾಮ್ರಾಜ್ಯ ರೆಡಿ ಆಗ್ತದೆ. ಹಾಗಾಗಿ ಇಲ್ಲಿ ಕನಿಷ್ಠ ಯಾವುದು? ಮಿನಿಮಮ್ ಎಲ್ಲಿಂದ ಶುರು ಆಗ್ತದೆ? ಅತಿ ಚಿಕ್ಕ ಮತ್ತು ಉನ್ನತ ಘಟಕ ಯಾವುದು? ಅತಿ ಉನ್ನತ ಮತ್ತು ಎಲ್ಲಿಂದ ಅತಿ ಉನ್ನತ ಘಟಕ ಹಾಗೂ ಮೂಲ ಘಟಕ. ಮೂಲ ಮತ್ತು ಉನ್ನತ ಫಸ್ಟ್ ಯಾವ್ದು ಕೇಳ್ತದೆ ನಮ್ಗೆ? ಫಸ್ಟ್ ಕೇಳೋದು ನಮ್ಗೆ ಉನ್ನತ ಕೇಳೇನೆ. ಉನ್ನತ ಮತ್ತು ಮೂಲ ಘಟಕ. ಮೂಲ ಅಂದ್ರೆ ಪ್ರಭೇದ, ಉನ್ನತ ಅಂದ್ರೆ ಸಾಮ್ರಾಜ್ಯ. ಅಂದ್ರೆ ಫಸ್ಟ್ ನಮಗೆ ಉನ್ನತ ಕೇಳಿದ್ರೆ ಸಾಮ್ರಾಜ್ಯ ಕ್ಲಿಕ್ ಮಾಡಬೇಕು, ಮತ್ತು ಮೂಲ ಅಂತ ಕೇಳ್ತಾನೆ ಪ್ರಭೇದ ಅಂತ ಕೇಳಬೇಕು. ಇಲ್ಲಿ ಪ್ರಭೇದ ಸಾಮ್ರಾಜ್ಯ ಇಲ್ಲ, ಪ್ರಭೇದ ಅನ್ನೋದು ಮೂಲ ಆಗ್ತದೆ, ಸಾಮ್ರಾಜ್ಯ ಅನ್ನೋದು ಉನ್ನತ ಆಗ್ತದೆ. ಹಂಗಾಗಿ ಸಾಮ್ರಾಜ್ಯ ಮತ್ತು ಪ್ರಭೇದ ಅನ್ನೋದು ಸರಿಯಾದ ಉತ್ತರ. ಜಾತಿ ವಂಶ ಅಲ್ಲ, ಜಾತಿ ಪ್ರಭೇದ ಅಲ್ಲ, ಪ್ರಭೇದ ಸಾಮ್ರಾಜ್ಯ. ಪ್ರಭೇದ ಸಾಮ್ರಾಜ್ಯದಲ್ಲಿ ಆನ್ಸರ್ ಇದೆ. ಬಟ್ ನೋಡಿ ಹೆಂಗ್ ಟ್ವಿಸ್ಟ್ ಮಾಡ್ಬಿಟ್ಟ, ನಮಗೆ ಕನ್ಫ್ಯೂಸ್ ಆಗ್ಬಾರ್ದು ಸಡನ್ ಆಗಿ. ಫಸ್ಟ್ ಯಾವ್ದಂದ್ರೆ ಉನ್ನತ ಅಂದ್ರೆ ಜಾಸ್ತಿ ದೊಡ್ಡದಾಗಿರುವಂತದ್ದು ಯಾವ್ದಂದ್ರೆ ನಮ್ಗೆ ಏನು ಸಾಮ್ರಾಜ್ಯ ಅಂತ, ಕಿಂಗ್ಡಮ್. ಈಗ ಸಸ್ಯ ಸಾಮ್ರಾಜ್ಯ, ಪ್ರಾಣಿ ಸಾಮ್ರಾಜ್ಯ. ಸಸ್ಯ ಅಂದ್ರೆ ಅನೇಕ ಸಸ್ಯಗಳು ಬಂದವು, ಪ್ರಾಣಿ ಅಂದ್ರೆ ಅನೇಕ ಪ್ರಾಣಿಗಳು ಬಂದಂಗೆ ದೊಡ್ಡದು ಅಂತ ಅರ್ಥ. ಆ ಮೂಲ ಅಂದ್ರೆ ಒಂದು ಯಾವುದೋ ಒಂದು ಸ್ಪೀಸ್, ಸಣ್ಣ ಒಂದು ಪ್ರಭೇದ, ಯಾವುದೊಂದು ಸಣ್ಣದೊಂದು ನೊಣ. ಆ ನೊಣ ತಿಂದು ಅದಕ್ಕಿಂತ ದೊಡ್ಡದು, ಅದಕ್ಕಿಂತ ದೊಡ್ಡದು, ಅದಕ್ಕಿಂತ ದೊಡ್ಡದು, ಇದು ದೊಡ್ಡದಾಗಿರೋದು ನಾವು ಕಿಂಗ್ಡಮ್ ಅಂತ ನೋಡ್ತೀವಿ. ಹಂಗಾಗಿ ಮೊದಲು ಉನ್ನತ ಅಂತಾನೆ, ಆಮೇಲೆ ಮೂಲ ಅಂತಾನೆ. ಮೂಲ ಅಂತ ಬಂದಾಗ ಪ್ರಭೇದ, ಉನ್ನತ ಅಂತ ಬಂದಾಗ ಸಾಮ್ರಾಜ್ಯ. ಹಂಗಾಗಿ ನಮಗೆ ಪ್ರಭೇದ ಮತ್ತು ಸಾಮ್ರಾಜ್ಯ. ಸೊ ಉನ್ನತ ಬಂದಾಗ ಮೊದಲು ಸಾಮ್ರಾಜ್ಯ, ಆಮೇಲೆ ಪ್ರಭೇದ ಕೇಳ್ತಾನೆ. ಆಪ್ಷನ್ ಡಿ, ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಕನ್ಫ್ಯೂಸ್ ಮಾಡ್ಕೋಬೇಡ್ರಿ, ಕನ್ಫ್ಯೂಸ್ ಮಾಡ್ಬೇಕಂತಾನೆ ಉಲ್ಟಾ ಪಲ್ಟಾ ಕೊಡ್ತಾನೆ ಎಕ್ಸಾಮ್ದಲ್ಲಿ. ನೋಡಿ, ರಕ್ತದ ಒತ್ತಡದಂತಹ ಅನೈಚ್ಛಿಕ ಕ್ರಿಯೆಯನ್ನು ನಿಯಂತ್ರಿಸುವ ಹಿಮ್ಮೆದುಳಿನ ಭಾಗ ಯಾವುದು? ಡೈರೆಕ್ಟ್ ಆಗಿ ಹಿಮ್ಮೆದುಳು ಅಂತ ಹೇಳ್ಬಿಟ್ಟ ನಾವು. ಮುಮ್ಮೆದುಳದಲ್ಲ, ಮಧ್ಯ ಮೆದುಳು, ಡೈರೆಕ್ಟ್ ಆಗಿ ಹಿಮ್ಮೆದುಳಿನ ಭಾಗನ ಯಾವ್ದು ಅಂತ ಕೇಳ್ತಾನೆ.
ಹಿಮ್ಮೆದುಳಲ್ಲಿ ನಮಗೆ 3 ಪಾರ್ಟ್ ಅದಾವೆ. ಒಂದು ಪಾನ್ಸ್, ಒಂದು ಮೆಡುಲ್ಲಾ, ಇನ್ನೊಂದು ಸೆರೆಬೆಲ್ಲಮ್ ಅಂತಿದೆ. ಪಾನ್ಸ್ ಏನ್ ಮಾಡ್ತಂದ್ರ ಫೇಸಿಯಲ್ ಎಕ್ಸ್‌ಪ್ರೆಷನ್ಸ್ ಅನ್ನು ಕಂಟ್ರೋಲ್ ಮಾಡ್ತತಿ. ಫೇಸಿಯಲ್ ಎಕ್ಸ್‌ಪ್ರೆಷನ್ಸ್ ಕಣ್ಣು ಬಡಿಯೋದು, ಮುಖದ ಹಾವಭಾವಗಳನ್ನು ತೋರಿಸೋದು. ನೋಡಿ ಕೆಲವೊಬ್ಬರು ಮನಸ್ಸಲ್ಲಿ ಎಷ್ಟೇ ದುಃಖ ಇದ್ರೂ ಸಹಿತ ಆ ಮುಖದಲ್ಲಿ ತೋರಿಸಲ್ಲ ಅವ್ರು. ಅವ್ರ ಆ ಕಂಟ್ರೋಲಿಂಗ್ ಪವರ್ ಜಾಸ್ತಿ ಇರ್ತದೆ. ಕೆಲವೊಬ್ಬರಿಗೆ ಸಣ್ಣ ನೋವಾದ್ರೂ ಸಹಿತ ಪಟ್ಟಂತ ಅಳೋದು, ಪಟ್ಟಂತ ಮುಖದಲ್ಲಿ ಏನೋ ಒಂಥರ ಡಲ್‌ನೆಸ್ ಆಗಿ ತೋರಿಸೋದು, ಈ ರೀತಿ ಮಾಡ್ತಿರ್ತಾರೆ. ಈ ರೀತಿ ಈ ಫೇಸಿಯಲ್ ಎಕ್ಸ್‌ಪ್ರೆಷನ್ ಕಂಟ್ರೋಲ್ ಮಾಡೋದನ್ನ ನಾವು ಪಾನ್ಸ್, ಇನ್ನು ಬಹಳ ಆಪ್ಷನ್ಸ್ ಅದಾವೆ, ಅದೊಂದು ಎಕ್ಸಾಂಪಲ್. ಇನ್ನು ಈ ಮೆಡುಲ್ಲಾ ಅನ್ನೋದು ಏನ್ ಮಾಡ್ತಂದ್ರೆ ಅನೈಚ್ಛಿಕ ಚಟುವಟಿಕೆಗಳನ್ನು ಇನ್ವಾಲಂಟರಿ ಫಂಕ್ಷನ್ಸ್ ಅಂತ ಕರಿತೀವಿ. ಏನು ಸರ್ ಇನ್ವಾಲಂಟರಿ ಅಂದ್ರೆ ಯಾವ ಫಂಕ್ಷನ್ ನಮ್ಮ ಬಾಡಿಯಲ್ಲಿ ನಮ್ಮ ಕಂಟ್ರೋಲಲ್ಲಿ ಇರುವುದಿಲ್ಲವೋ ಅದನ್ನು ಇನ್ವಾಲಂಟರಿ ಫಂಕ್ಷನ್ ಅಂತ ಕರಿತೀವಿ. ಬೆಸ್ಟ್ ಎಕ್ಸಾಂಪಲ್ ಡೈಜೆಷನ್. ಊಟ ಮಾಡ್ತೀವಿ, ನೀವು ಊಟ ಮಾಡಿದ್ಮೇಲೆ ಜೀರ್ಣ ಆಗ್ಬೇಡನಿ ಅಂತಂದ್ರೆ ಅದು ನಮ್ಮ ಮಾತು ಕೇಳಲ್ಲ. ತಂತಾಡಿದ ಊಟ ಡೈಜೆಸ್ಟ್ ಆಗ್ತಾನೆ ಹೋಗ್ತದೆ. ಹೌದಲ್ಲ? ರಕ್ತದ ಒತ್ತಡ, ಬ್ಲಡ್ ಪ್ರೆಷರ್, ಬ್ಲಡ್ ಫ್ಲೋ ಆಗೋದು. ನೋಡಿ ಸ್ವಲ್ಪ ತಡೀನಿ ಅಂದ್ರೆ ತಡೆಯಲ್ಲ ಬ್ಲಡ್ ಅದು. ಹಂಗೆ ಓಡ್ತಾನೆ ಇರ್ತತಿ. ಹೌದಲ್ಲ? ಹಿಂಗ ಉಸಿರಾಟ, ರಕ್ತದ ಒತ್ತಡ, ರಕ್ತ ಹರಿಯುವುದಾಗಿರ್ಬೋದು, ಜೀರ್ಣಕ್ರಿಯೆ ಆಗಿರ್ಬೋದು, ಏನು ಈ ರಕ್ತದ ಶುದ್ಧೀಕರಣ ಆಗೋದಾಗಿರ್ಬೋದು. ಈ ರೀತಿ ಕೆಲವೊಂದು ನಮ್ಮ ದೇಹದ ಬಾಡಿಗಳೇ ನಮ್ಮ ಮಾತೇ ಕೇಳಲ್ಲವು. ಹಿಂಗ್ ಕೈ ಇದೆ, ಹಿಂಗೆ ನಾವು ಬೇಕಾದ್ರೆ ನಿಲ್ಲಿಸ್ಬೋದು ಇದನ್ನು. ಹೌದಲ್ಲ? ಬಟ್ ಈ ಕೈಯಲ್ಲಿರುವಂಥ ಬ್ಲಡ್ ಅನ್ನು ಅಲ್ಲೇ ಸ್ಟಾಪ್ ಮಾಡಿ ನೀನು, ಹಂಗೆ ಸ್ಟಾಪ್ ಮಾಡಕ್ಕಾಗಲ್ಲ. ಹಿಂಗೆ ಯಾವ್ದು ಸ್ಟಾಪ್ ಮಾಡಕ್ಕಾಗಲ್ಲೋ, ಯಾವ್ದು ನಮ್ಮ ಕಂಟ್ರೋಲ್ ಇರುವುದಿಲ್ಲವೋ ಅದನ್ನು ಇನ್ವಾಲಂಟರಿ ಫಂಕ್ಷನ್ಸ್ ಅಂತ ಕರಿತೀವಿ. ಅನೈಚ್ಛಿಕ ಕಾರ್ಯಗಳು, ಚಟುವಟಿಕೆಗಳು ಅಂತ ಕರಿತೀವಿ. ಹಂಗಾಗಿ ಅದನ್ನು ಕಂಟ್ರೋಲ್ ಮಾಡುವಂತ ಪಾರ್ಟ್ ಯಾವುದು ಅಂತಂದ್ರೆ ಮೆಡುಲ್ಲಾ ಅಂತ ಕರಿತೀವಿ. ಯಾವ ಪಾರ್ಟ್ ಅದು? ಮೆಡುಲ್ಲಾ. ಪಾನ್ಸ್, ಮೆಡುಲ್ಲಾ, ಅನುಮಸ್ತಿಷ್ಕ, ಮಹಾಮಸ್ತಿಷ್ಕ ಅಂತಿದೆ. ಪಾನ್ಸ್ ಅಂದ್ರೆ ಇದೆ ಫೇಸಿಯಲ್ ಕಂಟ್ರೋಲ್. ಈ ಮೆಡುಲ್ಲಾ ಅನ್ನೋ ಭಾಗ ಏನ್ ಮಾಡ್ತದೆ ನಮಗೆ ಅನೈಚ್ಛಿಕ ಕ್ರಿಯೆಗಳನ್ನು ಕಂಟ್ರೋಲ್ ಮಾಡ್ತದೆ. ಸರ್ ಸೆರೆಬೆಲ್ಲಮ್ ಏನ್ ಮಾಡ್ತದೆ ಅಂತಂದ್ರೆ ಒಂದೇ ಒಂದು ಕೆಲಸ, ಬಾಡಿ ಬ್ಯಾಲೆನ್ಸ್ ಮಾಡ್ತದೆ. ಏನ್ ಬರ್ತದೆ? ಬಾಡಿ ಬ್ಯಾಲೆನ್ಸ್, ದೇಹದ ಸಮತೋಲನ ಕಾಪಾಡ್ಕೊಳ್ತದೆ. ನೀನು ನಿಂತಾಗ ಸಡನ್ ಆಗಿ ಬೀಳಂಗಿಲ್ಲ ನೀನು. ಓಡೋದು, ಜಿಗಿಯೋದು, ರನ್ನಿಂಗ್ ಮಾಡೋದು, ಡ್ಯಾನ್ಸ್ ಮಾಡೋದು, ಇವೆಲ್ಲ ಬಾಡಿ ಬ್ಯಾಲೆನ್ಸ್ ಮಾಡ್ತದೆ. ಕ್ವೆಶ್ಚನ್ ಕೇಳ್ತಾನೆ, ಒಬ್ಬ ವ್ಯಕ್ತಿ ಆಲ್ಕೋಹಾಲ್‌ಗಳನ್ನು ಸೇವನೆ ಮಾಡಿದಾಗ ಯಾಕೆ ತೊದಲು ಮಾತಾಡ್ತಾನೆ? ಯಾಕೆ ನೆಟ್ಟಗೆ ನಿಲ್ಲಕ್ಕಾಗಲ್ಲ ಅಂತ ಕೇಳ್ತಾನೆ. ಬಿಕಾಸ್ ಆಫ್ ಇನ್‌ಆಕ್ಟಿವ್‌ನೆಸ್ ಆಫ್ ಸೆರೆಬೆಲ್ಲಮ್. ಅಂತ ಸಂದರ್ಭದಲ್ಲಿ ಯಾವ್ದು ಇನ್‌ಆಕ್ಟಿವ್ ಆಗ್ತದೆ ನಮ್ಮ ಬಾಡಿಯಲ್ಲಿ? ಈ ಸೆರೆಬೆಲ್ಲಮ್ ಪಾರ್ಟ್ ಇನ್‌ಆಕ್ಟಿವ್ ಆಗ್ತದೆ. ಅನಸ್ತೇಶಿಯಾ ಎಂಬ ಇಂಜೆಕ್ಷನ್‌ಗಳು ಕೊಟ್ಟಾಗ ಸಹಿತ ನಮ್ಮ ಬಾಡಿಯಲ್ಲಿ ಇನ್‌ಆಕ್ಟಿವ್ ಆಗುವಂತ ಪಾರ್ಟ್ ಯಾವುದು? ಮಸಲ್ ಪೇನ್, ಬಾಡಿ ಬ್ಯಾಲೆನ್ಸ್ ಇರಲ್ಲ ನಮಗೆ, ಸುಮ್ನೆ ಹಿಂಗ್ ಬಿದ್ದು ಬಿಡ್ತೀವಿ ಅಷ್ಟೇ. ಅದು ಸಹಿತ ನಾವು ಸೆರೆಬೆಲ್ಲಮ್ ಅಂತ ಕರಿತೀವಿ. ಒಂದು ಸಣ್ಣ ಮಗು, 1 ವರ್ಷದ 2 ವರ್ಷದ ಮಗುಗೆ ಒಂದ್ ಸಣ್ಣ ಟೆನ್ನಿಸ್ ಬಾಲ್ ಕೊಟ್ಟು ನೀವು ಕೊಟ್ಟಿರೋದಕ್ಕ, ಆ ಬಾಲ್ ಹಿಡಕ್ಕೆ ಆ ಮಗು ಹಿಂಗ್ ಕೈ ಹಿಂಗ್ ಅಗಲು ಚಾಚ್ ಬರ್ತದೆ. ಹಿಂಗ್ ಬಂದು ಹಿಂಗ ಸಣ್ಣಗೆ ಕ್ಯಾಚ್ ಹಿಡಿದ್ಬಿಡ್ತದೆ ಅದು. ಅಂದ್ರೆ ಅದು ಆ ಬಾಲ್ ಎಷ್ಟು ಸೈಜ್ ಐತಿ, ನನ್ನ ಕೈ ಎಷ್ಟು ಅಗಲ ಮಾಡ್ಬೇಕು ಅನ್ನೋದು ಬಾಡಿ ಬ್ಯಾಲೆನ್ಸೇ ಗೊತ್ತಿಲ್ಲ ಅದಕ್ಕಿನ್ನು. ಚಿಕ್ಕ ಮಗುಗೆ ಯಾಕೆ ಬೇಗ ನಡೆಯಕ್ಕಾಗಲ್ಲ ಅಂತಂದ್ರೆ ಬಾಡಿ ಬ್ಯಾಲೆನ್ಸ್ ಇರಲ್ಲ. ಯಾವುದು ಅಷ್ಟು ಪಕ್ವ ಆಗಲ್ಲ, ಯಾವುದು ಪರಿಪಕ್ವ ಆಗಲ್ಲ ಅಂತ ಕೇಳ್ತಾನೆ ಸೆರೆಬೆಲ್ಲಮ್. ಈ ರೀತಿ ಬಾಡಿ ಬ್ಯಾಲೆನ್ಸ್ ಮಾಡುವಂತ ಪಾರ್ಟ್ ಯಾವುದು ಅಂತಂದ್ರೆ ಸೆರೆಬೆಲ್ಲಮ್. ಹಂಗಾಗಿ ಸೆರೆಬೆಲ್ಲಮ್ ಅನ್ನು ನಾವು ಕನ್ನಡದಲ್ಲಿ ಅನುಮಸ್ತಿಷ್ಕ ಅಂತ ಕರಿತೀವಿ. 3 ಆಪ್ಷನ್ ಕೊಟ್ಟಾನೆ, ಬಟ್ ಅದರ ಸರಿಯಾದ ಉತ್ತರ ಯಾವ್ದು ಅಂತ ಕೇಳಿದಾಗ ಮೆಡುಲ್ಲಾ. ಇನ್ನು ಮಹಾಮಸ್ತಿಷ್ಕ ಅಂದ್ರೆ ಸೆರೆಬ್ರಮ್. ಇದೇ ಮೇಜರ್ ಪಾರ್ಟ್ ಆಫ್ ದ ಬ್ರೈನ್, ಲಾರ್ಜೆಸ್ಟ್ ಪಾರ್ಟ್ ಆಫ್ ದ ಬ್ರೈನ್. ಇಟ್ ವರ್ಕ್ಸ್ ಆಸ್ ಎ ಮೆಮೊರಿ, ರಿಕಾಲ್, ರಿವಿಷನ್, ಮೆಮೊರಿ, ಹೌದಲ್ಲ, ಸ್ಮರಣೆ, ಸ್ಟೋರೇಜ್ ಮಾಡ್ಕೊಳ್ಳೋದು, ರಿಕಾಲ್ ಮಾಡೋದು ಮಾಡುವಂತ ಪಾರ್ಟ್ ಯಾವ್ದಂದ್ರ ಮಹಾಮಸ್ತಿಷ್ಕ ಅಂತ ಕರಿತೀವಿ. ಇದು ಈ ರೀತಿ ಕೇಳ್ತಾನೆ. ಸರಿಯಾದ ಉತ್ತರ ಮೆಡುಲ್ಲಾ ಅಂತ ನೀವು ಅರ್ಥ ಮಾಡ್ಕೋಬೇಕು. ಅಂಡಾಣುಗಳ ಅಂಡಾಣುಗಳ ಕಡೆಗೆ ಪರಾಗ ನಳಿಕೆಗಳ ಬೆಳವಣಿಗೆಗೆ ಈ ಪ್ರಕ್ರಿಯೆಯು ಏನೆಂದು ಕರೀತೀರ ಅಂತ ಕೇಳ್ತಾನೆ. ಇದು ಟ್ರೋಫಿಸಮ್ಸ್ ಅಂತ ಬರ್ತಾವಪ್ಪ ಇಲ್ಲಿ. ಮೂಮೆಂಟ್ಸ್ ಆಫ್ ಟ್ರೋಫಿಸಮ್ ಅಂತ ಬರ್ತವೆ. ಅಂದ್ರೆ ಯಾವ್ದು ಕಡೆ ಅಟ್ರಾಕ್ಟ್ ಆದ್ರೆ ಏನಂತ ಕರಿತೀವಿ ಅಂತ ಕೇಳ್ತಾನೆ. ಒಂದು ಪ್ಲಾಂಟ್ ಇದೆ, ಸೂರ್ಯನ ಬೆಳಕಿನ ಕಡೆ, ಈಗ ಸೂರ್ಯಕಾಂತಿ ಅಂತ ಸಸ್ಯ ಬರ್ತದೆ. ಸೂರ್ಯನ ಬೆಳಕು ಬಂದಾಗ ಆ ಕಡೆ ಟರ್ನ್ ಆಗ್ತದೆ ಅದು. ನೀರು ಬಂದಾಗ ನೀರಿನ ಕಡೆ ಅಟ್ರಾಕ್ಟ್ ಆಗೋದು. ಹೌದಲ್ಲ? ಕೆಮಿಕಲ್ಸ್ ಹಾಕಿದ್ರೆ ಕೆಮಿಕಲ್ ಕಡೆ ಅಟ್ರಾಕ್ಟ್ ಆಗೋದು. ಈ ರೀತಿ ಯಾವ ಕಡೆ ಅಟ್ರಾಕ್ಟ್ ಆಗೋದು ಏನಂತ ಕರಿತೀರಿ ಅಂತ ಕೇಳ್ತಾನೆ. ಇಲ್ಲಿ ಅಂಡಾಣುಗಳು ಅಂತ ಬಂದಾಗ ಇವು ಕೆಮಿಕಲ್‌ಗೆ ಸಂಬಂಧಪಟ್ಟ ಇದಾಗಿರೋದ್ರಿಂದ ಇದನ್ನ ನಾವು ರಾಸಾಯನಿಕ ಅನುವರ್ತನೆ ಅಂತ ಕರಿತೀವಿ. ವರ್ತನೆಗಳು, ಅನುವರ್ತನೆಗಳು, ಮೂವ್‌ಮೆಂಟ್ಸ್ ಇನ್ ಪ್ಲಾಂಟ್ಸ್ ಅಂತ ನೋಡ್ತೀವಿ ನಾವು. ಅಂಡಕ ಅನ್ನೋದಕ್ಕೆ ಬಟ್ ಒಂದು ಕೆಮಿಕಲ್ ಅದು. ಹಂಗಾಗಿ ಇದು ರಾಸಾಯನಿಕ ಅಂತ ಕರಿತೀವಿ. ಬೆಳಕಿನ ಕಡೆ ಅಟ್ರಾಕ್ಟ್ ಆಗೋದನ್ನು ಫೋಟೋಟ್ರೋಪಿಸಮ್ ಅಂತ ಕರಿತೀವಿ. ಮಣ್ಣಿನ ಕಡೆ ಅಟ್ರಾಕ್ಟ್ ಆಗೋದನ್ನು ಜಿಯೋಟ್ರೋಪಿಸಮ್ ಅಂತ ಕರಿತೀವಿ. ಹೈಡ್ರೋಟ್ರೋಪಿಸಮ್ ಅಂದ್ರೆ ನೀರಿನ ಕಡೆಗೆ ಆಕರ್ಷಣೆ ಆಗೋದನ್ನು ಜಿಯೋಟ್ರೋಪಿಸಮ್. ಏನು ಕೆಮಿಕಲ್ಸ್‌ಗೆ ಅಟ್ರಾಕ್ಟ್ ಆಗೋದನ್ನು ಕೀಮೋಟ್ರೋಪಿಸಮ್. ಇದೇ ಕೀಮೋಟ್ರೋಪಿಸಮ್. ಅಂಡಾಣುಗಳಂತ ಬಂದಾಗ ಕೀಮೋಟ್ರೋಪಿಸಮ್. ಹೌದಲ್ಲ? ಸಿಗ್ಮೋಟ್ರೋಪಿಸಮ್ ಅಂದ್ರೆ ಟಚ್ ನಾವು ಮುಟ್ಟಿದ್ರೆ ಮುಣಿಯಂತ ಸಸ್ಯ ಕೇಳಿದ್ರೆ ಟಚ್ ಮಿ ನಾಟ್ ಪ್ಲಾಂಟ್ ಅಂತ ಬರ್ತದೆ ಅದು. ಹೌದಲ್ಲ? ಅದು ಹಿಂಗೆ ಟಚ್ ಮಾಡಿದ ತಕ್ಷಣ ಅದು ಏನೋ ಮೂವ್‌ಮೆಂಟ್ ತೋರಿಸ್ಬಿಡ್ತದೆ. ಎಲೆಗಳೆಲ್ಲ ಮಡಚ್ಕೊಳ್ಳೋದು, ಸ್ವಲ್ಪ ನಂತರ ಬಿಚ್ಕೊಳ್ಳೋದು. ಹಿಂಗ ಟಚ್‌ಗೆ ಕೆಲಸ ಮಾಡುವ, ಸೆನ್ಸ್ ಮಾಡುವಂತ ಸಸ್ಯಗಳನ್ನ ನಾವು ಸಿಗ್ಮೋಟ್ರೋಪಿಸಮ್ ಅಂತ ಟಚ್‌ಗೆ ಏನಾಗ್ತಾವು ರಿಯಾಕ್ಟ್ ಮಾಡ್ತವೆ. ಈ ರೀತಿ ಬೇರೆ ಬೇರೆ ಕ್ವೆಶ್ಚನ್ ನಮಗೆ ಕೇಳ್ತಿರ್ತಾನೆ, ನೆನ್ಪಿಟ್ಕೋಬೇಕು.
ದೊಡ್ಡ ಆಣೆಕಟ್ಟುಗಳ ನಿರ್ಮಾಣದಿಂದಾಗುವ ಒಂದು ಅನುಕೂಲ ಏನು? ಇದು ಕಾಮನ್ ಸೆನ್ಸ್ ಕ್ವೆಶ್ಚನ್, ನಾಟ್ ಎ ಸೈನ್ಸ್ ಕ್ವೆಶ್ಚನ್ ಇದು. ಒಂದು ಆಣೆಕಟ್ಟು, ಒಂದು ದೊಡ್ಡ ರಿಸರ್ವೇರ್ ಕಟ್ಟಿವಿ, ಆಣೆಕಟ್ಟು ಕಟ್ಟಿವಿ ಅಂತ ಇದು ನಮ್ಗೆ ಏನು ಬೆನಿಫಿಟ್ ಅದ ಅಂತ ಕೇಳ್ತಾನೆ. ಬುಡಕಟ್ಟು ಜನಾಂಗಕ್ಕೆ ಮರು ವಸತಿ ಕಲ್ಪಿಸುವುದು ಇಲ್ಲ. ಬುಡಕಟ್ಟು ಜನಾಂಗಕ್ಕೆ ದೊಡ್ಡ ಆಣೆಕಟ್ಟಿಗೆ ಸಂಬಂಧ ಇಲ್ಲ. ಸಾರ್ವಜನಿಕ ಹಣದ ಹೆಚ್ಚಿನ ಬಂಡವಾಳ ಹೂಡಿಕೆ ಇಲ್ಲೇನು ಸಂಬಂಧ ಇಲ್ಲ. ನೀರಾವರಿ ಹಾಗೂ ವಿದ್ಯುತ್ ಉತ್ಪಾದನೆಗೆ ಬೇಕಾದಷ್ಟು ನೀರನ್ನು ಸಂಗ್ರಹಣೆ ಮಾಡ್ಕೊಳ್ಳಬಹುದು. ಇದು ಸರಿ ಅನ್ನಿಸ್ತದೆ. ಅರಣ್ಯ ನಾಶ ಮತ್ತು ಜೀವ ವೈವಿಧ್ಯತೆ ನಾಶ ಆಗಕ್ಕೆ ಸಾಧ್ಯ ಇಲ್ಲ. ಮತ್ತಿದು ಗ್ರೋತ್ ಆಗ್ತದೆ. ಸೊ ಸರಿಯಾದ ಉತ್ತರ ನೀರಾವರಿ ಹಾಗೂ ಜಲ ವಿದ್ಯುತ್ ಉತ್ಪಾದನೆ ನಮಗೆ ಬೇಕಾದಷ್ಟು ನೀರನ್ನ ಸಂಗ್ರಹಣೆ ಮಾಡ್ಕೊಳ್ಳಬಹುದು. ಹೌದು, ನೀರು ಸ್ಟೋರ್ ಆದಷ್ಟು ನಿಮಗೆ ಕ್ಯಾನಲ್ಗಳ ಮುಖಾಂತರ, ಬೇರೆ ಬೇರೆ ಕ್ಯಾನಲ್ಗಳ ಮುಖಾಂತರ ನಾವು ಪಕ್ಕದಲ್ಲಿರುವಂಥ ಹೊಲ ಗದ್ದೆಗಳಿಗೆ ನೀರು ಬಿಡುಗಡೆ ಮಾಡಬಹುದು. ಮತ್ತು ಎತ್ತರದ ನೀರನ್ನು ಬಿಡಿಸಿ ನಾವು ಜಲ ವಿದ್ಯುತ್ತನ್ನು ಸಹಿತ ನಾವು ತಯಾರು ಮಾಡಬಹುದು. ಇದು ದೊಡ್ಡ ಅಣೆಕಟ್ಟುಗಳಿಂದ ಆಗುವಂಥ ಒಂದು ಅನುಕೂಲ ಅಂತ ನೋಡ್ತೀವಿ. ಎಸ್, ಇಲ್ಲಿಗೆ ಈ 2022ನೇ ಸಾಲಿನ TETಯ ಪ್ರಶ್ನೆ ಪತ್ರಿಕಾ ವಿಶ್ಲೇಷಣೆ ಸಂಪೂರ್ಣವನ್ನು ಮಾಡಿದ್ದೀವಿ. ಐ ಹೋಪ್ ಸುಮಾರು ನಾನು ಇದೊಂದು ಬಗ್ಗೆ 1 ಗಂಟೆ 20 ನಿಮಿಷಗಳ ನಿಮ್ಮ ಜೊತೆ ಚರ್ಚೆ ಮಾಡಿದ್ದೀನಿ. ಸೊ ಈ ರೀತಿ ಎಕ್ಸಾಮ್ದಲ್ಲಿ ಕ್ವಶನ್ ಬರ್ತಿರ್ತವೆ. ಸೊ ಕಳೆದ ವಿಡಿಯೋಗಳಿಂದ ನೀವು ಬರ್ತಾ ಇದ್ದೀರಿ. ಸೊ ಯಾವ ರೀತಿ ನಮ್ಮನ್ನು ಕನ್ಫ್ಯೂಸ್ ಮಾಡ್ತಾನೆ, ಹೆಂಗೆ ಕ್ವಶನ್ನ ಓದಬೇಕು, ಕ್ವಶನ್ ಕಂಪ್ಲೀಟಾಗಿ ಓದಬೇಕು. ಫಸ್ಟ್ ಆಫ್ ಆಲ್ ಕಂಪ್ಲೀಟಾಗಿ ಓದಾಗ ಎಲ್ಲಿ ಯಾವ ವರ್ಡನ್ನು ಮೆನ್ಷನ್ ಮಾಡ್ತಾನೆ, ಮೊದಲು ಏನು ಬೇಕಂತಾನೆ ಕ್ವಶನ್ದಲ್ಲಿ ಅದನ್ನು ನಾವು ಸರ್ಚ್ ಮಾಡಬೇಕು. ನಂತರ ಏನು ಬೇಕು, ಮೊದಲು ಏನು ಬೇಕು, ಯಾವುದ್ರ ಬಗ್ಗೆ ಇನ್ಫಾರ್ಮೇಷನ್ ನಮ್ಮ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾನೆ ಅನ್ನೋದನ್ನು ನಾವು ಕ್ವಶನ್ ನೀಟಾಗಿ ಓದಿ, ಆಪ್ಷನ್ಗಳು ನೀಟಾಗಿ ಓದಿ, 1 ಸೆಕೆಂಡ್ ಒಳ್ಳೆ ಡೀಪ್ ಬ್ರೀತ್ ತೊಗೊಂಡು ಕ್ವಶನ್ ಓದಿ ಸರಿಯಾಗಿ ಆನ್ಸರ್ ಮಾಡುವಂಥ ಪ್ರಯತ್ನವನ್ನು ಮಾಡಿ. ಐ ಹೋಪ್ ಎಲ್ಲರೂ ಸರಿಯಾಗಿ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡಿನಿ. ನನ್ನ ವಿಡಿಯೋ ನೋಡ್ತಿರುವಂಥ ತಾವುಗಳು ಇದರ ಸದುಪಯೋಗ ಪಡ್ಕೊಂಡು ಬೇಕಾದ್ರ ಜೊತೆ ಹಂಚಿಕೊಂಡು ನೀವು ನಾಲೆಜ್ ಪಡೆದು ನಿಮ್ಮ ಸುತ್ತಲಿರುವಂಥ ದೋಸ್ತರಿಗೆಲ್ಲ ಇದನ್ನು ಶೇರ್ ಮಾಡಿಕೊಂಡು ಆ ಜ್ಞಾನವನ್ನು ಪಡೆದು ಈ ಸಲ ಹೆಂಗಾದರೂ ಮಾಡಿ TET ಪಾಸ್ ಆಗಿಬಿಟ್ರಿ ಅಂತಂದರೆ ಮುಂಬರೋ ದಿನ ಒಳ್ಳೆ ಭವಿಷ್ಯದ ನಿಮಗೆ. ಮೊನ್ನೆ ನಾವು ಮಧು ಬಂಗಾರಪ್ಪನ ವಿಡಿಯೋ ನೋಡ್ತಾ ಇದ್ವಿ. ಸುಮಾರು 15,000ಕ್ಕಿಂತ ಜಾಸ್ತಿ ಆ ಟೀಚರ್ ಪೋಸ್ಟ್ಗಳನ್ನು ಕಾಲ್ ಫಾರ್ ಮಾಡ್ತಾನಂತೆ. ಸೊ ಹೇಳಿದಾಗೆ ಮಾಡ್ತಾನೆ. ಸರ್ಕಾರ ಸ್ವಲ್ಪ ಅನ್ಸ್ಟೇಬಲ್ ಆಗಿದೆ, ಹಂಗಾಗಿ ಡೆಫಿನೆಟ್ಲಿ ಮಾಡೇ ಮಾಡ್ತಾರೆ. ಟೀಚರ್ ಪರವಾಗಿ ನಿಲ್ತಾರೆ ಅಂತ ನಾವು ಅಂದ್ಕೊಂಡಿವಿ. ಸೊ ಒಳ್ಳೆಯ ಸುವರ್ಣ ಅವಕಾಶ ನಿಮಗೆ, ಇದನ್ನು ಮಿಸ್ ಮಾಡ್ಕೋಬೇಡಿ. ಈ ವಿಡಿಯೋಗಳಿಂದ ನಿಮಗೆ ಅನುಕೂಲ ಆಯಿತು ಅಂದರೆ ಎಲ್ಲ ಜೊತೆ ಶೇರ್ ಮಾಡಿಕೊಂಡು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ವಿಡಿಯೋಗಳ ಬಗ್ಗೆ ನಿಮ್ಗೆ ಏನು ಅನಿಸ್ತದೆ ಒಂದು ಕಮೆಂಟ್ ಮುಖಾಂತರ ತಿಳಿಸ್ಬೋದು. ಥ್ಯಾಂಕ್ ಯು. ಮತ್ತು ಮುಂದಿನ ವಿಡಿಯೋದಲ್ಲಿ ನಿಮಗೆ 2024ರ ಒಂದು TET ಬಗ್ಗೆ ಅಥವಾ 2023ರ TET ಬಗ್ಗೆ ನಿಮಗೆ ಮತ್ತೆ ನಿಮ್ಮ ಚರ್ಚೆ ಬರ್ತೀನಿ. ಈಗ 22 ನೋಡಿದ್ವಿ ನಾವು. ಮುಂದೆ TET ಅಲ್ಲಿ ನಿಮಗೆ 2023ರದು ಮತ್ತೊಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಟೇಕ್ ಕೇರ್.